ಕಳೆದ ವಾರಗಳಿಂದ ನಾವು ದೇವರ ವಾಕ್ಯದ ಮುಖಾಂತರವಾಗಿ ವಿಶ್ವಾಸಿಗಳು ಯಾಜಕ ಕೆಲಸವನ್ನು ಮಾಡಲು ಈ ಲೋಕದಲ್ಲಿ ಕರೆಯಲ್ಪಟ್ಟಿದ್ದಾರೆ ಮತ್ತು ಅನೇಕ ಸಂಗತಿಗಳು ಯಾಜಕರಾದಂತಹ ನಮಗೆ ಕೊಡಲ್ಪಟ್ಟಿದೆ ದೇವರ ವಾಕ್ಯದ ಮುಖಾಂತರವಾಗಿ ಎಂಬುದಾಗಿ ನಾವು ಕಲಿತ್ಕೊಳ್ತಾ ಬಂದಿದ್ದೇವೆ. ಯಾಜಕತನದ ಒಂದು ಕರೆ ವಿಶ್ವಾಸಿಗಿದೆ ಮತ್ತು ಯಾಜಕ ಸೇವೆಯನ್ನು ಮಾಡಲು ದೇವರು ಕರೆದಿದ್ದಾರೆ. ಯಾವ ರೀತಿಯ ಯಾಜಕ ಸೇವೆ ಎಂಬುದಾಗಿ ನಾವು ನೋಡುವಾಗ ಪವಿತ್ರ ಯಾಜಕ ವರ್ಗದವರು ನಾವು, ಹಾಗೆ ರಾಜವಂಶಸ್ಥರಂತ ಯಾಜಕ ವರ್ಗದವರು ನಾವು. ಪವಿತ್ರ ಯಾಜಕ ವರ್ಗದವರು ಎಂಬುದಾಗಿ ಹೇಳಲ್ಪಡುವಾಗ ನಾವು ಕ್ರಿಸ್ತನ ಮೂಲಕ ದೇವರಿಗೆ ಸಮರ್ಪಕವಾಗುವಂತಹ ಆತ್ಮಿಕ ಯಜ್ಞಗಳನ್ನ ಸಮರ್ಪಿಸಲು ಪವಿತ್ರ ಯಾಜಕ ವರ್ಗದವರು ಅಂದ್ರೆ ದೇವಾಲಯದ ಒಳಗಡೆ ಹೋಗಿ ದೇವರೊಂದಿಗೆ ಸಂಭಾಷಣೆ ಮಾಡುತ್ತಾ ದೇವರೊಂದಿಗೆ ನಮ್ಮ ಆತ್ಮಿಕ ಯಜ್ಞಗಳನ್ನ ಸಮರ್ಪಿಸುವಂತಹ ಯಾಜಕ ವರ್ಗದವರು ಒಂದು ಕಡೆಯಲ್ಲಿ ಆದ್ರೆ, ಇನ್ನೊಂದು ಕಡೆಯಲ್ಲಿ ನಾವು ರಾಜವಂಶಸ್ಥ ಯಾಜಕರು ದೇವಾಲಯದ ಆಚೆ ಬಂದು ಅನ್ಯರ ಜೊತೆಯಲ್ಲಿ ನಾವು ಜೀವಿಸುವಾಗ, ಅನ್ಯ ಜನರೊಂದಿಗೆ ನಾವು ನಮ್ಮ ದಿನನಿತ್ಯದ ಸಂಗತಿಗಳಲ್ಲಿ ಒಡನಾಟ ಮಾಡುವಾಗ ನಮ್ಮನ್ನ ಕತ್ತಲೆ ಒಳಗಿದ್ದಂತಹ ನಮ್ಮನ್ನ ಬಿಡಿಸಿ ಬೆಳಕಿನ ರಾಜ್ಯಕ್ಕೆ ಸೇರಿಸಿದಂತಹ ನಮ್ಮ ಕರ್ತನ ಗುಣಾತಿಶಯಗಳನ್ನ ಪ್ರಚಾರ ಮಾಡುವಂತಹ ರಾಜವಂಶಸ್ಥರಂತಹ ಯಾಜಕ ವರ್ಗದವರನ್ನಾಗಿ ನಮ್ಮನ್ನ ಆದುಕೊಂಡಿದ್ದಾರೆ. ನಾವು ಸಹ ಕತ್ತಲೆಯಲ್ಲಿದ್ವಿ, ನಮ್ಮನ್ನ ಬೆಳಕಿಗೆ ತಂದಿದ್ದಾನೆ. ಅದೇ ಬೆಳಕಿಗೆ ಇತರರನ್ನ ಸೇರಿಸಬೇಕು, ನಾವು ಆ ಬೆಳಕನ್ನ ಇತರರಿಗೆ ಪರಿಚಯಿಸಬೇಕೆಂಬುದಾಗಿ ನಮ್ಮನ್ನ ರಾಜವಂಶಸ್ಥರಂತ ಯಾಜಕರನ್ನಾಗಿ ಆದುಕೊಂಡಿದ್ದಾನೆ. ಒಬ್ಬ ವಿಶ್ವಾಸಿ ಜೀವಿತದ 2 ಮುಖ್ಯ ಕರ್ತವ್ಯಗಳು: ದೇವಾಲಯದ ಒಳಗಡೆ ದೇವರ ಸನ್ನಿಧಾನದಲ್ಲಿ ಪವಿತ್ರ ಯಾಜಕ ಸೇವೆಯನ್ನು ಮಾಡುವವನು ಮತ್ತು ದೇವಾಲಯದಿಂದ ಆಚೆ ಬಂದು ಅನ್ಯರ ಜೊತೆಗೆ ಸೇರಿ ರಾಜವಂಶಸ್ಥನಂತೆ ಆತನ ಯಾಜಕ ಸೇವೆ ಮಾಡುವ ಆತನಾಗಿರ್ತಾನೆ. ನಾವು ಯಾವಾಗ್ಲೂ ಸಹ ನಾವು ನಂಗೆ ಒಂದು ರೀತಿಯ ಯಾಜಕ ಸೇವೆ ಸಾಕು ಎಂಬುದಾಗಿ ನಾನು ಕೇವಲ ದೇವಾಲಯದಲ್ಲಿ ಮಾತ್ರ ಇರ್ತೀನಿ, ನಾನು ಆಚೆ ನಾರ್ಮಲ್ ಆಗಿರ್ತೀನಿ ಅಂತ ಹೇಳುವಂತ ಒಂದು ಇನ್ಸ್ಟೆನ್ಸ್ ವಿಶ್ವಾಸಿಗೆ ಇಲ್ಲ. ವಿಶ್ವಾಸಿ 2 ಸ್ಥಳಗಳಲ್ಲಿ 2 ಸಂದರ್ಭಗಳಲ್ಲಿ ತನ್ನ ಯಾಜಕ ಸೇವೆಯನ್ನು ಮಾಡಲೇಬೇಕಾಗಿರ್ತದೆ. ಅದಕ್ಕಾಗಿ ಅದನ್ನು ಕರೆಯಲ್ಪಟ್ಟಿದ್ದಾನೆ. ಆ ಸೇವೆಯನ್ನು ಮಾಡುತ್ತಾ ಬರುವಂತಹ ಪೇತ್ರನ ಕಾಲದಲ್ಲಿದ್ದಂತಹ ಆಸೆ, ಬಿತೂನ್ಯ ಮತ್ತು ಕಪದೋಕ್ಯ ಇತರ ಸೀಮೆಗಳಲ್ಲಿದ್ದಂತಹ ದೇವ ಜನರು ಅವರು 2 ಸೇವೆಗಳನ್ನು ಮಾಡುವಾಗ ಹಿಂಸೆಗೂ ನೋವಿಗೂ ಕಷ್ಟಕ್ಕೂ ಒಳಗಾಗ್ತಾರೆ, ದುಃಖದಲ್ಲಿರ್ತಾರೆ, ಚಿಂತೆಯಲ್ಲಿರ್ತಾರೆ. ಅಂತಹ ಚಿಂತೆಯಲ್ಲಿದ್ದಂತಹ ದೇವ ಜನರನ್ನ ಪ್ರೋತ್ಸಾಹಿಸುವ ಸಲುವಾಗಿ ಪೇತ್ರನು ತನ್ನ ಮೊದಲನೇ ಪೇತ್ರನ ಪತ್ರಿಕೆಯಲ್ಲಿ ಸಂಗತಿಗಳನ್ನ ಬರೀತಾ ಬರ್ತಾನೆ. ಪ್ರಿಯರೇ, ನೀವು ಹಿಂಸೆಗಳನ್ನು ದಾಟಿ ಹೋಗ್ತಿದ್ದೀರಿ, ನೀವು ತೊಂದರೆಗಳನ್ನು ಅನುಭವಿಸ್ತಿದ್ದೀರಿ, ನೀವು ಅನೇಕ ರೀತಿಯ ನೋವುಗಳಲ್ಲಿ ನೀವು ಹಾದು ಹೋಗ್ತಿದ್ದೀರಿ. ಆದಾಗ್ಯೂ ಸಹ ನಿಮ್ಗೆ ಕೊಡಲ್ಪಟ್ಟಿರುವಂತಹ ಒಂದು ಕರೆ ಶ್ರೇಷ್ಠವಾದದ್ದು. ನಿಮ್ಮನ್ನ ದೇವರು 2 ವಿಧವಾದಂತಹ ಸೇವೆಗೆ ಕರೆದಿದ್ದಾನೆ. ಆದ್ರಿಂದ ನೀವು ಧೈರ್ಯ ತೆಗೆದುಕೊಳ್ರಿ, ನೀವು ಭರವಸೆದಿಂದ ಕೆಲಸವನ್ನು ಮಾಡ್ರಿ ಎಂಬುದಾಗಿ ತನ್ನ ಒಂದು ಪತ್ರಿಕೆಯಲ್ಲಿ ಬರೆಯುತ್ತಾ ಬರ್ತಾನೆ. ನಂತರ ನಾವು ನೋಡ್ತಾ ಬಂದ್ವಿ, ಹೊಸ ಒಡಂಬಡಿಕೆಯಲ್ಲಿ ಪೇತ್ರನು ಯಾಜಕರ ಕುರಿತಾಗಿ ಹೇಳುತ್ತಾ ಬಂದಾಗ್ಯೂ ಸಹ ನಾವು ನೋಡ್ತೇವೆ, ಯಾಜಕರ ಕುರಿತಾಗಿ ಹೊಸ ಒಡಂಬಡಿಕೆಯಲ್ಲಿ ಅಷ್ಟು ಸ್ಪಷ್ಟವಾಗಿ ವಿವರಿಸಿಲ್ಲ. ಆದರೆ ಯಾಜಕರ ಸೇವೆಗಳನ್ನ ವಿವಿಧ ರೀತಿಯಲ್ಲಿ ವಿವರಿಸ್ತಾ ಬಂದಿದ್ದಾರೆ ಪತ್ರಿಕೆಗಳಲ್ಲಿ ಅಪೊಸ್ತಲರು. ಆದ್ರೆ ಯಾಜಕರು ಇದೇ ರೀತಿಯಲ್ಲಿ ಇರ್ಬೇಕು, ಹೀಗೆ ಇರ್ಬೇಕು ಎಂಬುದಾಗಿ ಒಂದು ಕ್ರಮ ಅಂತ ನಾವು ನೋಡೋದಾದ್ರೆ ಅದು ಹಳೆ ಒಡಂಬಡಿಕೆಯಲ್ಲಿದೆ. ಆ ಹಳೆ ಒಡಂಬಡಿಕೆ ಕ್ರಮವನ್ನು ತೆಗೆದುಕೊಳ್ತಾ ಹೇಗೆ ಅದು ಹೊಸ ಒಡಂಬಡಿಕೆ ಯಾಜಕರು ಅಂತ ನಮಗೆ ಅಪ್ಲಿಕೇಬಲ್ ಆಗುತ್ತೆ, ಅದನ್ನು ಯಾವ ರೀತಿಯಲ್ಲಿ ಹೊಸ ಒಡಂಬಡಿಕೆ ಯಾಜಕರು ಅಂತ ನಮಗೆ ಅದು ಕೊಡಲ್ಪಟ್ಟಿದೆ ಎಂಬುದಾಗಿ ನಾವು ಕಲ್ತ್ಕೊಳ್ತಾ ಬಂದ್ವಿ. ಮೊದಲನೇದಾಗಿ ದೇವರಾದುಕೊಂಡಂತಹ ಜನಾಂಗ ಇಸ್ರಾಯೇಲ್ ಜನಾಂಗ ಅಂತಿದ್ರೆ ಅದರಲ್ಲಿ ಒಂದು ಕುಲ ಮಾತ್ರ ದೇವರ ಸೇವೆಗಾಗಿ ಆದುಕೊಳ್ಳಲ್ಪಡ್ತದೆ. ಆ ಕುಲದಲ್ಲಿ ಒಂದು ಕುಟುಂಬ ಮಾತ್ರವೇ ಅದು ದೇವರ ಸೇವೆಯನ್ನು ಮಾಡಲು, ದೇವರ ಸನ್ನಿಧಾನದಲ್ಲಿ ಪ್ರವೇಶಿಸಲು ಅದು ಕರೆಯಲ್ಪಡ್ತದೆ. ಲೇವಿಯರು ದೇವಾಲಯದ ಆಚೆ ಅಂದ್ರೆ ಹೊರಾಂಗಣದಲ್ಲಿ ಅವರು ಸೇವೆ ಮಾಡೋದಾದ್ರೆ ನಾವು ನೋಡ್ತಾ ಬರ್ತೇವೆ, ಈ ಯಾಜಕರು ಅಥವಾ ಆರೋನನ ಸಂತಾನದವರು ಅವರು ದೇವಾಲಯದ ಒಳಗಡೆ ಹೋಗಿ ಪರಿಶುದ್ಧ ಮಹಾಪರಿಶುದ್ಧ ಸ್ಥಾನದಲ್ಲಿ ಅವರು ಹೋಗಿ ಅಲ್ಲಿ ಅವರು ಸೇವೆ ಮಾಡುವಂತಹ ಒಂದು ಕೆಲಸವನ್ನ ಇವರು ಹೊಂದಿಕೊಂಡಿರ್ತಾರೆ. ಈ ರೀತಿ ಕೆಲಸಕ್ಕೆ ಕರೆಯಲ್ಪಡುವಾಗ ನಾವು ನೋಡ್ತೇವೆ, ಅವ್ರ ಕೆಲಸಕ್ಕೆ ಸೇರಿಲ್ಲ, ಆದ್ರೆ ಅನೇಕ ಇನ್ಸ್ಟ್ರಕ್ಷನ್ಸ್ ಗಳು ಅವ್ರು ಮಾಡಬೇಕಾದಂತಹ ಅನೇಕ ಕಾರ್ಯಗಳನ್ನ ದೇವರವರಿಗೆ ತಿಳಿಸ್ತಾ ಬರ್ತಾರೆ. ನೀವು ಬೇರೆ ವಿಧವಾದಂತಹ ಬಟ್ಟೆಯನ್ನು ಧರಿಸ್ಕೊಳ್ಬೇಕು, ನೀವು ಯಾವುದೋ ಬಟ್ಟೆಯನ್ನು ಧರಿಸ್ಕೊಂಡು ಬರೋ ಹಾಗಿಲ್ಲ, ನನ್ನ ಸಂಧಾನಕ್ಕೆ ಬರುವಾಗ ನಿಮಗೆ ಪ್ರತ್ಯೇಕವಾದಂತಹ ಒಂದು ವಸ್ತ್ರ ಇದೆ ಎಂಬುದಾಗಿ ದೇವರು ತಿಳಿಸ್ತಾರೆ. ಮತ್ತು ನೀವು ಯಾವ ರೀತಿಯಲ್ಲಿ ನೀವು ವಿವಾಹದ ಕಾರ್ಯಕ್ಕೆ ಒಳಗಾಗಬೇಕು, ನೀವು ಕುಟುಂಬದಲ್ಲಿ ಹೇಗೆ ಜೀವಿಸಬೇಕು, ಯಾವ ರೀತಿಯಲ್ಲಿ ಶುದ್ಧರಾಗಿರ್ಬೇಕು, ಯಾವ ಆಹಾರ ಕ್ರಮ ನಿಮ್ಮದಾಗಿರ್ಬೇಕು, ಹೀಗೆ ಅನೇಕ ಸಂಗತಿಗಳನ್ನ ಯಾಜಕರಿಗೆ ತಿಳಿಸ್ತಾ ಬರ್ತಾನೆ.
ಮತ್ತು ನೀವು ಇಸ್ರಾಯೇಲರ ಜನರನ್ನು ಆಶೀರ್ವದಿಸುವಂತವರಾಗಿರ್ಬೇಕು. ನನ್ನ ಸನ್ನಿಧಾನದಲ್ಲಿ ಸೇವೆ ಮಾಡುತ್ತಾ ನನ್ನ ಕುರಿತಾಗಿ ಇಸ್ರಾಯೇಲರಿಗೆ ತಿಳಿಸುತ್ತಾ, ನನ್ನ ನಿಬಂಧನೆಗಳನ್ನು ತಿಳಿಸುತ್ತಾ, ಅವರಲ್ಲಿ ಏನಾದ್ರೂ ಅಹ್ ಅಹ್ ಏನಾದ್ರು ಜಗಳ ಹೊಡೆದಾಟಗಳಾದ್ರೆ ಅದನ್ನ ನೀವು ಬಗೆಹರಿಸುತ್ತಾ ನ್ಯಾಯ ಅನ್ಯಾಯಗಳನ್ನ ನೀವು ತಿಳಿಸ್ತಾ ಇರ್ಬೇಕೆಂಬುದಾಗಿ ಯಾಜಕರನ್ನ ಯಾಜಕರ ಒಂದು ಕರ್ತವ್ಯಗಳು ಎಂಬುದಾಗಿ ನಾವು ಕಲ್ತ್ಕೊಳ್ತಾ ಬಂದ್ವು. ನಂತರ ನಾವು ನೋಡ್ತಾ ಬರುವಾಗ ಎಲ್ಲಾ ಸಂಗತಿಗಳಾದದ್ದು ಇಸ್ರಾಯೇಲ್ಯರು ಅರಣ್ಯದಲ್ಲಿ ಯಾವ ರೀತಿಯಲ್ಲಿ ಈ 12 ಕುಲಗಳು ನಡೆಯಲ್ಪಟ್ಟಿತ್ತು. ಈ 12 ಕುಲಗಳು ಯುದ್ಧ ಸನ್ನದ್ಧರಾಗಿ ಹೋಗ್ತಿದ್ದಾರೆ. ಅವರ ಸುತ್ತಮುತ್ತಲು ವೈರಿಗಳಿದ್ದಾರೆ ಮತ್ತು ಅವ್ರ ಸುತ್ತಮುತ್ತಲು ಆಶೆ ಇದೆ, ಹಸಿವಿದೆ, ನೀರಿಗಾಗಿ ಗುಣಗುಟ್ಟುವಿಕೆ, ಮಾಂಸದ ಆಹಾರಕ್ಕಾಗಿ ಗುಣಗುಟ್ಟುವಿಕೆ, ದೇವರು ಬೇಡ ಅಂತ ಹೇಳುವಾಗ ಹೋಗಿ ನಾವು ಇಲ್ಲ ಕಾನಾನ್ ದೇಶವನ್ನು ಸ್ವಾಧೀನ ಮಾಡಿಕೊಳ್ತೀವಿ ಅಂತ ತಿರುಗಿ ಬೀಳುವಿಕೆ, ಮೋಶೆಗೆ ಆರೋನನಿಗೆ ವಿರುದ್ಧವಾಗಿ ತಿರುಗಿ ಬೀಳುವಿಕೆ, ಪಾಪದ ಸಂಗತಿಗಳು, ಮಿದ್ಯಾನ್ಯರ ಜೊತೆಯಲ್ಲಿ ಆದಂತಹ ಅನೇಕ ವಿಧವಾದ ಸಂಗತಿಗಳಿದೆ. ಆದ್ರೆ ಈ ಲೇವಿಯರಿಗೆ ಅದರಲ್ಲಿಯೂ ಸಹ ಆರೋನ ಸಂತಾನದವರಿಗೆ ಸಿಕ್ಕಿದಂತಹ ಒಂದು ಕೆಲಸ, ಬೇರೆ 11 ಕುಲಗಳು ವಿವಿಧ ರೀತಿಯಲ್ಲಿ ಅವರು ಹೊಡೆದಾಡ್ತಿದ್ದಾರೆ, ವಿವಿಧ ರೀತಿಯಲ್ಲಿ ಅವರು ಚಿಂತೆ ಮಾಡ್ತಿದ್ದಾರೆ, ಗುಣಗುಡ್ತಿದ್ದಾರೆ, ಸತ್ತು ಹೋಗ್ತಿದ್ದಾರೆ. ಆದ್ರೆ ಈ ಲೇವಿಯರಿಗೂ ಮತ್ತು ಆರೋನನಿಗೂ ಇರುವಂತಹ ಒಂದು ಸಂಗತಿ, ದೇವಾಲಯವನ್ನೇ ದೃಷ್ಟಿಸಬೇಕು, ಅವರು ದೇವಾಲಯದ ಸಂಗತಿಗಳನ್ನೇ ದೃಷ್ಟಿಸಬೇಕೆಂಬುದಾಗಿ ನಾವು ಕಲ್ತ್ಕೊಳ್ತಾ ಬಂದ್ವು. ಅದೇ ರೀತಿಯಲ್ಲಿ ಹೊಸ ಒಡಂಬಡಿಕೆ ಯಾಜಕರಂತ ನಾವು ಯಾವ ರೀತಿಯಲ್ಲಿ ಅದು ಏನನ್ನು ನಮಗೆ ತಿಳಿಸ್ತದೆ ಎಂಬುದಾಗಿ ಸಹ ನಾವು ಕಲ್ತ್ಕೊಳ್ತಾ ಬಂದ್ವು. ದೇವಾಲಯದ ಒಂದು ದೇವದರ್ಶನದ ಗುಡಾರದ ಸಂಗತಿಗಳೇನು, ಅದರಲ್ಲಿ ಆಚೆ ಏನಿದೆ, ಅಂದ್ರೆ ಹೊರಾಂಗಣದಲ್ಲಿ ಏನಿದೆ, ಒಳಾಂಗಣದಲ್ಲಿ ಏನಿದೆ ಎಂಬುದಾಗಿ ನಾವು ಕಲ್ತ್ಕೊಳ್ತಾ ಬಂದ್ವು. ಮತ್ತು ಅದನ್ನೇ ನಾವು ಕಲ್ತ್ಕೊಳ್ತಾ ಬಂದ್ವು. ಮತ್ತು ಕಳೆದ ಬಾರಿ ನಾವು ನೋಡಿದಂತ ಒಂದು ಸಂಗತಿ, ಓಕೆ, ದೇವರು ನಮಗೆ ಇದೆಲ್ಲ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ, ಮತ್ತು ಎಲ್ಲಾ ಇನ್ಸ್ಟ್ರಕ್ಷನ್ಸ್ ಕೊಟ್ಬಿಟ್ಟು ನಮಗೆ ಕೆಲವು ಜವಾಬ್ದಾರಿಗಳನ್ನ, ಅಂದ್ರೆ ಯಾಜಕರಿಗೆ ಜವಾಬ್ದಾರಿಗಳನ್ನ ಕೊಟ್ಟಿದ್ದಾರೆ. ಅವರು ಮಾಡಲೇಬೇಕಾದಂತ ಸಂಗತಿಗಳು ಮಹಾಯಾಜಕನಂತ ಆರೋನನಿಗೆ ಮತ್ತು ಅವನ ಮಕ್ಕಳಿಗೆ, ಯಾಕಂದ್ರೆ ಅವನ ಮಕ್ಕಳೇ ಮುಂದೆ ಆ ಮಹಾಯಾಜಕನ ಪದವಿಯನ್ನು ತೆಗೆದುಕೊಳ್ಳುವವರಾಗಿರ್ತಾರೆ. ಈ ರೀತಿ ಅನೇಕ ವಿಚಾರಗಳನ್ನ ನಾವು ಕಲ್ತ್ಕೊಳ್ತಾ ಬಂದ್ವಿ. ಅಕಸ್ಮಾತ್ ಲೇವಿ ಕುಲದವರಲ್ಲಿ ಅವರು ಆ ಒಂದು ಗುಡಾರದ ವಿಚಾರವಾಗಿ ಏನಾದ್ರು ತಪ್ಪನ್ನ ಮಾಡೋದಾದ್ರೆ ಅದನ್ನ ಲೇವಿ ಕುಲದವರಲ್ಲಿ ಆರೋನನ್ನು ಮತ್ತು ಅವನ ಸಂತಾನದವರು ಸಹ ಇದ್ದಾರೆ, ಅವರೆಲ್ಲರೂ ಸಹ ದೋಷ ಫಲವನ್ನು ಅನುಭವಿಸ್ಬೇಕು. ಆದ್ರೆ ಯಾಜಕತ್ವದ ವಿಚಾರದಲ್ಲಿ ಏನಾದ್ರು ಅಕ್ರಮ ನಡೆದ್ರೆ ಅದನ್ನ ಆರೋನನ ಮತ್ತು ಅವನ ಮಕ್ಕಳು, ಅವನ ಕುಟುಂಬದವರು ಮಾತ್ರ ದೋಷ ಫಲವನ್ನು ಅನುಭವಿಸ್ಬೇಕು. ಮತ್ತು ಲೇವಿಯರು ನಿನ್ನ ಕೆಳಗಡೆ ಇದ್ದಾರೆ, ಅವರು ನಿನ್ನ ಕೆಳಗಡೆ ಕೆಲಸಕ್ಕೆ ಕೊಡಲ್ಪಟ್ಟಿದ್ದಾರೆ, ಅವರಿಗೆ ನೀನು ಕೆಲಸವನ್ನು ಹೇಳಿ ಕೆಲಸವನ್ನ ಮಾಡಿಸ್ಬೇಕು. ಅದನ್ನ ಬಿಟ್ಟು ಅವರು ಒಳಗಡೆ ಬಂದು ಮಹಾಪವಿತ್ರ ಪವಿತ್ರ ಸ್ಥಳವನ್ನಾಗಲಿ ಪ್ರವೇಶಿಸುವಂತಹ ಒಂದು ಅಧಿಕಾರ ಅವರಿಗಿಲ್ಲ, ನೀನು ಅದನ್ನ ಕಾಯಬೇಕು ಎಂಬುದಾಗಿ ನಾವು ನೋಡ್ತಾ ಬರ್ತೇವೆ. ಅವರು ಅಕಸ್ಮಾತ್ ಅದನ್ನ ಬಿಟ್ಟು ನಿನ್ನ ಕಣ್ಗಾಯುವಿಕೆಯನ್ನ ಅವರು ಧಿಕ್ಕರಿಸಿ ಅವರು ಅದನ್ನ ಮೀರಿ ಒಳಗಡೆ ಬರೋದಾದ್ರೆ ಅವರು ಸಾಯ್ತಾರೆ, ಮತ್ತು ಅವರ ಜೊತೆಗೆ ನೀವು ಸಹ ಸಾಯ್ತೀರಿ ಲೇವಿಯರ ವಿಚಾರವಾಗಿ. ಮತ್ತು ಇತರ 11 ಕುಲಗಳು ಅವರು ಬರ್ಲೇಬಾರ್ದು ಇಲ್ಲಿ, ಅವರನ್ನೆಲ್ಲ ಕಾಪಾಡಿಕೊಳ್ಳುವಂತ ಕೆಲಸ ಅದು ಯಾಜಕರದಾಗಿರ್ತದೆ. ಮತ್ತು ಇಸ್ರಾಯೇಲರ ಮೇಲೆ ದೇವರ ಕೋಪ ಉಂಟಾಗದ ಹಾಗೆ ದೇವಸ್ಥಾನದ ಸಾಮಾನುಗಳನ್ನು ಮತ್ತು ಯಜ್ಞವೇದಿಗಳನ್ನ ಸಹ ಇವರೇ ಕಾಯ್ಬೇಕಾಗಿರ್ತದೆ. ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗುವಾಗ ವಸ್ತುಗಳನ್ನ ಮುಚ್ಚಿ ಯಾರಿಗೆ ಅದನ್ನು ಕೊಡ್ಬೇಕು ಅದನ್ನ ಕೊಡುವಂತ ಜವಾಬ್ದಾರಿ ಸಹ ಇವರ ಮೇಲೆ ಇರುತ್ತದೆ. ಆ ಎಲ್ಲಾ ಸಂಗತಿಗಳಿಗಾಗಿ ದೇವರು ಇವರನ್ನೇ ಆದುಕೊಳ್ತಾನೆ ಎಂಬುದಾಗಿ ದೇವರು ತಿಳಿಸ್ತಾ ಬರ್ತಾನೆ. ಮತ್ತು ಯಾಜಕ ಸೇವೆ ಅದು ಅವರಿಗೆ ಒಂದು ಬಹುಮಾನವಾಗಿ ಅದನ್ನ ನಿಮಗೆ ಅನುಗ್ರಹಿಸಿದ್ದೇನೆ ಎಂಬುದಾಗಿ ದೇವರು ಹೇಳ್ತಾ ಬರ್ತಾರೆ. ಅದನ್ನ ಬೇರೆಯವರು ಅದನ್ನ ಮಾಡೋದಕ್ಕೆ ಬಂದವರಿಗೆ ಮರಣ ಶಿಕ್ಷೆ ಆಗಬೇಕು ಎಂಬುದಾಗಿ ಹೇಳ್ತಾ ಬರ್ತಾರೆ. ಮತ್ತೆ ಬೇರೆ 11 ಕುಲಗಳಿಗೆ ವಿವಿಧ ರೀತಿಯಲ್ಲಿ ಕೆಲಸಗಳು ಸಿಗ್ತದೆ, ಅಥವಾ ವಿವಿಧ ರೀತಿಯಲ್ಲಿ ಜಾಗಗಳು ಸಿಗ್ತದೆ, ಅವರು ಬಂಗ್ಲೆಗಳನ್ನ ಕಟ್ಕೊಳ್ತಾರೆ, ಅವರು ಕುರಿಗಳನ್ನ ಮೇಯಿಸಲು ವಿಶಾಲವಾದಂತ ಸ್ಥಳಗಳು ಸಿಗ್ತದೆ, ಅವರು ಗದ್ದೆಗಳಿಗೆ ಹೋಗಿ ಜಮೀನ್ಗಳಿಗೆ ಹೋಗಿ ಅವರು ಬೆಳೆಗಳನ್ನ ಬೆಳೆಬಹುದು, ಮರಗಳನ್ನ ಬೆಳಿಬಹುದು. ಆದ್ರೆ ಆರೋನನಿಗೆ ಅಥವಾ ಲೇವಿಯರಿಗೆ ಇದ್ಯಾವುದೂ ಇಲ್ಲ. ಅವ್ರು ಯಾವಾಗ್ಲೂ ದೇವರ ಸನ್ನಿಧಾನದಲ್ಲಿ ಇರ್ಬೇಕು, ದೇವರ ಜೊತೆಯಲ್ಲಿ ಅವರು ನಿಂತ್ಕೊಂಡಿರ್ಬೇಕು, ದೇವರ ಕೆಲಸಗಳನ್ನ ಮಾಡ್ಬೇಕು. ಯಾವ ಒಂದು ಸ್ವಂತ ಭೂಮಿ ಅವ್ರಿಗಿರೋದಿಲ್ಲ, ಯಾಕಂದ್ರೆ ಯೆಹೋವ ದೇವರು ಹೇಳಿದ ಹಾಗೆ ನಾನೇ ನಿನಗೆ ಪಾಲಾಗಿಯೂ ಸ್ವಾಸ್ಥವಾಗಿಯೂ ಇರ್ತೇನೆ ಎಂಬುದಾಗಿ. ಹಾಗೆ ಅವ್ರು ಹೇಗೆ ಅವ್ರ ಜೀವನ ಮಾಡ್ಬೋದು ಎಂಬುದಾಗಿ ಹೇಳೋದು, ಅದನ್ನು ಸಹ ದೇವರು ಆಲೋಚನೆ ಮಾಡಿ ಇಸ್ರಾಯೇಲರು ಸಮರ್ಪಿಸುವಂತ ಹತ್ತನ ಅಂದ್ರೆ ದಶಮ ಭಾಗ ಏನಿದೆ ಅದನ್ನ ಆ ದಶಮ ಭಾಗವನ್ನ ಲೇವಿಯರಿಗೆ ಕೊಡ್ತಾರೆ. ಆದ್ರೆ ಆ ಲೇವಿಯರು ಅವರಿಗೆ ಸಿಕ್ಕುವಂತ ವಸ್ತುಗಳಲ್ಲಿ ದಶಮ ಭಾಗವನ್ನ ಯಾಜಕರಿಗೆ ಕೊಡಬೇಕು. ಉತ್ತಮವಾದಂತಹ ವಸ್ತುಗಳನ್ನ ನಾನ್ ನಿಮ್ಗೆ ಕೊಡ್ತೇನೆ ಎಂಬುದಾಗಿ ದೇವರು ಹೇಳ್ತಾರೆ. ಸೊ ಈ ರೀತಿ
ಇಸ್ರಾಯೇಲರಿಗೆ ದೇವರು ಅಪ್ಪಣೆಗಳನ್ನ ಕೊಡ್ತಾನೆ, ಲೇವಿಯರಿಗೆ ಅಪ್ಪಣೆಗಳು ಕೊಡ್ತಾನೆ, ಯಾಜಕರಿಗೆ ಅಪ್ಪಣೆಗಳನ್ನ ಕೊಡ್ತಾನೆ. ಈ ಸಂಗತಿಗಳು ಹೇಗೆ ಹೊಸ ಒಡಂಬಡಿಕೆಯ ಯಾಜಕರಾದಂತ ಎರಡು ವಿಧವಾದ ಕೆಲಸಗಳನ್ನು ಮಾಡುವಂತ ಯಾಜಕರಂತ ನಮಗೆ ಇವು ಅನ್ವಯಿಸ್ತವೆ ಎಂಬುದಾಗಿ ನಾವು ಕಳೆದ ಬಾರಿಯಲ್ಲಿ ಕಲ್ತ್ಕೊಳ್ತಾ ಬಂದ್ವಿ. ಈಗ ಅದನ್ನ ಮುಂದುವರಿಸುತ್ತಾ ನಾವು ಇನ್ನೊಂದು ವಿಚಾರವನ್ನು ಸಹ ನಾವು ಕಲ್ತ್ಕೊಳ್ತಾ ಬರೋಣ. ಇದು ನಾವು ಯಾಜಕ ಕಾಂಡದಲ್ಲಿ ನಾವು ನೋಡ್ತೇವೆ. ಯಾಜಕ ಕಾಂಡ 21ನೇ ಅಧ್ಯಾಯದ 17ರಿಂದ 20ನೇ ವಚನ. ಯಾಜಕರ ಸೇವೆ ಮಾಡುವಾಗ, ಅವರು ಪವಿತ್ರ ಸ್ಥಾನಕ್ಕೆ ಹೋಗುವಾಗ ಅವರಿಗೆ ಒಂದು ರೆಸ್ಟ್ರಿಕ್ಷನ್ಸ್ ಇದೆ, ಕೆಲವು ರೆಸ್ಟ್ರಿಕ್ಷನ್ಸ್ ಇದೆ. ಅದನ್ನ ನಾವು ಇದನ್ನ ಕಲ್ತ್ಕೊಳ್ತಾ ಬರೋಣ. ಯಾಜಕ ಕಾಂಡ 21ನೇ ಅಧ್ಯಾಯ ವಚನಗಳು 17ರಿಂದ 20. ನೀನು ಆರೋನನಿಗೆ ಹೀಗೆ ಆಜ್ಞಾಪಿಸು, ನಿನ್ನ ಸಂತತಿಯವರ ಎಲ್ಲಾ ತಲಾಂತರಗಳಲ್ಲಿಯೂ ಯಾವ ಅಂಗಹೀನನೂ ದೇವರ ಆಹಾರವನ್ನು ಸಮರ್ಪಿಸುವುದಕ್ಕೆ ಸನ್ನಿಧಿಗೆ ಬರಬಾರದು. ಅಂಗಹೀನನು ಈ ಕಾರ್ಯವನ್ನು ವಹಿಸಿಕೊಳ್ಳಲೇ ಕೂಡದು. ಅವನು ಕುರುಡನಾಗಲಿ, ಕುಂಟನಾಗಲಿ, ಕೊರೆ ಮೂಗನಾಗಲಿ, ವಿಪರೀತ ಅವಯವಗಳುಳ್ಳವನಾಗಲಿ, ಕೈಕಾಲು ಮುರುಕನಾಗಲಿ, ಗೂನು ಗುಜ್ಜಾರಿಯಾಗಲಿ, ಹೂಗಣ ಕಾಯಿಗಣನಾಗಲಿ, ಕಜ್ಜಿ ತುರಿಗಳುಳ್ಳವನಾಗಲಿ, ಬೀಜ ದೋಷವುಳ್ಳವನಾಗಲಿ, ಬೇರೆ ಯಾವ ಕಳಂಕವಿದ್ದವನಾಗಲಿ ಯೆಹೋವನಿಗೆ ಹೋಮ ದ್ರವ್ಯಗಳನ್ನು ಸಮರ್ಪಿಸುವುದಕ್ಕೆ ಸನ್ನಿಧಿಗೆ ಬರಬಾರದು. ಅಂತವನು ದೇಹದಲ್ಲಿ ದೋಷವಿರುವುದರಿಂದ ದೇವರ ಆಹಾರವನ್ನು ಸಮರ್ಪಿಸಲೇಬಾರದು. ನೋಡ್ರಿ, ಇಲ್ಲಿ ನಾವು ನೋಡ್ತೇವೆ 21ನೇ ಅಧ್ಯಾಯದ 17ರಿಂದ 20ನೇ ವಚನದಲ್ಲಿ ದೇವರ ಸನ್ನಿಧಾನಕ್ಕೆ ಬರೋದಕ್ಕೆ ಯಾಜಕರಿಗೆ ಮಾತ್ರವೇ ಅರ್ಹತೆ ಇದೆ. ಲೇವಿಯರು ಅವರ ಸುತ್ತಲೂ ಇದ್ಕೊಂಡು ಬೇರೆ ಕೆಲಸಗಳನ್ನ ಮಾಡ್ಬೇಕು, ಅವರು ವಿವಿಧ ವಸ್ತುಗಳನ್ನ ಕಾಯಬೇಕು. ಈ ರೀತಿ ನಾವು ನೋಡ್ತಾ ಬರ್ತೇವೆ. ಇಲ್ಲಿ ಆ ಯಾಜಕರಲ್ಲಿ ಸಹ ಕೆಲವರಿಗೆ ಬರುವಂತಹ ಅರ್ಹತೆಗಳಿಲ್ಲ. ಕೆಲವರು ನನ್ನ ಸನ್ನಿಧಾನಕ್ಕೆ ಬರಬಾರದು ಎಂಬುದಾಗಿ ಯೆಹೋವ ದೇವರು ಹೇಳ್ತಾ ಬರ್ತಾನೆ. ಅವರು ನಿಮ್ಮ ಜೊತೆಯಲ್ಲಿ ಸೇರಿ ಆಹಾರವನ್ನು ಸೇವಿಸಬಹುದು, ಆದ್ರೆ ಪರಿಶುದ್ಧ ಸ್ಥಳಕ್ಕೂ ಮಹಾಪರಿಶುದ್ಧ ಸ್ಥಳಕ್ಕೂ ಅಂದ್ರೆ ಒಳಾಂಗಣಕ್ಕೆ ಬರುವಂತ ಯಾವುದೇ ರೀತಿಯಲ್ಲಿ ಸಹ ಅವರು ಬರಬಾರದು ಎಂಬುದಾಗಿ ನಾವು ನೋಡ್ತಾ ಬರ್ತೇವೆ. ಮತ್ತು 12 ವಿಧವಾದಂತ ಸಂಗತಿಗಳನ್ನ ದೇವರು ಮೋಶೆಯ ಮುಖಾಂತರವಾಗಿ ತಿಳಿಸ್ತಾನೆ. ಇಂತಹ ಸಂಗತಿಗಳಿರುವಂತಹ ಆರೋನನ ಕುಟುಂಬದವರಲ್ಲಿ ಈ ರೀತಿಯಲ್ಲಿ ಅನಾರೋಗ್ಯಗಳನ್ನು ಹೊಂದಿರುವವರು ಅಥವಾ ಕುರೂಪಿಗಳಾಗಿರುವವರು ಅಥವಾ ಅಂಗಹೀನರಾಗಿರುವವರು ನನ್ನ ಸನ್ನಿಧಾನಕ್ಕೆ ಬರಲೇಬಾರದು, ಅವರು ಬಂದು ಆಹಾರವನ್ನು ಸಮರ್ಪಿಸಲೇಬಾರದು ಎಂಬುದಾಗಿ ದೇವರಲ್ಲಿ ಹೇಳ್ತಾ ಬರ್ತಾರೆ. ಹಾಗಾದ್ರೆ ಕುರುಡರಾಗ್ಲಿ ಅಥವಾ ಕುಂಟನಾಗ್ಲಿ ಅಥವಾ ಬೇರೆ ಬೇರೆ 12 ವಿಧವಾದಂತಹ ತೊಂದರೆಗಳನ್ನು ಹೊಂದಿಕೊಂಡಿರುವಂತಹ ಈ ಯಾಜಕರ ಕುರಿತಾಗಿ ನಾವು ನೋಡುವಾಗ, ಇದೆಲ್ಲವನ್ನು ಸಹ ಈಗ ನಾನು ಯಾಜಕ ಆಗಿದ್ದೇನೆ ಎಂಬುದಾಗಿ ಹೇಳುವಾಗ ನಾನು ಕುರುಡನಾಗಿ ನಾನೇ ಆಗೋದಿಲ್ಲ ಅಥವಾ ನಾನು ಕುಂಟನಾಗಬೇಕೆಂಬುದಾಗಿ ನಾನು ಅಂದುಕೊಂಡಾಗೋದಿಲ್ಲ. ನಾವು ಸಾಮಾನ್ಯವಾಗಿ ನೋಡುವಂತದ್ದು ಇವರೆಲ್ಲ ಈ ಎಲ್ಲಾ ಸಂಗತಿಗಳು ಹುಟ್ಟಿನಿಂದಲೇ ಬರುವಂತಹ ಒಂದು ಸಂಗತಿಗಳು. ಹಾಗಾದ್ರೆ ದೇವರು ಹುಟ್ಟಿನಿಂದಲೇ ಅಯೋಗ್ಯನಾಗಿ ಜೀವಿಸ್ತಾ ಬಂದಂತಹ ಅಥವಾ ಹುಟ್ಟಿನಿಂದಲೇ ಈ ಅವಯವಗಳನ್ನ ಹೊಂದಿಕೊಂಡು ಬರುವವರನ್ನ ಇಷ್ಟಪಡೋದಿಲ್ವಾ? ಅಥವಾ ದೇವರು ಯಾಕೆ ಈ ಸಂಗತಿಗಳುಳ್ಳಂತಹ ಜನರನ್ನ ನೀವು ನನ್ನ ಸನ್ನಿಧಾನಕ್ಕೆ ಬರಬಾರ್ದು ಎಂಬುದಾಗಿ ಹೇಳ್ತಾರೆ? ಹಾಗಾದ್ರೆ ದೇವರು ಯಾವಾಗ್ಲೂ ಸಹ ಪರಿಶುದ್ಧತೆಯನ್ನೇ ಬಯಸ್ತಾರ ಅಥವಾ ಯಾವಾಗಲೂ ಸಹ 100% ಪರಿಶುದ್ಧರಾಗಿರೋದನ್ನೇ ಆತ್ಕೊಳ್ತಾನ? ಅಥವಾ ನಮ್ಮಲ್ಲಿ ಸ್ವಲ್ಪ ಬಲಹೀನತೆಗಳಾಗ್ಲಿ, ಸ್ವಲ್ಪ ಅಂಗಹೀನತೆಗಳಾಗಿ ಇರೋದಾದ್ರೆ ಆತನ ನಮ್ಮನ್ನ ಕರ್ಕೊಳ್ಳೋದಿಲ್ವಾ ಎಂಬುದಾಗಿ ನಾವು ಆಲೋಚನೆ ಮಾಡಿದ್ರೆ ಇದು ಖಂಡಿತವಾಗಿಯೂ ಸಹ ಇಲ್ಲ. ಹೊಸ ಒಡಂಬಡಿಕೆಯಲ್ಲಿ ನಾವು ನೋಡ್ತೇವೆ, ಕರ್ತನಾದ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬರುವಾಗ ಆತನು ಯೆರೂಸಲೇಮಿನಲ್ಲಿಯೂ ಮತ್ತು ಅನ್ಯರ ಅಥವಾ ಇಸ್ರಾಯೇಲರ ಮಧ್ಯದಲ್ಲಿ ಜೀವಿಸುವಾಗ ಆತನ ಸುತ್ತಮುತ್ತಲು ಯಾವಾಗಲೂ ಸಹ ರೋಗಿಗಳು, ಅಂಗಹೀನರು, ಕುಷ್ಠರೋಗಿಗಳು, ರಕ್ತಸ್ರಾವವುಳ್ಳವರು, ಪಾರ್ಶ್ವವಾಯುಗಳುಳ್ಳವರು, ಹೀಗೆ ಅನೇಕ ರೀತಿಯ ಜನರು ಬರ್ತಾರೆ. ಅವರೆಲ್ಲರನ್ನ ಸಹ ದೇವರು ಪ್ರೀತಿಯಿಂದ ಮಾತಾಡ್ತಾನೆ. ಕುರುಡರು ಬರ್ತಾರೆ, ಮೂಗರು ಬರ್ತಾರೆ, ದೆವ್ವ ಹಿಡಿದವರು ಬರ್ತಾರೆ, ಸತ್ತು ಹೋದವರು ಬರ್ತಾರೆ. ದೇವರಿಂದ ಮತ್ತೆ ಯಾಕೆ ಇದೆಲ್ಲ ಆಗ್ತಿದೆ? ಅವರ ಪಾಪದಿಂದ ಎಂಬುದಾಗಿ ಹೇಳುವಾಗ ಯೇಸು ಸ್ವಾಮಿ ಹೇಳ್ತಾರೆ ಅಲ್ಲಿ, ಇವನ ಪಾಪದಿಂದ ಈ ರೀತಿ ಆಗಿಲ್ಲ, ಅದಕ್ಕೆ ಕೆಲವು ಸಾರಿ ದೇವರಿಗೆ ಮಹಿಮೆ ಉಂಟಾಗಬೇಕೆಂಬುದಾಗಿ ಎಲ್ಲಾ ಸಂಗತಿಗಳು ಉಂಟಾಗಿದೆ ಎಂಬುದಾಗಿ ದೇವರು ಹೇಳ್ತಾ ಬರ್ತಾರೆ. ಆದ್ರೆ ಯಾಕೆ ಹಳೆ ಒಡಂಬಡಿಕೆಯಲ್ಲಿ ದೇವರು ಇಷ್ಟೊಂದು ಸ್ಟ್ರಿಕ್ಟ್ ಆಗಿದ್ದಾರೆ ಅಥವಾ ಇಷ್ಟೊಂದು ಕಠಿಣ ಮನಸ್ಸುಳ್ಳವರಾಗಿದ್ದಾರೆ? ಯಾಕೆ ದೇವರೇ ಇದನ್ನೆಲ್ಲ ಕೊಟ್ಟಿದ್ದಲ್ವ? ಕುರುಡನಾಗಿ ನಾವು ಹುಟ್ಸೋಕ್ಕಾಗಲ್ಲ, ಅಂದ್ರೆ ದೇವರೇ ಒಬ್ಬ ಮನುಷ್ಯ ಹುಟ್ಟುವಾಗ ಕುರುಡನಾಗಿಯೂ ಕುಂಟನಾಗಿಯೂ ಮಾಡುವಂತ ಸ್ಥಿತಿ. ಈಗ ದೇವರೇ ಹೇಳ್ತಿದ್ದಾರೆ, ಕುರುಡನು, ಕುಂಟನು ಮತ್ತು ಇತರ ತೊಂದರೆಗಳು ನನ್ನ ಸನ್ನಿಧಾನಕ್ಕೆ ಬರಬಾರ್ದು ಎಂಬುದಾಗಿ. ಹಾಗಾದ್ರೆ ದೇವರು ಪಾರ್ಶಿಯಾಲಿಟಿ ಮಾಡ್ತಾನ? ದೇವರು
ಬರೀ ಒಳ್ಳೆಯವರಿಗೆ ಅಥವಾ ಎಲ್ಲಾ ಅಂಗಾಂಗಗಳ ಪರಿಶುದ್ಧವಾಗಿರೋರ್ನ ಮಾತ್ರ ಹತ್ಕೊಳ್ತಾನೆ ಎಂಬುದಾಗಿ ನಾವು ನೋಡುವಾಗ ಇದರಲ್ಲಿ ಅನೇಕ ಸತ್ಯಾರ್ಥಗಳನ್ನ ನಾವು ಕಂಡುಕೊಳ್ಳಬಹುದು. ದೇವರ ಒಂದು ಈ ಎಲ್ಲಾ ಸಂಗತಿಗಳನ್ನ ನಾವು ನೋಡ್ತಾ ಬರುವಾಗ ಅಥವಾ ನಾವು ಸ್ವಲ್ಪ ಹಿಂದೆ ಹೋಗಿ ಗುಡಾರದ ಒಂದು ಪರಿಕಲ್ಪನೆಯನ್ನ ನಾವು ನೋಡೋದಾದ್ರೆ, ಗುಡಾರವನ್ನ ನಿರ್ಮಿಸಲು ಆಲೋಚನೆ ಕೊಟ್ಟವನು ಬೇರೆ ಯಾರು ಅಲ್ಲ, ಅಥವಾ ಅದ್ ಮೋಶೆಗೆ ಬರ್ಲಿಲ್ಲ, ಅಥವಾ ಅಬ್ರಹಾಮನಿಗೆ ಬರ್ಲಿಲ್ಲ, ಅಥವಾ ಇಸಾಕನಿಗೆ ಯಾಕೋಬನಿಗೆ ಬರ್ಲಿಲ್ಲ. ಆದ್ರೆ ಈ ಪರಿಕಲ್ಪನೆಯನ್ನ ವಿಮೋಚನಾ ಕಾಂಡದಲ್ಲಿ ಕೊಟ್ಟವನು ದೇವ್ರೇ. ನಾನು ನಿಮ್ಮ ಮಧ್ಯದಲ್ಲಿ ವಾಸಿಸ್ಬೇಕೆಂಬುದಾಗಿ ಗುಡಾರವನ್ನು ಉಂಟು ಮಾಡಿ, ಆ ಗುಡಾರವನ್ನ ಇದೇ ರೀತಿಯಲ್ಲಿ ಕಟ್ಟಬೇಕು, ಆ ಗುಡಾರಕ್ಕೆ ಇದೇ ವಸ್ತುಗಳನ್ನ ನೀವು ಬಳಸಬೇಕು, ಇದೇ ರೀತಿಯ ಅಳತೆಯನ್ನು ನೀವು ಅಲ್ಲಿ ಉಪಯೋಗಿಸ್ಬೇಕು, ಇಷ್ಟೇ ಅಳತೆಯಲ್ಲಿ ಅದನ್ನ ಕಟ್ಟಬೇಕು, ಹೀಗೆ ಅದನ್ನ ಕಟ್ಟಬೇಕು, ಇದೇ ಮರನ ಉಪಯೋಗಿಸ್ಬೇಕು, ಅದಕ್ಕೆ ಹೀಗೆ ಚಿನ್ನವನ್ನ ನೀವು ಬಳಸ್ಬೇಕು, ಅಥವಾ ಚೊಕ್ಕ ಬಂಗಾರವನ್ನು ಬಳಸ್ಬೇಕು, ಅಥವಾ ಚಿನ್ನದ ತಗಡುಗಳನ್ನ ಬಳಸಿ ಅದನ್ನ ಮಾಡ್ಬೇಕು, ಇಷ್ಟೇ ದಾರಗಳನ್ನ ಬಳಸ್ಬೇಕು, ಇಷ್ಟೇ ಅಳತೆಯುಳ್ಳ ಗುಡಾರಗಳನ್ನ ಕಟ್ಟಬೇಕು, ಇಷ್ಟೇ ಅಳತೆಯುಳ್ಳ ಅಂಗಳವನ್ನು ನೀವು ಕಟ್ಟಬೇಕೆಂಬುದಾಗಿ ಪ್ರತಿಯೊಂದನ್ನು ಸಹ ಸ್ಪಷ್ಟವಾಗಿ ಬರೆದಿಟ್ಟಂತಹ ದೇವರು. ಈ ಈ ಸಮಯದಲ್ಲಿ ಯಾಜಕ ಕಂಡ 21ನೇ ಅಧ್ಯಾಯಕ್ಕೆ ಬರುವಾಗ ಮೋಶೆಗೆ ಈ ಅಪ್ಪಣೆಯನ್ನು ಕೊಡುವಾಗ್ಲೂ ಸಹ ಇದನ್ನೇ ಆತನು ಮನಸ್ಸಿನಲ್ಲಿ ಇಟ್ಟುಕೊಂಡು ಇದನ್ನು ಬರೆದಿದ್ದಾನಲ್ವಾ, ಇನ್ನು ಆಲೋಚನೆ ಮಾಡೋದಾದ್ರೆ. ಅದೇ ರೀತಿಯಲ್ಲಿ ಹೊಸ ಒಡಂಬಡಿಕೆಯ ವಿಶ್ವಾಸಿಗಳಾದಂತಹ ನಮ್ಮ ಒಂದು ಸ್ಥಿತಿಗಳಾಗಿರುವಾಗ, ನಮ್ಮನ್ನು ಸಹ ಯಾಜಕರನ್ನಾಗಿ ಕರೆದಿರುವಾಗ, ದೇವರು ನಮ್ಮನ್ನ ಕರೆದಾಗ ನಾವು ಎಂತ ಸ್ಥಿತಿಯಲ್ಲಿದ್ದೇವೆ ಎಂಬುದಾಗಿ ಪೌಲನ್ ಹೇಳ್ತಾ ಬರುವಾಗ, ನಮ್ಮಲ್ಲಿ ಯಾರೂ ಸಹ ಪರಿಪೂರ್ಣರಾಗಿರ್ಲಿಲ್ಲ ಎಂಬುದಾಗಿ ನಾವು ನೋಡ್ತಾ ಬರ್ತೇವೆ. ಯಾರೂ ಸಹ ಆ ಒಂದು ಪರಿಪೂರ್ಣತೆಯನ್ನು ಹೊಂದಿದವರಾಗಿರ್ಲಿಲ್ಲ ಎಂಬುದಾಗಿ ನಾವು ನೋಡ್ತೇವೆ. ನಮ್ಮ ಧರ್ಮ ಕಾರ್ಯಗಳು, ಅಂದ್ರೆ ನಾವು ಮನುಷ್ಯ ಮಾತ್ರದವರಾಗಿ ನಾವು ಧರ್ಮ ಕಾರ್ಯ ಮಾಡ್ತೇವೆ ಎಂಬುದಾಗಿ ಹೇಳುವಾಗ, ಆ ಧರ್ಮ ಕಾರ್ಯಗಳನ್ನ ದೇವರು ಹೊಲಸಾದಂತಹ ಬಟ್ಟೆ, ಕೊಳಕಿನಿಂದ ಕೂಡಿರುವಂತಹ ಬಟ್ಟೆ, ಯಾರು ಧರಿಸಲು ಯೋಗ್ಯವಿಲ್ಲದಂತಹ ಬಟ್ಟೆಯ ಹಾಗೆ ದೇವರನ್ನ ಗಮನಿಸ್ತಾನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಆದ್ರೆ ಪಾಪಿಗಳಾಗಿದ್ದಂತಹ ನಮ್ಮನ್ನ ನಾವು ಪಾಪಿಗಳಾಗಿ ಮಾಡುವಂತ ಕಾರ್ಯ ಇನ್ನೂ ಎಷ್ಟು ಕೆಟ್ಟದಾಗಿ ದೇವರಿಗೆ ಕಾಣಿಸಿರಬಹುದು. ನಾವು ಪಾಪಿಗಳಾಗಿ ಒಳ್ಳೆ ಕೆಲಸವನ್ನ ಮಾಡ್ತೀವಿ, ನಾವು ದಾನ ಧರ್ಮದ ಕಾರ್ಯಗಳನ್ನ ಮಾಡ್ತೀವಿ ಎಂಬುದಾಗಿ ಹೇಳುವಾಗ ಅದನ್ನೇ ದೇವರು ಕೆಟ್ಟದೆಂಬುದಾಗಿ ನೋಡ್ತಾನೆ ಅನ್ನೋದಾದ್ರೆ, ನಾವು ಪಾಪಿಗಳಾಗಿ ಪಾಪದ ಕೆಲಸವನ್ನು ಮಾಡುವಾಗ ಇನ್ನೂ ಎಷ್ಟು ಅದು ಅಸಹ್ಯವಾಗಿ ದೇವರ ಕಣ್ಣಿಗೆ ಕಾಣಿಸಿರಬಹುದು. ಅಂತವರಾದಂತಹ ನಮ್ಮನ್ನು ಕೊರಿಂಥದವರಿಗೆ ಬರೆದ ಪತ್ರಿಕೆಯಲ್ಲಿ ಆತನು ಹೇಳ್ತಾನೆ, ನಮ್ಮನ್ನು ಕರೆದಿದ್ದಾನೆ ಎಂಬುದಾಗಿ ಪೇತ್ರನು ಹೇಳ್ತಾ ಬರ್ತಾನೆ. ಯಾವ ರೀತಿಯಲ್ಲಿ ನಮ್ಮನ್ನು ಕರೆದಿದ್ದಾನೆ ಎಂಬುದಾಗಿ ಪೇತ್ರನು ಬರೆಯುತ್ತಾ ಬರುವಾಗ, ರಾಜವಂಶಸ್ಥರಂತಹ ಯಾಜಕ ವರ್ಗದವರನ್ನಾಗಿ, ಪವಿತ್ರ ಯಾಜಕ ವರ್ಗದವರನ್ನಾಗಿ ಕರೆದಿದ್ದಾನೆ ಎಂಬುದಾಗಿ ಪೇತ್ರನು ಹೇಳ್ತಾ ಬರ್ತಾನೆ. ಆದ್ರೆ ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡ್ತಾ ಬರುವಾಗ, ನೀವು ಯಾಜಕರಾಗಿದ್ದಾಗ್ಯೂ ಸಹ, ಯಾಜಕ ಸಂತಾನದವರು ನೀವು ಆಗಿದ್ದಾಗ್ಯೂ ಸಹ, ನೀವು ಯಾಜಕ ಕುಟುಂಬದಲ್ಲಿ, ಆರೋನನ ಕುಟುಂಬದಲ್ಲಿ ನೀವು ಹುಟ್ಟಿದಾಗ್ಯೂ ಸಹ, ಕೆಲವು ಅವಯವಗಳು ನಿಮಗಿದ್ರೆ, ಕೆಲವು ಅಂಗಹೀನತೆಗಳು ನಿಮಗಿದ್ರೆ, ನಿಮಗೆ ದೇವರ ಸನ್ನಿಧಾನದಲ್ಲಿ ಬರುವಂತಹ ಯೋಗ್ಯತೆ ಇಲ್ಲ. ನೀವು ಯೆಹೋವನ ಸನ್ನಿಧಾನವನ್ನು ಪ್ರವೇಶಿಸಬಾರದೆಂಬುದಾಗಿ ದೇವರು ಕಠಿಣವಾಗಿ ಹೇಳ್ತಾ ಬರ್ತಾನೆ. ಕಠಿಣವಾದಂತಹ ಮಾತುಗಳೆಂಬುದಾಗಿ ನಾವು ನೋಡ್ತಾ ಬರ್ಬೋದು. ನೋಡಿ, ಒಂದು ಮಾತನ್ನು ನಾವು ನೋಡೋಣ. ಕೀರ್ತನೆ 24ನೇ ಕೀರ್ತನೆ 3ನೇ ವಚನ. ಅನಾಥರ ಕತ್ತೆಯನ್ನು ಹೊಡೆದುಕೊಂಡು ಹೋಗುತ್ತಾರೆ, ವಿಧವೆಯ ಎತ್ತನ್ನು ಒತ್ತೆಯಾಗಿ ತೆಗೆದುಕೊಳ್ಳುತ್ತಾರೆ. ಸಾರಿ, 15ನೇ ಕೀರ್ತನೆ ಮೊದಲ 5 ವಚನಗಳು ನೋಡೋಣ. ಯೆಹೋವನೇ, ನಿನ್ನ ಗುಡಾರದಲ್ಲಿ ಇಳುಕೊಂಡಿರುವುದಕ್ಕೆ ಯೋಗ್ಯನು ಯಾವನು? ನಿನ್ನ ಪರಿಶುದ್ಧ ಪರ್ವತದಲ್ಲಿ ವಾಸಿಸತಕ್ಕವನು ಎಂಥವನಾಗಿರಬೇಕು? ಅವನು ಸಜ್ಜನನು, ನೀತಿವಂತನು, ಮನಃಪೂರ್ವಕವಾಗಿ ಸತ್ಯವಚನವನ್ನಾಡುವವನು ಆಗಿರಬೇಕು. ಅವನು ಚಾಡಿಯನ್ನು ಹೇಳದವನು, ಮತ್ತೊಬ್ಬರಿಗೆ ಅನ್ಯಾಯ ಮಾಡದವನು, ಯಾರನ್ನೂ ನಿಂದಿಸದವನು ಆಗಿರಬೇಕು. ಅವನು ಭ್ರಷ್ಟರನ್ನು ಜರಿದು ಬಿಟ್ಟವನು, ಯೆಹೋವನಲ್ಲಿ ಭಯಭಕ್ತಿಯುಳ್ಳವರನ್ನು ಸನ್ಮಾನಿಸುವವನು, ನಷ್ಟವಾದರೂ ಪ್ರಮಾಣ ತಪ್ಪದವನು ಆಗಿರಬೇಕು. ಅವನು ಸಾಲಕ್ಕೆ ಬಡ್ಡಿ ಕೇಳದವನು, ನಿರಪರಾಧಿಯ ಕೇಡಿಗಾಗಿ ಲಂಚ ತೆಗೆದುಕೊಳ್ಳದವನು ಆಗಿರಬೇಕು. ಇಂಥವನು ಎಂದಿಗೂ ಕದಲುವುದಿಲ್ಲ. ನೋಡ್ರಿ, ಇಲ್ಲಿ ನಾವು ನೋಡ್ತಾ ಬರ್ತೇವೆ ದೇವರು ಆದುಕೊಂಡಂತಹ ಮನುಷ್ಯನ ಎಂಥವನೆಂಬುದಾಗಿ. ಈ ವಾಕ್ಯವನ್ನು ನಾವು ಕಂಪೇರ್ ಮಾಡೋದಾದ್ರೆ, ಈ ಯಾಜಕ ಕಾಂಡದ 21ನೇ ಅಧ್ಯಾಯಕ್ಕೆ ನಾವು ಕಂಪೇರ್ ಮಾಡೋದಾದ್ರೆ, ಯಾಜಕ ಕಾಂಡ 21ನೇ ಅಧ್ಯಾಯದಲ್ಲಿ ಫಿಸಿಕಲ್ ಅವರು ಅಂಗಹೀನರಾಗಿದ್ರೆ ನೀವು ಬರಬಾರ್ದು, ದೇಹದಲ್ಲಿ ಬಲಹೀನತೆ ಇದ್ರೆ ಬರಬಾರ್ದು ಎಂಬುದಾಗಿ ಹೇಳೋದಾದ್ರೆ, 15ನೇ ಕೀರ್ತನೆಯಲ್ಲಿ
ಕೀರ್ತನಗಾರನು ಬರೆಯುವಾಗ ನಾವು ನೋಡ್ತಾ ಬರ್ತೇವೆ, ಯೆಹೋವನೇ ನಿನ್ನ ಗುಡಾರದಲ್ಲಿ ಇಳುಕೊಳ್ಳುವುದಕ್ಕೆ ಯಾವನು ಯೋಗ್ಯನೆಂಬುದಾಗಿ ಅನೇಕ ಲಕ್ಷಣಗಳನ್ನ ಆತನು ಹೇಳ್ತಾ ಬರ್ತಾನೆ. ಮತ್ತು ಈ ಲಕ್ಷಣಗಳು ದೈಹಿಕ ಲಕ್ಷಣಗಳಲ್ಲ, ಆದ್ರೆ ಮನಸ್ಸಿನ ಒಂದು ಲಕ್ಷಣಗಳು. ಮನಸ್ಸಿನಲ್ಲಿ ಆತನ ಎಂಥವನಾಗಿರ್ಬೇಕು, ಆತನ ಮನಸ್ಸು ದೇವರ ಮುಂದೆ ಯಾವ ರೀತಿಯಲ್ಲಿ ಇರಬೇಕು, ಆತನ ಜೀವಿತ ಯಾವ ರೀತಿಯಲ್ಲಿ ಇರ್ಬೇಕು ಎಂಬುದಾಗಿ ತಿಳಿಸ್ತಾ ಬರ್ತದೆ. ಅದೇ ನಾವು ಸಮುವೇಲನ ಪುಸ್ತಕದಲ್ಲಿ ಸಹ ನಾವು ನೋಡ್ತಾ ಬರುವಾಗ ಸಮುವೇಲನ ಹೇಳುವಂತ ಶ್ರೇಷ್ಠವಾದಂತಹ ಮಾತು, ಯೆಹೋವನು ನಮ್ಮ ದೈಹಿಕ ಗುಣಲಕ್ಷಣಗಳನ್ನ ಆತನು ಗಮನಿಸೋದಿಲ್ಲ, ಆದ್ರೆ ವಿಧೇಯತೆಯನ್ನು ಗಮನಿಸ್ತಾನೆ ಎಂಬುದಾಗಿ ಯೆಹೋವನ ಕುರಿತಾಗಿ ಸಮುವೇಲನ ಹೇಳ್ತಾ ಬರ್ತಾನೆ. ಅದೇ ರೀತಿಯಲ್ಲಿ ನಾವು ಹೊಸ ಒಡಂಬಡಿಕೆಯಲ್ಲಿ ನಾವು ಬರೋದಾದ್ರೆ, ಅನ್ಯರಾಗಿದ್ದಂತಹ ನಮ್ಮನ್ನ, ಕೊಳಚೆಯಲ್ಲಿ ಬಿದ್ದಿದ್ದಂತಹ ನಮ್ಮನ್ನ, ಪೇತ್ರನು ಹೇಳೋ ಹಾಗೆ ಕತ್ತಲೆಯಲ್ಲಿ ಮುಳುಗಿ ಹೋಗಿದಂತಹ ನಮ್ಮನ್ನ, ಪಾಪದ ಅಂಧಕಾರದಲ್ಲಿ ಮುಳುಗಿ ಹೋಗಿದಂತಹ ನಮ್ಮನ್ನ, ಹೊಲಸು ನಾರ್ತಿದಂತಹ ನಮ್ಮನ್ನ ದೇವರು ತನ್ನ ಮಕ್ಕಳಾಗಿ ಕರೆದಿರುವಾಗ, ತನ್ನ ಯಾಜಕರಾಗಿ ಕರೆದಿರುವಾಗ, ಅಂತಹ ಯಾಜಕರು ದೇವರ ಸನ್ನಿಧಾನಕ್ಕೆ ಬರುವಾಗ ಇನ್ನೂ ಸಹ ದೇವರು ರೆಸ್ಟ್ರಿಕ್ಷನ್ಸ್ ಮಾಡ್ತಿದ್ದಾನೆ. ಅದು ಫಿಸಿಕಲ್ ರೆಸ್ಟ್ರಿಕ್ಷನ್ಸ್ ಅಲ್ಲ, ಆದ್ರೆ ಅದು ಆತ್ಮೀಕವಾದಂತಹ ಒಂದು ಸಂಗತಿಗಳು. ನಿನ್ನಲ್ಲಿ ಆತ್ಮೀಕವಾಗಿ ಈ ಸಂಗತಿಗಳಿರೋದಾದ್ರೆ ನೀನು ನನ್ನ ಸನ್ನಿಧಾನಕ್ಕೆ ಬಂದು ನನ್ನ ಮುಂದೆ ಯಜ್ಞವನ್ನು ಅರ್ಪಿಸೋದು ಬೇಡ, ನನ್ನ ಸನ್ನಿಧಾನಕ್ಕೆ ನೀನು ಬರಬಾರ್ದು ಎಂಬುದಾಗಿ ದೇವರು ಖಡಾಖಂಡಿತವಾಗಿ ಹೇಳ್ತಾ ಬರ್ತಾನೆ. ಯಾಕೆ ಎಷ್ಟೊಂದು ಕಠಿಣತೆ ನಾವು ಇಲ್ಲಿ ದೇವರಲ್ಲಿ ನಾವು ನೋಡ್ತೇವೆ. ದೇವರು ಆದುಕೊಂಡಿದ್ದಾನೆ ಒಂದು ಕುಲವನ್ನ, ತನ್ನ ಮಕ್ಕಳನ್ನಾಗಿ ಆದುಕೊಂಡಿದ್ದಾನೆ, ತನ್ನ ಕೆಲಸವನ್ನು ಮಾಡಲು ಅವರಿಗೆ ಕೆಲಸವನ್ನು ಕೊಟ್ಟಿದ್ದಾನೆ. ನಾನು ಮೊದಲೇ ಹೇಳ್ತಾ ಬಂದ ಹಾಗೆ ಈ ಕೆಲಸವು ಮನುಷ್ಯರ ಆಲೋಚನೆ ಅಲ್ಲ, ದೇವರ ಆಲೋಚನೆ. ದೇವರು ನೀನು ಇದೇ ರೀತಿಯಲ್ಲಿ ದೇವಾಲಯವನ್ನು ಕಟ್ಟಬೇಕೆಂಬುದಾಗಿ ಹೇಳ್ತಾನೆ. ಅದೇ ರೀತಿಯಲ್ಲಿ ಕಟ್ಟುವಾಗ ಮಾತ್ರವೇ, ಅದೇ ರೀತಿಯಲ್ಲಿ ಜೋಡಿಸುವಾಗ ಮಾತ್ರವೇ, ಅದೇ ರೀತಿಯಲ್ಲಿ ಮೋಶೆ ಎಲ್ಲಾ ಸಂಗತಿಗಳನ್ನು ಮಾಡಿ ಪರೀಕ್ಷಿಸಿ ಅದನ್ನು ನಡೆಸಿದ ನಂತರವೇ ಅಲ್ಲಿ ಯೆಹೋವನ ಮಹಿಮೆಯಲ್ಲಿ ಪ್ರತ್ಯಕ್ಷವಾಯಿತು ಎಂಬುದಾಗಿ ನಾವು ನೋಡ್ತೇವೆ. ಮತ್ತು ಆರೋನನ್ನು ದೇವರು ಹೇಳಿದ ಹಾಗೆ ಯಜ್ಞಗಳನ್ನು ಸಮರ್ಪಿಸಿದ ನಂತರ ಮಾತ್ರವೇ ಅಲ್ಲಿ ದೇವರು ಆ ಯಜ್ಞವನ್ನು ಇಷ್ಟಪಟ್ಟು ಬೆಂಕಿಯಿಂದ ಯಜ್ಞವನ್ನು ದಹಿಸಿ ದೇವರ ಮಹಿಮೆಯಲ್ಲಿ ಪ್ರಕಟವಾಯಿತು ಎಂಬುದಾಗಿ ನಾವು ನೋಡ್ತೇವೆ. ಸೊಲೊಮೋನನು ದೇವರ ಆಲಯವನ್ನು ಕಟ್ಟಿಸಿ ದೇವರ ಆಲಯವನ್ನ ದೇವರಿಗೆ ಪ್ರತಿಷ್ಠಾಪನೆ ಮಾಡುವಾಗ ದೇವರಲ್ಲಿ ಮೆಚ್ಚಿ ಅಲ್ಲಿ ವಾಸ ಮಾಡಿದ ಎಂಬುದಾಗಿ ನಾವು ನೋಡ್ತಾ ಬರ್ತೇವೆ. ಹೊಸ ಒಡಂಬಡಿಕೆಯಲ್ಲಿ ದೇವರ ಆಲಯದ ಅಥವಾ ಗುಡಾರದ ಪರಿಕಲ್ಪನೆಯನ್ನು ನಾವೆಲ್ಲರೂ ನೋಡ್ತೇವ ಎಂಬುದಾಗಿ ನಾವು ಆಲೋಚನೆ ಮಾಡೋದಾದ್ರೆ, ನೋಡ್ರಿ ಅಲ್ಲಿ ಒಂದು ವಚನ ನೋಡೋಣ. ಯೋಹಾನನ ಸುವಾರ್ತೆ 1ನೇ ಅಧ್ಯಾಯದ 14ನೇ ವಚನ. ಆ ವಾಕ್ಯವೆಂಬವನು ನರಾವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು. ನಾವು ಆತನ ಮಹಿಮೆಯನ್ನು ನೋಡಿದೆವು. ಆ ಮಹಿಮೆಯು ತಂದೆಯ ಬಳಿಯಿಂದ ಬಂದ ಒಬ್ಬನೇ ಮಗನಿಗೆ ಇರತಕ್ಕ ಮಹಿಮೆ. ಆತನು ಕೃಪೆಯಿಂದಲೂ ಸತ್ಯದಿಂದಲೂ ತುಂಬಿದವನಾಗಿದ್ದನು. ನೋಡ್ರಿ, ಇಲ್ಲಿ ಒಬ್ಬ ವ್ಯಕ್ತಿಯ ಕುರಿತಾಗಿ ಯೋಹಾನನು ಬರೆಯುತ್ತಾ ಬರ್ತಾನೆ 14ನೇ ವಚನದಲ್ಲಿ, ಆ ವಾಕ್ಯವೆಂಬವನು ಎಂಬುದಾಗಿ ಯಾವಾತನು ತನ್ನ ವಾಕ್ಯವನ್ನು ಕೊಟ್ಟನೋ, ಯಾವಾತನು ನನ್ನ ಗುಡಾರ ಹೀಗಿರ್ಬೇಕೆಂಬುದಾಗಿ ಮೋಶೆಗೆ ಅಪ್ಪಣೆಗಳನ್ನ ಕೊಟ್ಟನೋ, ಯಾವಾತನು ನನ್ನ ಆಲಯದ ಪರಿಕಲ್ಪನೆಗಳು ಇದೇ ರೀತಿಯಲ್ಲಿ ಇರ್ಬೇಕೆಂಬುದಾಗಿ ಹೇಳ್ತಾ ಬಂದನು ಆ ದಿನದಲ್ಲಿ ಮೋಶೆಯ ಜೊತೆಯಲ್ಲಿ, ಯಾವಾತನು ನನ್ನ ಮಕ್ಕಳು ಅಥವಾ ನನ್ನ ಯಾಜಕರು ನನ್ನ ಸನ್ನಿಧಾನಕ್ಕೆ ಬರಬೇಕಾಗಿದ್ದಾಗೆ ಅವರಲ್ಲಿ ಈ ಅವಯವಗಳಿರುವುದಾದ್ರೆ ಅವರು ಬರಬಾರ್ದು ಎಂಬುದಾಗಿ ಹೇಳ್ತಾ ಬಂದನು, ಆ ವಾಕ್ಯವೆಂಬವನ್ನ ನಾವು ಇಲ್ಲಿ ನೋಡ್ತೇವೆ. ಹೊಸ ಒಡಂಬಡಿಕೆಗೆ ಬರುವಾಗ ಯೋಹಾನನು ಸ್ಪಷ್ಟವಾಗಿ ಬರೆಯುತ್ತಾ ಬರ್ತಾನೆ, ಆತನು ನಮ್ಮ ಮಧ್ಯದಲ್ಲಿ ನರಾವತಾರ ಎತ್ತಿ ನಮ್ಮ ಜೊತೆಯಲ್ಲಿ ವಾಸ ಮಾಡಿದನು ಮತ್ತು ಆತನ ಮಹಿಮೆಯನ್ನು ನಾವು ನೋಡಿದೆವು ಎಂಬುದಾಗಿ. ದೇವರು ಆತನ ಕಟ್ಟಡಗಳನ್ನು ಇಷ್ಟಪಡದೆ ದೇವರು ಆತನು ಮನುಷ್ಯನ ಕೈಯಿಂದ ನಿರ್ಮಿಸಿದಂತಹ ಒಂದು ಕಟ್ಟಡದಲ್ಲಿ ಇರಲು ಇಷ್ಟಪಡದೆ ನಾವು ನೋಡ್ತೇವೆ. ಮನುಷ್ಯರ ಜೊತೆಗೆ ತಾನಾಗಿಯೇ ಬಂದು ವಾಸ ಮಾಡಿದನು ಎಂಬುದಾಗಿ ನಾವು ನೋಡ್ತೇವೆ. ಇಂಗ್ಲಿಷ್ ನಲ್ಲಿ ಈ ಟೇಬರ್ನಾಕಲ್ ಅಮಾಂಗ್ ಅಸ್ ಎಂಬುದಾಗಿ ನಾವು ನೋಡ್ತಾ ಬರ್ತೇವೆ. ಆತನು ನಮ್ಮ ಜೊತೆಯಲ್ಲಿ ಆತನ ಮಹಿಮೆಯನ್ನ ಪ್ರಕಟಪಡಿಸಲು ತಾನಾಗಿಯೇ ಬರ್ತಾನೆ ಮತ್ತು ಎಲ್ಲಾ ರೀತಿಯ ದೈಹಿಕ ಅಂಗಾಂಗಗಳಲ್ಲಿ ಒಂದು ಬಲಹೀನತೆ ಇರುವವರನ್ನ, ಅಂಗಾಂಗಗಳು ಸರಿ ಇಲ್ಲದೆ ಇರುವವರನ್ನ ಆತನು ಇಷ್ಟಪಡ್ತಾನೆ. ಎಲ್ಲರೂ ಸಹ ನೀವು ನನ್ನ ಬಳಿಗೆ ಬನ್ರಿ ಎಂಬುದಾಗಿ ಮತ್ತಾಯನ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಬರ್ತೇವೆ. ಆದ್ರೆ ಹೊಸ ಒಡಂಬಡಿಕೆ ಯಾಜಕರಾದಂತಹ ನಮಗೆ ದೇವರು ಈ ದಿನದಲ್ಲಿ ನೀವು ಇಂಥವ್ರನ್ನ ಸನ್ನಿಧಾನಕ್ಕೆ ಬರಬಾರ್ದು ಎಂಬುದಾಗಿ ಹೇಳೋದಾದ್ರೆ, ಆತನು ಈ ಲೋಕದಲ್ಲಿ ಆತನು ನರಾವತಾರವನ್ನೆತ್ತಿ ವಾಸ ಮಾಡಿದ್ದಾನೆ. ಈ ಲೋಕದಲ್ಲಿ ತನ್ನ ಮಹಿಮೆಯನ್ನು ಪ್ರಕಟಪಡಿಸಿದ್ದಾನೆ. ಈ ಲೋಕದಲ್ಲಿ ಅಂಧಕಾರದಲ್ಲಿ ಮುಳುಗಿದಂತಹ ನಮಗೆ ಕತ್ತಲೆಯೊಳಗಿಂದ ನಮ್ಮನ್ನ ಕರೆದು ಬೆಳಕಿಗೆ ಸೇರಿಸಿದ್ದಾನೆ. ದೇವರ ಮಕ್ಕಳಿನ ಹೆಸರನ್ನು ಕೊಟ್ಟಿದ್ದಾನೆ, ದೇವರ ಮಕ್ಕಳ ಪದವಿಯನ್ನು ಕೊಟ್ಟಿದ್ದಾನೆ, ಪವಿತ್ರ ಯಾಜಕ ವರ್ಗದವರನ್ನಾಗಿ ಮಾಡಿದ್ದಾನೆ, ರಾಜವಂಶಸ್ಥಾಂತ ಯಾಜಕ ವರ್ಗದವರನ್ನಾಗಿ ಮಾಡಿದ್ದಾನೆ. ಎಲ್ಲಾ ರೀತಿಯ ಪರಲೋಕದ
ಅನುಕೂಲತೆಗಳನ್ನ ನಮಗೆ ಕೊಟ್ಟಿದ್ದಾನೆ. ದೇವದೂತರಿಗೂ ತಿಳಿಯದಂತ ಸಂಗತಿಗಳನ್ನ ಸಭೆಯ ಮುಖಾಂತರವಾಗಿ ಇದರಲ್ಲಿ ತಿಳಿಯಪಡಿಸ್ತಿದ್ದಾನೆ. ಪಾತಾಳದ ಕೈಗಳು ಸೋಲಿಸಲಾರದಷ್ಟು ಬಲಯುತರನ್ನಾಗಿ ಸಭೆಯನ್ನು ಕಟ್ತಾ ಬರ್ತಿದ್ದಾನೆ. ಸಭೆಗೆ ಬೇಕಾದಂತ ಎಲ್ಲಾ ಸಂಗತಿಗಳನ್ನ ಸಭೆಯ ಮದಲಿಂಗನಾಥನಾಗಿದ್ದಾನೆ. ಸಭೆಯನ್ನು ಬಹಳ ಪ್ರೀತಿ ಮಾಡಿದ್ದಾನೆ. ತನ್ನ ರಕ್ತವನ್ನೇ ಕೊಟ್ಟುಕೊಂಡು ಚೆಲ್ಲಿ ಸಭೆಯನ್ನ ಸಂಪಾದಿಸಿಕೊಂಡಿದ್ದಾನೆ. ಸಭೆಯಾಗಿ ನಾವು ಕೂಡಿ ಬರುವಾಗ ನಮ್ಮ ಮಧ್ಯದಲ್ಲಿ ಇರ್ತಾನೆ ಎಂಬುದಾಗಿ ವಾಗ್ದಾನ ಮಾಡಿದ್ದಾನೆ. ಆತನ ಪ್ರಸನ್ನತೆಯಲ್ಲಿ ನಾವು ಸಂತೋಷಿಸುವಂತಹ, ಆನಂದಿಸುವಂತಹ ಕೃಪೆಯನ್ನು ಆತನು ಕೊಟ್ಟಿದ್ದಾನೆ. ಆದ್ರೆ ಇಂತಹ ಕರ್ತನು ಹೇಳುವಂತಹ ಒಂದು ಸಂಗತಿ, ಈ ಎಲ್ಲಾ ಶ್ರೇಷ್ಠ ಸಂಗತಿಗಳನ್ನ ನಮಗಾಗಿ ಮಾಡಿದಂತ ಕರ್ತನು ಹೇಳುತ್ತಿರುವಂತಹ ವಿಚಾರ, ನಿಮ್ಮಲ್ಲಿ ಈ ಅಂಗಹೀನತೆಗಳಿರುವುದಾದ್ರೆ, ನಿಮ್ಮಲ್ಲಿ ಈ ಬಲಹೀನತೆಗಳಿರುವುದಾದ್ರೆ ನೀವು ನನ್ನ ಸನ್ನಿಧಾನಕ್ಕೆ ಬರಬಾರದು, ನನ್ನ ಪವಿತ್ರ ಸ್ಥಾನದಲ್ಲಿ ನಿಲ್ಲಬಾರದು, ನೀವು ನನ್ನ ಮುಂದೆ ಕಾಣಿಸಿಕೊಳ್ಬಾರ್ದು ಎಂಬುದಾಗಿ ಹೇಳ್ತಾ ಬರ್ತಾನೆ. ಎಂತ ಭಯಂಕರವಾದಂತಹ ಒಂದು ಸಂಗತಿ ಇದಾಗಿದೆ ಪ್ರಿಯರೇ. ದೇವರ ಮಕ್ಕಳೆಂಬುದಾಗಿ ನಾವು ಕರೆಯಲ್ಪಟ್ಟಿದ್ದೇವ. ದೇವರ ಮಕ್ಕಳ ಒಂದು ಹೆಸರು ನಮಗೆ ಕೊಡಲ್ಪಟ್ಟಿದೆಯಾ. ಪವಿತ್ರ ಯಾಜಕ ವರ್ಗದವರಾಗಿ, ರಾಜವಂಶ ಸಂತ ಯಾಜಕ ವರ್ಗದವರಾಗಿ ನಾವಿದ್ದೇವ. ಅದರ ಒಂದು ಕೆಲಸ, ಅದರ ಜವಾಬ್ದಾರಿ ನಮಗೆ ಕೊಡಲ್ಪಟ್ಟಿದೆಯಾ. ಹಾಗಾದ್ರೆ ನಮ್ಮಲ್ಲಿ ಈ ಗುಣಲಕ್ಷಣಗಳಿದೆಯಾ, ನಮ್ಮಲ್ಲಿ ಈ ಅಂಗಹೀನತೆ ಇದೆಯಾ, ಅಥವಾ ನಮ್ಮಲ್ಲಿ ಈ ಅವಯವಗಳಿದೆಯಾ, ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳುವಂತವರಾಗಿರೋಣ. ಪ್ರೀತಿ ಸ್ವರೂಪನಂತ ದೇವರು ಬಹಳ ಪ್ರೀತಿಯಿಂದ ಆತನು ಎಲ್ಲಾ ಸಂಗತಿಗಳನ್ನು ಮಾಡಿದ್ದಾನೆ. ಆತನ ಅಪ್ಪಣೆಗಳನ್ನ ಯಾಜಕರಿಗೆ ಕೊಟ್ಟಿದ್ದಾನೆ. ಅದನ್ನ ಅವರು ಅಥವಾ ವಿಧೇಯರಾಗಿ ಅವರನ್ನ ಮಾಡ್ತಾ ಬರುವಾಗ ದೇವರ ಪ್ರಸನ್ನತೆಯಲ್ಲಿ ನಾವು ಕಂಡು ಬರ್ತೇವೆ. ಆದ್ರೆ ಯಾವ ಯಾಜಕನು ಅಥವಾ ಯಾವ ವ್ಯಕ್ತಿ ದೇವರ ಆಲಯದಲ್ಲಿ ಬಂದು ದೇವರಿಗೆ ವಿರುದ್ಧವಾದ ಕಾರ್ಯಗಳನ್ನ ಮಾಡ್ತಾನೋ, ದೇವರು ಅದೇ ಕ್ಷಣದಲ್ಲಿ ಅವರನ್ನು ನಾಶ ಮಾಡಿದ್ದನ್ನು ಸಹ ನಾವು ನೋಡ್ತಾ ಬರ್ತೇವೆ. ದೇವರ ಪರಿಶುದ್ಧತೆ, ಆ ದೇವರ ಸನ್ನಿಧಾನ, ದೇವರ ಆ ಒಂದು ಶ್ರೇಷ್ಠತೆಯನ್ನ ನಾವು ವ್ಯರ್ಥವಾಗಿ ಅಥವಾ ಅದನ್ನ ಕ್ಷೀಣವಾಗಿ ಅಥವಾ ಕ್ಷುಲ್ಲಕವಾಗಿ ಪರಿಗಣಿಸುವುದಾದ್ರೆ ನಾವು ನೋಡ್ತಾ ಬರ್ತೇವೆ, ಅದು ಆ ಕ್ಷಣದಲ್ಲಿಯೇ ದೇವರು ಅವರಿಗೆ ಸದುತ್ತರವನ್ನು ಅಥವಾ ಪ್ರತ್ಯುತ್ತರವನ್ನು ಕೊಡ್ತಾ ಬರ್ತಾನೆ. ಆ ಪ್ರತ್ಯುತ್ತರ ಏನು ಎಂಬುದಾಗಿ ನಾವು ನೋಡುವಾಗ ಮರಣ, ಆ ಕ್ಷಣದಲ್ಲಿ ಅವರು ಸತ್ತು ಹೋಗುವಂತ ಒಂದು ಸಂಗತಿ ಸತ್ಯದಲ್ಲಿ ನಾವು ನೋಡ್ತೇವೆ. ಮೊದಲನೇದಾಗಿ ನಾವು ಎಲ್ಲಿಂದ ಅದನ್ನ ನೋಡ್ಕೊಂಡ್ ಬರ್ತೇವೆ ಅಂತ ನೋಡುವಾಗ, ವಿಮೋಚನಾ ಕಾಂಡದಲ್ಲಿ ನಾವು ನೋಡ್ತಾ ಬರುವಾಗ, ಆರೋನನು, ಮೋಶೆ ಮತ್ತು 70 ಜನ ಹಿರಿಯರು, ಅದ್ರಲ್ಲಿ ಆರೋನ ಮಕ್ಕಳು ಸಹ ಸೇರಿರ್ತಾರೆ. ಅವರು ಸಿನಾಯ್ ಬೆಟ್ಟದಲ್ಲಿ ದೇವರ ಮಹಿಮೆಯನ್ನು ಕಾಣ್ತಾರೆ, ದೇವರೊಂದಿಗೆ ಅನ್ಯೋನ್ಯತೆಯನ್ನು ಹೊಂದಿಕೊಳ್ತಾರೆ. ನಂತರ ಗುಡಾರವನ್ನು ಎತ್ತಿ ನಿಲ್ಲಿಸಿದಾಗ ಅಲ್ಲಿಯೂ ಸಹ ದೇವರ ಮಹಿಮೆಯನ್ನು ಕಾಣ್ತಾರೆ. ಇದೇ ರೀತಿಯಲ್ಲಿ ನೀವು ಮಾಡಬೇಕೆಂಬುದಾಗಿ 80 ದಿನಗಳ ಕಾಲ ಮೋಶೆ ದೇವರ ಸನ್ನಿಧಾನದಲ್ಲಿ ಹೋಗಿ ದೇವರಿಂದ ಅಪ್ಪಣೆಗಳನ್ನ ಪಡ್ಕೊಂಡು ಬರ್ತಾನೆ. ದೇವರಿಂದ ಅಪ್ಪಣೆಗಳನ್ನ ಪಡ್ಕೊಂಡು ಬಂದು ಅದನ್ನು ಮೋಶೆ ಆರೋನನಿಗೂ ಅವನ ಮಕ್ಕಳಿಗೂ ಹೇಳ್ತಾನೆ. ಯಜ್ಞಗಳನ್ನ ನೀವು ಹೀಗೆ ಮಾಡ್ಬೇಕು, ದೇವರ ಸನ್ನಿಧಾನದಲ್ಲಿ ಹೀಗಿರ್ಬೇಕೆಂಬುದಾಗಿ ಎಲ್ಲಾ ಸಂಗತಿಗಳನ್ನ ತಿಳಿಸ್ತಾ ಬರ್ತಾನೆ. ಅದನ್ನೆಲ್ಲವನ್ನ ಹೇಳಿದಾಗ್ಯೂ ಸಹ ನಾವು ನೋಡ್ತೇವೆ, ಯಾಜಕರಾಗಿ ಪ್ರತಿಷ್ಠಿಸಲ್ಪಟ್ಟಿದ್ದಾರೆ ಆರೋನನು ಮತ್ತು ಅವನ ಮಕ್ಕಳು. ಆರೋನನು ಮೊದಲನೇ ಯಜ್ಞನ ಸಮರ್ಪಿಸಿದ್ದಾನೆ. ಅಲ್ಲಿ ದೇವರು ಮಹಾ ಮಹಿಮೆಯಿಂದ ತನ್ನ ಪ್ರಸನ್ನತೆಯಲ್ಲಿ ಅದನ್ನು ಇಳಿದು ಬಂದಿದ್ದಾನೆ. ಆ ಸ್ವಲ್ಪ ಸಮಯದ ನಂತರ ನಾವು ನೋಡ್ತೇವೆ, ನಾದಾಬ್, ಅಬಿಹು ಅವರು ಆ ಕ್ಷಣದಲ್ಲಿ ನಾಶವಾಗಿ ಹೋಗ್ತಾರೆ. ದೇವರ ಸನ್ನಿಧಾನದಿಂದ ಬೆಂಕಿ ಹೊರಟು ಬಂದು ಅವರನ್ನು ನಾಶ ಮಾಡ್ತಾ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಅರಣ್ಯಕಾಂಡದಲ್ಲಿ ನಾವು ನೋಡ್ತಾ ಬರ್ತೇವೆ. ದೇವರ ಸನ್ನಿಧಾನದಲ್ಲಿ ದೇವರು ಹೇಳುವಂತ ಸ್ವಲ್ಪ ಸಂಗತಿಗಳನ್ನ ಅವರು ತಿರಸ್ಕರಿಸಿ ಮಾಡಿದಾಗ್ಯೂ ಸಹ ನಾವು ನೋಡ್ತಾ ಬರ್ತೇವೆ, ಅವರಿಗೆ ಸಿಕ್ಕುತ್ತಿದ್ದಂತ ಒಂದು ಶಿಕ್ಷೆ ಆ ಕ್ಷಣದ ಮರಣ ಎಂಬುದಾಗಿ ನಾವು ನೋಡ್ತಾ ಬರ್ತೇವೆ. ಅಥವಾ ಆಕನನ ಸಂಗತಿಗಳನ್ನ ನಾವು ನೋಡ್ತಾ ಬರುವಾಗ, ದೇವರು ನೀವು ಹೋಗಿ ಯುದ್ಧ ಮಾಡ್ರಿ, ನಾನು ಹೇಳಿದ ಹಾಗೆ ಎಲ್ಲವನ್ನು ಸಹ ಸಾಯಿಸಿ ಬಿಡ್ರಿ ಎಂಬುದಾಗಿ ಹೇಳುವಾಗ ಆಕನನ್ ಬರ್ತಾನೆ ಯೆಹೋಶುವನ ಕಾಲದಲ್ಲಿ. ನೀವೆಲ್ಲವನ್ನು ನಾಶ ಮಾಡ್ರಿ ಎಂಬುದಾಗಿ ಹೇಳುವಾಗ ಆಕನನ್ನು ಸ್ವಲ್ಪನೇ ಬಚ್ಚಿಟ್ಕೊಂಡಿದ್ದು, ಆದ್ರೂ ಸಹ ಅವನಿಗೆ ಸಿಗುವಂತ ಶಿಕ್ಷೆ ಮರಣದ ಶಿಕ್ಷೆ ಎಂಬುದಾಗಿ ನಾವು ನೋಡ್ತಾ ಬರ್ತೇವೆ. ನಂತರ ಸೌಲನಿಗೆ ದೇವರು ಹೇಳ್ತಾರೆ, ನೀನು ಹೋಗಿ ಎಲ್ಲರನ್ನು ಸಹ ನಾಶ ಮಾಡಿ ಬಾ ಎಂಬುದಾಗಿ ಹೇಳುವಾಗ ಅವನೇನ್ ಮಾಡ್ತಾನೆ, ಉತ್ತಮವಾದಂತಹ ಮೇಲ್ತರದ ಸಂಗತಿಗಳನ್ನ ನಾನು ದೇವರಿಗೆ ಯಜ್ಞ ಮಾಡೋದಕ್ಕಾಗಿ ಬಂದಿದ್ದೇನೆ ಎಂಬುದಾಗಿ ಹೇಳ್ತಾನೆ. ಆ ರೀತಿ ಮಾಡುವಾಗ ನಾವು ನೋಡ್ತೇವೆ, ಆತನ ಇಡೀ ಸಂತಾನವನ್ನ ದೇವರು ತಳ್ಳಿಬಿಟ್ಟು ಇನ್ನೊಬ್ಬ ಅರಸನನ್ನ ಆತನ ಹುಡುಕ್ತಾನೆ. ಸರಿ, ಅದು ಹಳೆ ಒಡಂಬಡಿಕೆ ಆಯ್ತು ಎಂಬುದಾಗಿ ನಾವು ನೋಡುವಾಗ, ಹೊಸ ಒಡಂಬಡಿಕೆಯಲ್ಲಿ ಸಹ ನಾವು ನೋಡ್ತಾ ಬರ್ತೇವಲ್ವಾ. ಅನನೀಯ ಸಫೈರಳ ಕುರಿತಾಗಿ ಅಪೊಸ್ತಲರ ಕೃತ್ಯದಲ್ಲಿ ದೇವರ ಆತ್ಮನನ್ನ ವಂಚಿಸಿ ಅವರು ಸುಳ್ಳಾಗಿ ಮಾತನಾಡುವಾಗ ನಾವು ನೋಡ್ತೇವೆ, ಅದೇ ಕ್ಷಣದಲ್ಲಿ ಪೇತ್ರನ ಅವರನ್ನ ಗದರಿಸುವಂತಹ ಅದೇ ಕ್ಷಣದಲ್ಲಿ ಅವರು ಸತ್ತು ಹೋಗ್ತಾರೆ ಎಂಬುದಾಗಿ ನಾವು ನೋಡ್ತಾ ಬರ್ತೇವೆ. ಜೀವವುಳ್ಳ ದೇವರ ಸನ್ನಿಧಾನದಲ್ಲಿ
ಕೆಲಸ ಮಾಡುವಂಥದ್ದು, ಜೀವವುಳ್ಳ ದೇವರನ್ನ ಎದುರು ಹಾಕಿಕೊಳ್ಳುವಂಥದ್ದು, ಜೀವವುಳ್ಳ ದೇವರು ಹೇಳಿದಂತಹ ಮಾತಿಗೆ ಅವಿಧೇಯರಾಗಿ ನಡೆಯುವಂಥದ್ದು ಬಹಳ ಗಂಭೀರವಾದಂತಹ ಸಂಗತಿ ಎಂಬುದಾಗಿ ಇಬ್ರಿಯ ಗ್ರಂಥಕರ್ತನು ಬರೀತಾ ಬರ್ತಾನೆ. ಯಾಕಂದ್ರೆ ನಾವು ಆರಾಧನೆ ಮಾಡುವಂತ ದೇವರು ನೋಡಿ ಅದನ್ನ ಆ ವಾಕ್ಯ ಭಾಗವನ್ನು ಓದೋಣ. ಇಬ್ರಿಯರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ ಸಾರಿ 12ನೇ ಅಧ್ಯಾಯ ವಚನ 28 ಮತ್ತು 29ನೇ ವಚನ. ಆದ ಕಾರಣ ಯಾರೂ ಕದಲಿಸಲಾರದ ರಾಜ್ಯವನ್ನು ಹೊಂದುವವರಾದ ನಾವು ಕೃತಜ್ಞತೆ ಉಳ್ಳವರಾಗಿದ್ದು ಆತನಿಗೆ ಸಮರ್ಪಕವಾದ ಆರಾಧನೆಯನ್ನು ಭಕ್ತಿಯಿಂದಲೂ ಭಯದಿಂದಲೂ ಮಾಡೋಣ, ಯಾಕೆಂದರೆ ನಮ್ಮ ದೇವರು ದಹಿಸುವ ಅಗ್ನಿಯಾಗಿದ್ದಾನೆ. ನೋಡ್ರಿ, ಇಲ್ಲಿ ನಾವು ನೋಡ್ತೇವೆ ಯಾವ ದೇವರು ನಮಗೆ ಎಲ್ಲಾ ಸಂಗತಿಗಳನ್ನ ಪ್ರೀತಿಗಳನ್ನ ಕೊಟ್ಟಿದ್ದಾನೋ. ನಾವು 12ನೇ ಅಧ್ಯಾಯದ 18ನೇ ವಚನದಿಂದ ನಾವು ನೋಡ್ತಾ ಬರೋದಾದ್ರೆ ದೇವ್ರು ನಮಗೆ ಎಷ್ಟೊಂದು ಕೃಪೆಯನ್ನು ಕೊಟ್ಟಿದ್ದಾನೆ. ಹಳೆ ಒಡಂಬಡಿಕೆಯ ಹಳೆ ಒಡಂಬಡಿಕೆಯ ಆ ಜನರಿಗೆ, ಇಸ್ರಾಯೇಲರಿಗೆ ಇದಕ್ಕಿಂತಲೂ ಉತ್ತಮವಾದಂತಹ ಶ್ರೇಷ್ಠ ಸಂಗತಿಗಳನ್ನ ದೇವರು ನಮಗೆ ಕೊಟ್ಟಿದ್ದಾನೆ. ದೇವರು ನಮ್ಮನ್ನ ಅವರಿಗಿಂತಲೂ ಉತ್ತಮವಾದಂತಹ ಸ್ಥಿತಿಯಲ್ಲಿ ಇಟ್ಟಿದ್ದಾನೆ. ಆದಾಗ್ಯೂ ಸಹ ನಾವು ಒಂದು ಸಂಗತಿಯನ್ನು ಮರೆಯಬಾರದು. ಆತನ ಸನ್ನಿಧಾನದಲ್ಲಿ ಸೇರಿ ಬರುವಾಗ, ಆತನ ಹೆಸರಿನಲ್ಲಿ ಕಾರ್ಯಗಳನ್ನ ಮಾಡುವಾಗ ಏನೆಂಬುದಾಗಿ ನಾವು ನೋಡುವಾಗ ನಮ್ಮ ದೇವರು ಇನ್ನೂ ಸಹ ದಹಿಸುವ ಆಜ್ಞೆಯಾಗಿದ್ದಾನೆ ಎಂಬುದಾಗಿ ನಾವು ನೋಡ್ತಾ ಬರ್ತೇವೆ. ಆದ್ದರಿಂದಲೇ ನಾವು ಯಾವುದೇ ಕೆಲಸವನ್ನು ದೇವರ ಸನ್ನಿಧಾನದಲ್ಲಿ ಮಾಡುವವರಾಗಿದ್ದಾಗಿ ನಾವು ಏನ್ ಮಾಡ್ಬೇಕೆಂಬುದಾಗಿ ನಾವು ನೋಡುವಾಗ ಕೃತಜ್ಞತೆಯುಳ್ಳವರಾಗಿದ್ದು ಆರಾಧನೆಯನ್ನು ಭಯದಿಂದಲೂ ಭಕ್ತಿಯಿಂದಲೂ ಮಾಡೋಣ ಎಂಬುದಾಗಿ. ನಮಗೆ ಸಿಕ್ಕಿರುವಂತಹ ಒಂದು ಕರೆ ಉನ್ನತವಾದಂತಹ ಕರೆ. ಯಾಕಂದ್ರೆ ಆ ಕರೆ ಬಂದಿರುವುದು ನೇರವಾಗಿ ಭೂಪರಲೋಕಗಳನ್ನು ಉಂಟು ಮಾಡಿದಂತಹ ದೇವರಿಂದ. ನಮಗೆ ಈ ಲೋಕದ ಸಿಇಒಗಳಾಗ್ಲಿ, ಯಾವುದೋ ದೊಡ್ಡ ಕಂಪನಿಯ ಸಿಇಒ ಆಗ್ಲಿ, ಅವ್ರು ನೇರವಾಗಿ ನಮ್ಮನ್ನು ಕರೆಯೋದಾದ್ರೆ ನಾವು ಎಷ್ಟೊಂದು ಸಂತೋಷ ಪಡ್ತೇವೆ. ಅಥವಾ ಚೀಫ್ ಪೊಲೀಸ್ ಆಫೀಸರ್ ಆಗ್ಲಿ, ಅಥವಾ ರಾಜಕಾರಣಿಗಳಾಗ್ಲಿ, ನಮ್ಮ ಸಿಎಂ ಗಳಾಗ್ಲಿ, ಅಥವಾ PM ಗಳಿಂದ ಅಥವಾ ರಾಷ್ಟ್ರಪತಿಯಿಂದ ನಮಗೆ ನೇರವಾಗಿ ಕರೆ ಬರೋದು ನಮಗೆ ಎಷ್ಟೊಂದು ಸಂತೋಷವಾಗ್ತದೆ. ನಾವು ಅದಕ್ಕೆ ಎಷ್ಟೊಂದು ಸಿದ್ಧತೆಗಳನ್ನ ಮಾಡಿಕೊಂಡು ನಾವು ಹೋಗ್ತೇವೆ. ಆದ್ರೆ ಯಾಜಕತನದ ಒಂದು ಕರೆ ನಮಗೆ ಸಿಕ್ಕಿದಂಥದ್ದು ಭೂಪರಲೋಕಗಳನ್ನು ಉಂಟು ಮಾಡಿದಂತಹ ದೇವರಿಂದ. ಈ ಲೋಕದ ಎಲ್ಲಾ ಅಧಿಕಾರಿಗಳಿಗಿಂತಲೂ, ಈ ಲೋಕದ ಎಲ್ಲಾ ರಾಜರಿಗಿಂತಲೂ, ಈ ಲೋಕದ ಎಲ್ಲಾ ಜ್ಞಾನಿಗಳಿಗಿಂತಲೂ ಉನ್ನತನಾದಂತಹ ಎಲ್ಲಾ ಐಶ್ವರ್ಯಗಳನ್ನ, ಎಲ್ಲಾ ಸಮಸ್ತ ನಿಧಿಯನ್ನ ತನ್ನಲ್ಲಿ ಅಡಗಿಸಿಕೊಂಡಿರುವಂತಹ ಕ್ರಿಸ್ತನು ನಮ್ಮನ್ನು ಕರೆದಿದ್ದಾನೆ. ದೇವರು ನಮ್ಮನ್ನು ಕರೆದಿದ್ದಾನೆ. ದೇವರ ಕರೆಗೆ ನಾವು ವಿಧೇಯರಾಗಿ ಬಂದಿದ್ದೇವೆ ಎಂಬುದಾಗಿ ನಾವು ನೋಡುವಾಗ ಆತನ ಆಜ್ಞೆಗಳನ್ನ ಇನ್ನೂ ಎಷ್ಟು ಗಂಭೀರವಾಗಿ, ಇನ್ನೂ ಎಷ್ಟು ಪ್ರೀತಿಯಿಂದ, ಇನ್ನೂ ಎಷ್ಟು ವಿಧೇಯತೆಯಿಂದ ನಾವು ಈ ಕೆಲಸಗಳನ್ನ ಮಾಡ್ತಾ ಬರ್ಬೇಕು. ಅಕಸ್ಮಾತ್ ಈ ಕೆಲಸಗಳನ್ನ ಮಾಡದೆ ಹೋದ್ರೆ ನಾವು ನೋಡ್ತಾ ಬರ್ತೇವೆ. 1ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯದಲ್ಲಿ ನಮಗೆ ತಿಳಿದಿರುವಂತಹ ಸಂಗತಿಗಳು, ನಮ್ಮಲ್ಲಿ ಎಷ್ಟೋ ಜನರು ಸಾಯುತ್ತಾರೆ, ಎಷ್ಟೋ ಜನರು ರೋಗಿಗಳಾಗಿದ್ದಾರೆ ಎಂಬುದಾಗಿ. ದೇವರ ಈ ಮಾತುಗಳನ್ನು ನಾವು ಅವಿಧೇಯರಾಗಿ ನಡ್ಕೊಳ್ಳುವಾಗ ನಾವು ನೋಡ್ತೇವೆ, ಎಷ್ಟೋ ದೇವರಿಗೆ ನಾವು ಸಭೆಯಾಗಿ ಪ್ರಾರ್ಥನೆಗಳನ್ನ ಮಾಡ್ತಿರ್ಬಹುದು, ದೇವರ ಸೇವೆಗಾಗಿ ಎಷ್ಟೋ ಕೆಲಸಗಳನ್ನ ನಾವು ಮಾಡ್ತಿರ್ಬಹುದು, ಎಷ್ಟೋ ರೀತಿಯಲ್ಲಿ ಚಿಂತೆಗಳನ್ನ ಮಾಡ್ತಿರಬಹುದು. ಆದ್ರೆ ನನ್ನ ಒಬ್ಬನ ಅವಿಧೇಯತೆಯಿಂದ, ನಾನು ಒಬ್ಬನು ದೇವರಿಗೆ ಅವಿಧೇಯನಾಗಿ ನಡ್ಕೊಳ್ಳುವಾಗ, ನಾನು ಒಬ್ಬನು ದೇವರ ಮಾತುಗಳನ್ನ ಕೇಳಿಸಿಕೊಳ್ಳದೆ ಹೋಗಿರುವಾಗ ಅದರಿಂದ ಎಷ್ಟೋ ಕಣ್ಣೀರಿನ ಪ್ರಾರ್ಥನೆಗಳಿಗೆ ಉತ್ತರ ಸಿಗದೇ ಇರುವಂತಹ ಒಂದು ಸಂಗತಿ. ದೇವರ ರಾಜ್ಯದ ಮಹಿಮೆಗಾಗಿ ಮಾಡಬೇಕಾಗಿರುವಂತಹ ಕಾರ್ಯಗಳು ನಾವು ಎಷ್ಟೇ ಪ್ರಯಾಸ ಪಟ್ಟಾಗಿ ಸಹ ದೇವರ ಕೃಪೆ, ದೇವರ ಪ್ರಸನ್ನತೆ ಅಲ್ಲಿಲ್ಲದೆ ಹೋಗೋದ್ರಿಂದ, ದೇವರ ಆ ಒಂದು ಒಪ್ಪಿಗೆ ನಮಗೆ ಸಿಗದೇ ಇರೋದ್ರಿಂದ ನಮ್ಮ ಪ್ರಾರ್ಥನೆಗಳಿಗೆ, ನಮ್ಮ ಸುವಾರ್ತೆ ಸೇವೆಗಳಿಗೆ, ನಮ್ಮ ಎಲ್ಲಾ ಆತ್ಮಿಕ ಸಂಗತಿಗಳ ಎಷ್ಟೋ ರೀತಿಯಲ್ಲಿ ಪ್ರಾರ್ಥನೆ ಸದುತ್ತರ ಸಿಗದೇ ಇರುವಂತಹ ಸಂಗತಿಗಳು ನಾವು ನೋಡ್ತಾ ಬಂದಿದ್ದೇವೆ. ಎಷ್ಟೋ ದೇವಜನರು ಎಷ್ಟೋ ರೀತಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಬರುವಾಗ ಅವರ ಪ್ರಾರ್ಥನೆಗಳಿಗೆ ಉತ್ತರ ಸಿಗ್ತಿಲ್ಲ. ಯಾಕಂದ್ರೆ ನನ್ನೊಬ್ಬನ ಅವಿಧೇಯತೆ, ನಾನು ನನ್ನ ದೇವರ ಸನ್ನಿಧಾನದಲ್ಲಿ ನನ್ನನ್ನು ಶುದ್ಧಪಡಿಸಿಕೊಳ್ಳದೇ ಇರೋದ್ರಿಂದ, ನಾನು ದೇವರ ಮಾತಿಗೆ ಅವಿಧೇಯನಾಗಿರೋದ್ರಿಂದ, ಈ 12 ಸಂಗತಿಗಳಲ್ಲಿ ಯಾವ್ದಾದ್ರು ಒಂದು ನನ್ನಲ್ಲಿ ಇರೋದಾದ್ರೆ ಆ ದೊಡ್ಡ ಪ್ರಾರ್ಥನೆಗಳು, ಆ ದೊಡ್ಡ ಹೊರೆ ಭಾರವನ್ನು ಹೊತ್ತಿಕೊಂಡಿರುವಂತ ಎಷ್ಟೋ ದೇವಜನರು ಪ್ರಾರ್ಥನೆ ಮಾಡಿದಾಗ್ಯೂ ಸಹ ನನ್ನ ಅವಿಧೇಯತೆ ನಿಮಿತ್ತವಾಗಿ ಆ ಪ್ರಾರ್ಥನೆಗಳಿಗೆ ಸದುತ್ತರ ಸಿಗೋದಿಲ್ಲ. ಪ್ರಿಯರೇ, ದೇವರಿಂದ ಈ ಶ್ರೇಷ್ಠವಾದಂತಹ ಕರೆಯನ್ನು ಹೊಂದಿಕೊಂಡಿರುವಂತಹ ನಾವು ಯಾವ ರೀತಿಯಲ್ಲಿ ದೇವರ ಮಾತುಗಳಿಗೆ ವಿಧೇಯರಾಗ್ತಿದ್ದೇವೆ? ದೇವರಿಂದ ಕರೆಯನ್ನು ಹೊಂದಿಕೊಂಡಿರುವವರು 12 ವಿಧವಾದಂತಹ ಬಲಹೀನತೆಗಳಲ್ಲಿ ಮುಳುಗಿ ಹೋಗಿದ್ದಾರೆ ಎಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸ್ತಾ ಬರ್ತದೆ. ನೋಡಿ, ಅದನ್ನ ಒಂದೊಂದಾಗಿ ನಾವು ನೋಡ್ತಾ ಬರೋಣ. ಮೊದಲನೇದಾಗಿ 12 ಸಂಗತಿಗಳು ಇಲ್ಲಿದೆ. ಕುರುಡ, ಕುಂಟ, ಕೊರೆಮೂಗ, ವಿಪರೀತ ಅವಯವಗಳುಳ್ಳವನು, ಕೈಮುರುಕ, ಕಾಲು ಮುರುಕ, ಗೋನು ಗುಜ್ಜರಿ, ಹೂಗಣ್ಣ, ಕಾಯಿಗಣ್ಣ, ಕಜ್ಜಿಯುಳ್ಳವನು, ತುರಿಗಳುಳ್ಳವನು, ಬೀಜದೋಷವುಳ್ಳವನು ಎಂಬುದಾಗಿ. ಈ ದಿನದಲ್ಲಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಸಂಗತಿಗಳನ್ನ ನಾವು ಈ ದಿನದಲ್ಲಿ ನೋಡ್ತಾ ಬರೋಣ. ಮೊದಲನೇದಾಗಿ ನಾವು ನೋಡುವಂಥದ್ದು ಕುರುಡ ಎಂಬುದಾಗಿ. ಯಾಜಕರು ಎಲ್ಲಿ ಸೇವೆ ಮಾಡ್ತಾರೆ ಎಂಬುದಾಗಿ ನಾವು ನೋಡುವಾಗ ಪರಿಶುದ್ಧ ಸ್ಥಳದಲ್ಲಿ ಅವರಿಗಿರುವಂತ ಕೆಲಸ ಪರಿಶುದ್ಧ ಸ್ಥಳ, ಮಹಾಪರಿಶುದ್ಧ ಸ್ಥಳ. ಯಾಕಂದ್ರೆ
ಹೊರಾಂಗಣದಲ್ಲಿ ಏನಿದೆ ಆ ಎಲ್ಲಾ ಕೆಲಸವನ್ನ ಲೇವಿಯರು ನೋಡಿಕೊಳ್ತಾರೆ. ಇವರಿಗೆ ಇರುವಂತ ಮುಖ್ಯವಾದಂತಹ ಒಂದು ಕೆಲಸ ಅವರು ಪರಿಶುದ್ಧ ಸ್ಥಳದಲ್ಲಿ ಕೆಲಸ ಮಾಡುವಂತದ್ದು. ಮತ್ತು ನಾವು ಕಳೆದ ದಿನಗಳಲ್ಲಿ ನೋಡಿದ ಹಾಗೆ ಪರಿಶುದ್ಧ ಸ್ಥಳದಲ್ಲಿ ಮುಖ್ಯವಾಗಿ ಮೂರು ವಿಚಾರಗಳಿವೆ. ಮೊದಲನೇದಾಗಿ ನಾನು ಹೋಗಿ ನನ್ನ ಎಡಗಡೆಗೆ ಏನ್ ಕಾಣ್ತದೆ ಎಂಬುದಾಗಿ ನಾವು ನೋಡುವಾಗ ಬಂಗಾರದ ದೀಪಸ್ತಂಭ ಇದೆ. ನನ್ನ ಬಲಗಡೆಯಲ್ಲಿ ಏನ್ ಕಾಣ್ತದೆ ಎಂಬುದಾಗಿ ನಾವು ನೋಡುವಾಗ ಮೇಜ್ ಇದೆ, ರೊಟ್ಟಿಯ ಮೇಜ್ ಇದೆ. ಅಲ್ಲಿ 12 ರೊಟ್ಟಿಗಳು ಇಡಲ್ಪಟ್ಟಿದೆ. ಯಾವ ರೀತಿಯಲ್ಲಿ ಇಡಲ್ಪಟ್ಟಿದೆ? 2 ಕಾಲಮ್ ಆಗಿ 6 ರೊಟ್ಟಿಗಳು ಒಂದ್ ಕಡೆ, 6 ರೊಟ್ಟಿಗಳು ಇನ್ನೊಂದ್ ಕಡೆ, ಆ ರೀತಿಯಲ್ಲಿ ಇಡಲ್ಪಟ್ಟಿದೆ. ಮತ್ತು ದೇವರ ವಾಕ್ಯ ನಮಗೆ ಹೇಳುವಂತದ್ದು ಆ ರೊಟ್ಟಿಗಳ ಮೇಲೆ ಧೂಪಾರತಿ ಇದೆ ಎಂಬುದಾಗಿ ನಾವು ನೋಡ್ತಾ ಬರ್ತೇವೆ. ಮತ್ತು ನನ್ನ ಎದುರು ಕಡೆ ನನ್ನ ಮುಂದೆ ಕಾಣುವಂತದ್ದು ಧೂಪಸ್ತಂಭ. ಸೊ ಈ ಸಂಗತಿಗಳಲ್ಲಿದೆ. ಅಕಸ್ಮಾತ್ ನಾನು ಕುರುಡನಾಗಿ ಆ ಪರಿಶುದ್ಧ ಸ್ಥಳಕ್ಕೆ ಹೋಗುವಾಗ ಯಾವ ವಸ್ತು ಎಲ್ಲಿದೆ ನಂಗೆ ಕಾಣೋದಿಲ್ಲ, ನಂಗೆ ಕಣ್ಣು ಕಾಣೋದಿಲ್ಲ. ಆದ್ರಿಂದ ನಾನು ಅಲ್ಲಿ ಹೋಗ್ಬಿಟ್ಟು ಏನ್ ಮಾಡ್ಬೇಕು ನಂಗೆ ಗೊತ್ತಾಗೋದಿಲ್ಲ. ದೇವರ ಸನ್ನಿಧಾನದಲ್ಲಿ ದೇವರು ಹೇಳಿದಂತ ಸ್ಥಳದಲ್ಲಿ ವಸ್ತುಗಳು ಇರಬೇಕು. ಆದ್ರೆ ನಾನು ಕುರುಡನಾಗಿ ಕಣ್ಣು ಕಾಣದೆ ಅಲ್ಲಿ ಹೋಗಿ ಏನೇನೋ ಮಾಡೋದಾದ್ರೆ ದೇವರಿಂದ ಏನು ಶಿಕ್ಷೆ ನಂಗೆ ಬರುತ್ತೆ ನಂಗೆ ಸ್ಪಷ್ಟವಾಗಿ ತಿಳಿದಿದೆ. ಹಳೆ ಒಡಂಬಡಿಕೆ ಯಾಜಕನು ಕುರುಡನಾಗಿರುವಾಗ ನೀನು ನನ್ನ ಸನ್ನಿಧಾನಕ್ಕೆ ಬರಬಾರ್ದು ಎಂಬುದಾಗಿ ದೇವರು ಯಾಕೆ ಹೇಳ್ತಿದ್ದಾನೆ ಎಂಬುದಾಗಿ ಹೇಳುವಾಗ ಅವನು ದೇವರ ಸನ್ನಿಧಾನದ ಒಳಗಡೆ ಹೋಗಿ ಕೆಲಸ ಮಾಡಬೇಕಾದವನು. ದೇವರ ಸನ್ನಿಧಾನದ ಒಳಗಡೆ ಹೋಗಿ ಎಣ್ಣೆ ಸುರಿದು ಪ್ರತಿದಿನ ಬೆಂಕಿ ಹಚ್ಚಬೇಕು. ಪ್ರತಿ ವಾರ ಆತನು ಹೋಗಿ ಅಲ್ಲಿ ರೊಟ್ಟಿಗಳನ್ನ ಕ್ರಮಪಡಿಸಬೇಕು. ಹಳೆ ರೊಟ್ಟಿಗಳನ್ನ ತೆಗೆದು ಪ್ರತಿ ಸಬ್ಬತ್ತಿನದಲ್ಲಿ ಹೊಸ ರೊಟ್ಟಿಗಳನ್ನ ಇಡಬೇಕು. ಆತನು ಆ ಕೆಂಡಗಳನ್ನ ತಗೊಂಡು ಹೋಗಿ ಧೂಪಾರತಿಯಲ್ಲಿಟ್ಟು ಧೂಪ ದ್ರವ್ಯಲ್ಲಿ ಹಾಕಬೇಕು. ಎಲ್ಲಾ ಕೆಲಸಗಳನ್ನ ಮಾಡಬೇಕು. ಕುರುಡನಾಗಿರೋನು ಯಾವ ರೀತಿಯಲ್ಲಿ ಎಲ್ಲಾ ಕೆಲಸಗಳನ್ನು ಮಾಡಲು ಸಾಧ್ಯ? 12 ರೊಟ್ಟಿಗಳನ್ನ 6 ರೊಟ್ಟಿಗಳಾಗಿ ಅದನ್ನು ಜೋಡಿಸ್ಬೇಕು. ಕುರುಡನಾಗಿರೋನಿಗೆ ಕಣ್ಣು ಕಾಣದೆ ಹೇಗೆ ಅದನ್ನೆಲ್ಲ ಮಾಡ್ತಾ ಹೋಗ್ತಾನೆ? ಪವಿತ್ರ ಸ್ಥಾನದಲ್ಲಿ ಯಾವ ಸಂಗತಿಗಳನ್ನ ಮಾಡ್ಬೇಕು, ಹೇಗೆ ಮಾಡ್ಬೇಕು ಎಂಬುದಾಗಿ ಅಕಸ್ಮಾತ್ ನನಗೆ ಈ ಸ್ಥಳ ಗೊತ್ತು, ಇಲ್ಲೇನಿಂದ ಗೊತ್ತು ಎಂಬುದಾಗಿ ಹೇಳಿದಾಗ ಯಾವ ರೀತಿಯಲ್ಲಿ ಅದನ್ನು ಎಣ್ಣೆ ಹಾಕಕ್ಕಾಗತ್ತೆ ಆ 12 ಇದರಲ್ಲಿ ದೀಪಸ್ತಂಭಗಳಲ್ಲಿ? ಯಾವ ರೀತಿಯಲ್ಲಿ ಆ 12 ಇದಕ್ಕೂ ಬೆಂಕಿ ಹಚ್ಚಿಸೋಕೆ ಅವನಿಗೆ ಆಗತ್ತೆ? ಯಾವ ರೀತಿಯಲ್ಲಿ ರೊಟ್ಟಿಗಳನ್ನ ಕ್ರಮವಾಗಿ ಜೋಡಿಸಿಡಕ್ಕೆ ಆತನಿಗೆ ಆಗತ್ತೆ? ಕುರುಡನಾಗಿ ಇರುವುದಾದ್ರೆ ನೀನು ಬರಬಾರ್ದು ಎಂಬುದಾಗಿ ಹೇಳುವಾಗ ಎಲ್ಲಾ ರೆಸ್ಟ್ರಿಕ್ಷನ್ಸ್ ಫಿಸಿಕಲ್ ಆಗಿ ದೈಹಿಕವಾಗಿ ಕುರುಡನಾಗಿರೋನಿಗೆ ಇದೆ. ಆದ್ರೆ ಹೊಸ ಒಡಂಬಡಿಕೆಯ ವಿಶ್ವಾಸಿಗಳಾದಂತಹ ಅಥವಾ ಯಾಜಕರಾದಂತಹ ನಮಗೆ, ಪವಿತ್ರ ಯಾಜಕ ವರ್ಗದವರು, ರಾಜವಂಶಸ್ಥಂತ ಯಾಜಕ ವರ್ಗದವರಾದಂತಹ ನಮಗೆ ಈ ದಿನಗಳಲ್ಲಿ ಕಣ್ಣು ಕಾಣದೆ ಹೋದ್ರೆ ನಾವು ಇನ್ನೊಬ್ಬರ ದಾನವಾಗಿ ಕೊಡುವಂತ ಕಣ್ಣುಗಳನ್ನು ಹಾಕಿಕೊಳ್ಬಹುದು. ಅದು ಯಾವುದೇ ಸಮಸ್ಯೆ ನಮಗೆ ಇಲ್ಲ. ಟೆಕ್ನಾಲಜಿ ಬಹಳ ಇಂಪ್ರೂವ್ ಆಗಿದೆ. ಆದ್ರೆ ದೇವರ ವಾಕ್ಯ ನಮಗೆ ತಿಳಿಸುವಂತದ್ದು ಕುರುಡುತನದ ಕುರಿತಾಗಿ ಹೊಸ ಒಡಂಬಡಿಕೆಯಲ್ಲಿ ಅನೇಕ ಸಂಗತಿಗಳನ್ನ ನಾವು ನೋಡ್ತಾ ಬರ್ತೇವೆ. ನೀನು ಕುರುಡನಾಗಿದ್ರೆ ಏನೇನು ಪ್ರಾಬ್ಲಮ್ಸ್ ಆಗುತ್ತೆ, ಆತ್ಮಿಕ ಕುರುಡುತನ ಎಲ್ಲೆಲ್ಲಿಗೆ ನಡೆಸ್ಕೊಂಡು ಹೋಗ್ತದೆ ಎಂಬುದಾಗಿ ನಮಗೆ ಅನೇಕ ಸಂಗತಿಗಳಿದೆ. ಆದಾಗ ನೀವು ನಿಮ್ಮ ಸ್ವಂತ ಧ್ಯಾನಗಳಲ್ಲಿ ನೀವು ಅದನ್ನು ಧ್ಯಾನ ಮಾಡಬಹುದು. ಆದಾಗ್ಯೂ ಈ ದಿನ ನಾವು ಮೊದಲನೇ ಯೋಹಾನನ ಪತ್ರಿಕೆಯಲ್ಲಿ ಒಂದು ಸಂಗತಿಯನ್ನು ಕಲಿತಾ ಬರೋಣ. ಕುರುಡುತನದ ವಿಚಾರವಾಗಿ, ಆತ್ಮಿಕ ಕುರುಡುತನ. 1 ಯೋಹಾನ 2ನೇ ಅಧ್ಯಾಯ 8ರಿಂದ 11ನೇ ವಚನ. 1 ಯೋಹಾನ 2ನೇ ಅಧ್ಯಾಯ 8ರಿಂದ 11ನೇ ವಚನ. ಆದರೂ ನಾನು ನಿಮಗೆ ಬರೆಯುವುದು ಹೊಸ ಅಪ್ಪಣೆಯೇ, ಇದು ಆತನಲ್ಲಿಯೂ ನಿಮ್ಮಲ್ಲಿಯೂ ಸತ್ಯವಾಗಿದೆ. ಹೇಗೆಂದರೆ ಕತ್ತಲೆಯು ಕಳೆದು ಹೋಗುತ್ತದೆ, ನಿಜವಾದ ಬೆಳಕು ಈಗ ಪ್ರಕಾಶಿಸುತ್ತಲಿದೆ. ಬೆಳಕಿನಲ್ಲಿದ್ದೇನೆಂದು ಹೇಳಿಕೊಂಡು ತನ್ನ ಸಹೋದರನನ್ನು ದ್ವೇಷಿಸುವವನು ಈವರೆಗೂ ಕತ್ತಲೆಯಲ್ಲಿದ್ದಾನೆ. ತನ್ನ ಸಹೋದರನನ್ನು ಪ್ರೀತಿಸುವವನು ಬೆಳಕಿನಲ್ಲಿ ನೆಲೆಗೊಂಡಿದ್ದಾನೆ. 11ನೇ ವಚನ. ಮತ್ತು ಅವನಲ್ಲಿ ವಿಘ್ನಕರವಾದದ್ದು ಏನೂ ಇಲ್ಲ. ತನ್ನ ಸಹೋದರನನ್ನು ದ್ವೇಷಿಸುವವನು ಕತ್ತಲೆಯಲ್ಲಿದ್ದಾನೆ, ಕತ್ತಲೆಯಲ್ಲಿ ನಡೆದುಕೊಳ್ಳುತ್ತಾನೆ. ಕತ್ತಲೆಯು ಅವನ ಕಣ್ಣುಗಳನ್ನು ಕಾಣದ ಹಾಗೆ ಮಾಡಿದ್ದರಿಂದ ತಾನು ಎಲ್ಲಿಗೆ ಹೋಗುತ್ತಾನೋ ಅವನಿಗೆ ತಿಳಿಯದು. ನೋಡ್ರಿ, ಇಲ್ಲಿ ನಾವು ನೋಡ್ತೇವೆ ಹೊಸ ಒಡಂಬಡಿಕೆಯ ಕುರುಡುತನದ ವಿಚಾರವಾಗಿ ನಾವು ನೋಡ್ತಾ ಬರ್ತೇವೆ. 11ನೇ ವಚನದ ಕೊನೆಯ ಭಾಗದಲ್ಲಿ ಕತ್ತಲೆಯು ಕುರುಡನ ಕಣ್ಣುಗಳನ್ನ ಕಾಣದ ಹಾಗೆ ಮಾಡಿದೆ. ಆ ಕುರುಡುತನ ಅವನ ಕಣ್ಣುಗಳು ಇರೋದ್ರಿಂದ ಅವನು ಎಲ್ಲಿ ಹೋಗ್ತಾನೋ ಅವನಿಗೆ ತಿಳಿಯುತ್ತಿಲ್ಲ ಎಂಬುದಾಗಿ ನಾವು ನೋಡ್ತಾ ಬರ್ತೇವೆ. ಹೊಸ ಒಡಂಬಡಿಕೆಯ ವಿಶ್ವಾಸಿಗಳಂತ ನಮಗೆ ಕಣ್ಣುಗಳಿದೆ. ಕಣ್ಣು ಕಾಣದ ನಮಗೆ ಸ್ಪೆಕ್ಸ್ ಹಾಕೋತೀವಿ, ಕಾಂಟ್ಯಾಕ್ಟ್ ಲೆನ್ಸ್ ಹಾಕೋತೀವಿ, ಅಥವಾ ಆಪರೇಷನ್ಸ್ ಮಾಡಿಸ್ಕೋತೀವಿ, ಲೇಸರ್ ಆಪರೇಷನ್ಸ್ ಮಾಡಿಸ್ಕೋತೀವಿ, ಅಥವಾ ಕಣ್ಣೇ ಸಂಪೂರ್ಣವಾಗಿ ಕಾಣಿಸ್ದೆ ಹೋದ್ರೆ ನಮಗೆ ಬೇರೆಯವರ ಕಣ್ಣನ್ನು ಸಹ ತೆಗೆದು ನಮಗೆ ದೃಷ್ಟಿ ಸಿಗುವಂತ ಸಂಗತಿಗಳಿದೆ. ಆದ್ರೆ ಯೋಹಾನನು ಹೇಳುತ್ತಿರುವಂತ ಒಂದು ಸಂಗತಿ, ನಾವು ಮೊದಲೇ ಆತ್ಮಿಕ ಸ್ಥಿತಿಯನ್ನ ಆತನು ತಿಳಿಸ್ತಾ ಬರ್ತಾನೆ. ಇಲ್ಲಿ ಆತ್ಮಿಕರಾಗಿ ನಾವು ಕುರುಡರಾಗಿದ್ದೆವು. ದೇವರು ನಮಗೆ ಕಣ್ಣುಗಳನ್ನ ಕೊಟ್ಟಿದ್ದಾನೆ.
ಕಣ್ಣಿದ್ರು ಸಹ ನಾವು ಕತ್ತಲೆಯಲ್ಲಿದ್ವಿ ಎಂಬುದಾಗಿ ಪೇತ್ರನು ಹೇಳ್ತಾನೆ. ನಮ್ಮನ್ನು ಕತ್ತಲೆಯಿಂದ ದೇವರು ಬೆಳಕಿಗೆ ತಂದಿದ್ದಾನೆ. ಆದ್ರೆ ಇಲ್ಲಿ ಯೋಹಾನನು ಹೇಳುವಂತ ಸಂಗತಿ, ದೇವರು ನಮ್ಮನ್ನ ಬೆಳಕಿಗೆ ತಂದಿದಾಗ್ಯೂ ಸಹ ನಾವು ಇನ್ನೂ ಸಹ ಕತ್ತಲೆಯಲ್ಲಿದ್ದೇವೆ. ಯಾವ ರೀತಿಯಲ್ಲಿ ಕತ್ತಲೆಯಲ್ಲಿದ್ದೇವೆ? ನನ್ನ ಸಹೋದರನನ್ನ ದ್ವೇಷಿಸುವುದರಿಂದ ನಾನು ಕತ್ತಲೆಯಲ್ಲಿದ್ದೇನೆ. ದೇವರ ಸನ್ನಿಧಾನಕ್ಕೆ ಬರುವಾಗ ದೇವರು ಪ್ರೀತಿ ಸ್ವರೂಪಿಯಾಗಿದ್ದಾನೆ ಎಂಬುದಾಗಿ ನಾವು ಹೇಳ್ತಾ ಬರ್ತೇವೆ. ದೇವರ ಪ್ರೀತಿನ ನಾವು ಪ್ರತಿ ವಾರ ವರ್ಣಿಸ್ತೇವೆ. ದೇವರ ಪ್ರೀತಿಯ ಕ್ರಿಸ್ತನ ಪ್ರೀತಿ, ದೇವರ ಪ್ರೀತಿಯ ಗುರುತಾಗಿರುವಂತಹ ಆ ಒಂದು ಮೇಜನ್ನ ನಾವು ಯಾವಾಗಲೂ ಸಹ ಪ್ರತಿ ವಾರ ನಾವು ಅದರಲ್ಲಿ ಭಾಗಿಗಳಾಗ್ತೇವೆ. ದೇವರ ಪ್ರೀತಿಯ ಕುರಿತಾಗಿ ಇಡೀ ಸತ್ಯವೇದ ನಮಗೆ ತಿಳಿಸ್ತಾ ಬರ್ತದೆ. ಸತ್ಯವೇದದ ಎಲ್ಲಾ ಅಧ್ಯಾಯಗಳಲ್ಲಿ, ಎಲ್ಲಾ ಪುಸ್ತಕಗಳಲ್ಲಿ ದೇವರ ಪ್ರೀತಿಯ ಕುರಿತಾಗಿ ಕಲಿತಾ ಬರ್ತೇವೆ. ಆದ್ರೆ ಹೊಸ ಒಡಂಬಡಿಕೆಯ ವಿಶ್ವಾಸಿಗಳಾದಂತಹ ನಮಗೆ, ಪವಿತ್ರ ಯಾಜಕ ವರ್ಗದವರು, ರಾಜವಂಶಸ್ಥಂತ ಯಾಜಕ ವರ್ಗದವರಾಗಿರುವಂತಹ ನಮಗೆ ಇರುವಂತ ಕುರುಡುತನ, ಅದು ಆತ್ಮಿಕ ಕುರುಡುತನ ಎಂಬುದಾಗಿ ಯೋಹಾನನ್ ಹೇಳ್ತಾನೆ. ಯಾವ ರೀತಿಯಲ್ಲಿ ನಾವು ಕುರುಡರಾಗ್ತೇವೆ? ದೇವರು ಕಣ್ಣನ್ನು ಕೊಟ್ಟಿದ್ದಾನೆ, ಇಲ್ಲದಂತ ನಮಗೆ ಕಣ್ಣನ್ನು ಕೊಟ್ಟಿದ್ದಾನೆ. ಕಣ್ಣಿದ್ರೂ ಸಹ ನಾವು ಕತ್ತಲೆಯನ್ನ ಇಷ್ಟಪಟ್ಟಿದ್ವಿ, ಕತ್ತಲೆಯಿಂದ ದೇವರು ಆಚೆ ತಂದಿದ್ದಾನೆ. ಬೆಳಕನ್ನು ಕೊಟ್ಟಿದ್ದಾನೆ, ಆ ಬೆಳಕನ್ನು ಸಹ ಬಿಟ್ಟು ನಾವೇನ್ ಮಾಡ್ತಿದ್ದೇವೆ? ಪುನಃ ಕತ್ತಲೆಗೆ ಹೋಗ್ತಿದ್ದೇವೆ. ನಮ್ಮ ಸಹೋದರರನ್ನ ದ್ವೇಷಿಸುವಾಗ ನಾವು ಕತ್ತಲೆಯಲ್ಲಿದ್ದೇವೆ. ನಮ್ಮ ಸಹೋದರರನ್ನ ದ್ವೇಷಿಸುವಾಗ ನಾವು ಯಾವ ಸಂಗತಿಗಳನ್ನ ಮಾಡ್ತಿದ್ದೇವೆ ನಮಗೆ ತಿಳಿದಿಲ್ಲ. ನಾವು ಎಲ್ಲಿ ಹೋಗ್ತಿದ್ದೇವೆ ನಮಗೆ ತಿಳಿದಿಲ್ಲ. ಆ ದ್ವೇಷದ ಒಂದು ಸಂಗತಿ ಅವನ ಕಣ್ಣುಗಳನ್ನ ಕಾಣದ ಹಾಗೆ ಮಾಡಿದೆ. ಆದ್ದರಿಂದ ತಾನು ಎಲ್ಲಿ ಹೋಗ್ತಾನೋ ಅವನಿಗೆ ತಿಳಿಯದು ಎಂಬುದಾಗಿ ಯೋಹಾನನ್ ಹೇಳ್ತಾ ಬರ್ತಾನೆ. ಹೊಸ ಒಡಂಬಡಿಕೆ ವಿಶ್ವಾಸಿಗಳಾದಂತಹ ನಾವು ಪವಿತ್ರ ಯಾಜಕ ವರ್ಗದವರಾಗಿ, ರಾಜವಂಶಸ್ಥಾಂತ ಯಾಜಕ ವರ್ಗದವರಾಗಿ ಕರೆಯಲ್ಪಟ್ಟಿರುವಂತಹ ನಾವು ಯಾವ ರೀತಿಯಲ್ಲಿ ನಾವು ಜೀವಿಸ್ತಿದ್ದೇವೆ? ನಮ್ಮಲ್ಲಿ ಪ್ರೀತಿ ಇದೆಯಾ? ಆ ಪ್ರೀತಿಯ ಮುಖಾಂತರವಾಗಿ ನಮ್ಮ ಕಣ್ಣುಗಳು ಕಾಣ್ತಿದೆಯಾ? ಅಥವಾ ನಾವು ದ್ವೇಷ ತುಂಬಿಕೊಂಡವರಾಗಿ, ಆ ದ್ವೇಷದ ಮುಖಾಂತರವಾಗಿ ನಾವು ಕುರುಡರಾಗಿ ಪುನಃ ಎಲ್ಲಿ ಹೋಗ್ಬೇಕೆಂಬುದಾಗಿ ಗೊತ್ತಿಲ್ಲದೆ ನಾವು ಪರಿಶುದ್ಧ ಸ್ಥಾನಕ್ಕೆ ಹೋಗುವಂತಹ ಅರ್ಹತೆಯನ್ನು ಕಳ್ಕೊಂಡಿದ್ದೇವಾ? ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳೋಣ. ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ. ಯೋಹಾನನ್ ಹೇಳ್ತಾನೆ, ಯೋಹಾನನ ಇಡೀ ಪತ್ರಿಕೆಗಳು ಪ್ರೀತಿಯನ್ನ ಅದು ಪ್ರಕಟಪಡಿಸ್ತಾ ಬರ್ತದೆ. ಪ್ರೀತಿ 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 ಎಂಬುದಾಗಿ ಯೋಹಾನನು ಪದೇ 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 ಅದನ್ನು ತಿಳಿಸ್ತಾ ಬರ್ತಾನೆ. ಆ ಪ್ರೀತಿಯನ್ನ ದೇವರು ಇದನ್ನ ವಿಶ್ವಾಸಿಗಳಲ್ಲಿ ಬಯಸ್ತಿದ್ದಾನೆ. ನನ್ನ ಮಗನೇ, ನನ್ನ ಮಗಳೇ, ನೀನು ನನ್ನ ಸೇವೆಯನ್ನು ಮಾಡ್ಬೇಕಾದ್ರೆ ಮೊದಲನೆಯ ಒಂದು ಕರ್ತವ್ಯ ನೀನು ಪ್ರೀತಿಸುವನಾಗಿರ್ಬೇಕೆಂಬುದಾಗಿ ದೇವರು ಕರೀತಿದ್ದಾನೆ. ಪ್ರೀತಿ ಅನ್ಯರನ್ನು ಪ್ರೀತಿಸುವುದರಲ್ಲ, ಪ್ರೀತಿ ನನ್ನೊಳಗಿಂದ ಪ್ರಾರಂಭವಾಗಬೇಕು ಮತ್ತು ನನ್ನ ಸುತ್ತಮುತ್ತಲಿರೋರೊಂದಿಗೆ ಪ್ರಾರಂಭವಾಗಬೇಕು. ಸ್ವಂತ ಸಹೋದರನನ್ನ ನಾನು ಪ್ರೀತಿಸದೆ ಹೋದ್ರೆ, ಸ್ವಂತ ಸಹೋದರನನ್ನ ನಾನು ಕ್ಷಮಿಸದೆ ಹೋದ್ರೆ, ಸ್ವಂತ ಸಹೋದರನೊಂದಿಗೆ ನಾನು ಒಂದಾಗದೆ ಹೋದ್ರೆ, ದೂರದಲ್ಲಿರುವಂತಹ ಕಾಣದೇ ಇರುವಂತಹ ದೇವರೊಂದಿಗೆ ನಾನು ಹೇಗೆ ಒಂದಾಗ್ತೇನೆ? ದೂರದಲ್ಲಿರುವಂತಹ ಕಾಣದೇ ಇರುವಂತಹ ದೇವರು ನಾನು ಹೇಗೆ ಪ್ರೀತಿಸ್ತೇನೆ ಎಂಬುದಾಗಿ ದೇವರು ತಾನೇ ಪ್ರಶ್ನೆ ಕೇಳ್ತಾರೆ. ಪ್ರಿಯ ಯಾಜಕರೇ, ರಾಜವಂಶಸ್ಥರು, ಪವಿತ್ರ ಯಾಜಕ ವರ್ಗದವರಂತ ಯಾಜಕರೇ, ನಮಗೆ ಕುರುಡುತನ ಕಾಣ್ತಿದ್ಯಾ? ಕುರುಡುತನ ಇದೆಯಾ ನಮಗೆ? ನಾವು ಕಣ್ಣು ಕಾಣದೇ ಇರುವಂತಹ ಸ್ಥಿತಿಯಲ್ಲಿದ್ದೇವ? ದ್ವೇಷ ಮನೋಭಾವನೆ ನಮ್ಮಲ್ಲಿದೆಯಾ? ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳುವಂತವರಾಗಿರೋಣ. ಈ ರೀತಿಯ ಕುರುಡುತನ ನಮ್ಮಲ್ಲಿ ಇರೋದಾದ್ರೆ ತನ್ನ ಯಾಜಕ ಸೇವೆಯಿಂದ ದೇವರು ನೀನು ಬೇಡ ಎಂಬುದಾಗಿ ಗದರಿಸುವಂತ ಸ್ಥಿತಿ ಇರ್ತದೆ. ನಾವು ಮುಂದೆ ಹೋಗೋಣ. ಎರಡನೇದಾಗಿ ನಾವು ನೋಡ್ತೇವೆ ಕುಂಟ ಎಂಬುದಾಗಿ. ಕುಂಟನ ಸ್ಥಿತಿಗತಿಗಳನ್ನ ನೋಡೋದಾದ್ರೆ, ಈ ಕುಂಟನಿಗೆ ಕಣ್ಣು ಕಾಣುತ್ತೆ, ಯಾವುದೇ ತೊಂದರೆ ಇಲ್ಲ ಕಣ್ಣಲ್ಲಿ, ಆತನಿಗೆ ಬೇರೆ ಎಲ್ಲಾ ಅಂಗಗಳು ಸರಿಯಾಗಿದೆ. ಆದ್ರೆ ಈ ಕುಂಟನ ಒಂದು ಸಂಗತಿ ಎಂಬುದಾಗಿ ನಾವು ನೋಡುವಾಗ ಆತನ ನಡೆಯೋದಕ್ಕಾಗೋದಿಲ್ಲ. ಆತನ ನಡೆಯುವಾಗ ಆತನು ಬಲಹೀನನಾಗಿದ್ದಾನೆ, ಅಥವಾ ಆತನು ಸರಿಯಾದ ದಾರಿಯಲ್ಲಿ ನಡೆಯಲಿಕ್ಕಾಗುದಿಲ್ಲ. ಯಾಕಂದ್ರೆ ಒಂದು ಕಾಲಿನಲ್ಲಿ ಬಲ ಇಲ್ಲ. 2 ಕಾಲು ದೇವರು ಕೊಟ್ಟಿದ್ದಾರೆ, ಆದ್ರೆ ಆ 2 ಕಾಲಲ್ಲಿ ಒಂದು ಕಾಲಿನಲ್ಲಿ ಆತನಿಗೆ ಬಲ ಇಲ್ಲ. ಆತನು ಕುಂಟುವನಾಗಿ ನಡೆಯುತ್ತಾನೆ. ಈ ರೀತಿ ಕುಂಟುವನಾಗಿ ನಡೆಯುವಾಗ ಮೊದಲನೇದಾಗಿ ನಾವು ನಡೆಯುವಂತ ಸ್ಪೀಡ್ ಕಮ್ಮಿ ಆಗುತ್ತೆ, ಅಥವಾ ನಾವು ತಪ್ಪಾದ ದಾರಿಯಲ್ಲಿ ನಡೆಯುವವರಾಗಿರ್ತೇವೆ, ಅಥವಾ ನಮಗೆ ಇನ್ನೊಬ್ಬರ ಅವಶ್ಯಕತೆ ಬೇಕಾಗಿರುತ್ತೆ. ಅಗೇನ್ ಹೊಸ ಒಡಂಬಡಿಕೆಯಲ್ಲಿ ಇದರ ಅನೇಕ ಸಂಗತಿಗಳನ್ನ ನಾವು ನೋಡ್ತಾ ಬರ್ತೇವೆ. ಈ ಕುಂಟತನ ಯಾವುದನ್ನ ಅದು ವಿವರಿಸ್ತದೆ, ಅಥವಾ ಹೊಸ ಒಡಂಬಡಿಕೆ ಯಾವ ವಿಚಾರಗಳನ್ನ ಕುಂಟತನ ಎಂಬುದಾಗಿ ಕರೆಯುತ್ತೆ ಎಂಬುದಾಗಿ. ಹಾಗಾಗಿ ಈ ದಿನ ನಾವು ಇಬ್ರಿಯ ಪತ್ರಿಕೆಯನ್ನ 12ನೇ ಅಧ್ಯಾಯದಲ್ಲಿ ನಾವು ನೋಡ್ಕೊಳ್ತಾ ಬರೋಣ. ಇಬ್ರಿಯ 12, 11-13. ಯಾವ ಶಿಕ್ಷೆಯಾದರೂ ತಾತ್ಕಾಲಕ್ಕೆ ಸಂತೋಷಕರವಾಗಿ ತೋಚದೆ ದುಃಖಕರವಾಗಿ ತೋಚುತ್ತದೆ. ಆದರೂ ತರುವಾಯ ಅದು ಶಿಕ್ಷೆ ಹೊಂದಿದವರಿಗೆ ನೀತಿ ಎಂಬ ಫಲವನ್ನು ಕೊಟ್ಟು ಮನಸ್ಸಿಗೆ ಸಮಾಧಾನವನ್ನು ಉಂಟು ಮಾಡುತ್ತದೆ. ಆದದರಿಂದ ಜೋಲು ಬಿದ್ದ ಕೈಗಳನ್ನು, ನಡುಗುವ ಮೊಣಕಾಲುಗಳನ್ನು ಸುಧಾರಿಸಿಕೊಳ್ಳಿರಿ. ನಿಮ್ಮ ಕಾಲುಗಳಿಂದ ನೆಟ್ಟಗೆ ಮುಂದೆ ನಡೆಯಿರಿ. ಹೀಗೆ ಮಾಡಿದರೆ ಕುಂಟ ಕಾಲು ಉಳುಕಿ ಹೋಗದೆ ವಾಸಿಯಾಗುವುದು. ಇಲ್ಲಿ ಇಬ್ರಿಯ ಗ್ರಂಥಕರ್ತನು ಬರೆಯುತ್ತಾ ಬರ್ತಾನೆ ಕುಂಟು ಕಾಲಿನ ಬಗ್ಗೆ.
ಕುಂಟು ಕಾಲು ನಿಮಗಿದ್ರೆ ನಿಮ್ಮ ಕಾಲುಗಳಿಂದ ನೆಟ್ಟಾಗಿ ಮುಂದೆ ನಡೆಯಿರಿ ಎಂಬುದಾಗಿ ಹೇಳ್ತಾ ಬರ್ತಾನೆ. ಅದರ ಜೊತೆಗೆ ಆತನು ಹೇಳ್ತಾ ಬರ್ತಾನೆ 11ನೇ ವಚನದಲ್ಲಿ, ಇದು ಶಿಕ್ಷೆಯಿಂದ ಈ ರೀತಿ ಆಗ್ತದೆ ಎಂಬುದಾಗಿ ಹೇಳ್ತಾ ಬರ್ತಾನೆ. ಈ ಶಿಕ್ಷೆಯಿಂದ ಏನಾಗುತ್ತದೆ? ಕೈಗಳು ಜೋಲು ಬಿದ್ದಿವೆ, ಮೊಣಕಾಲುಗಳು ಸುಧಾರಿಸಿಕೊಳ್ಳುವ ರೀತಿಯಲ್ಲಿಲ್ಲ, ಮತ್ತು ಕಾಲುಗಳು ಕುಂಟಾಗಿದೆ ಎಂಬುದಾಗಿ ಆತನು ಹೇಳ್ತಾ ಬರ್ತಾನೆ. ಯಾಕೆ ದೇವರಿಂದ ಶಿಕ್ಷೆ? ಮೊದಲನೇದಾಗಿ, ಯಾಕೆ ದೇವರು ನಮಗೆ ವಿಶ್ವಾಸಿಗಳಿಗೆ ಶಿಕ್ಷೆ ಯಾಕೆ ಕೊಡ್ತಾನೆ? ದೇವರು ಪ್ರೀತಿಸುವಂತ ದೇವರಲ್ವಾ? ದೇವರು ನಮ್ಮನ್ನು ಪ್ರೀತಿಸ್ತಾನಲ್ವಾ? ದೇವರು ನಮಗೆ ಯಾಕೆ ಶಿಕ್ಷೆ ಕೊಡ್ತಾನೆ ಹಾಗಾದ್ರೆ ಎಂಬುದಾಗಿ ನಾವು ನೋಡುವಾಗ ನಾವು ನೋಡ್ತಾ ಬರ್ತೇವೆ, ಶಿಕ್ಷೆಗಳ ಅನೇಕ ವಿಧವಾಗಿ ಅನೇಕ ರೂಪಗಳಲ್ಲಿ ಬರಬಹುದು, ಅನೇಕ ಕಾರಣಗಳಿಂದ ಬರಬಹುದು. ನಾವು ದೇವರು ನಮ್ಮನ್ನು ಪರೀಕ್ಷಿಸ್ತಿರಬಹುದು, ಅಥವಾ ನಮ್ಮ ತಪ್ಪುಗಳಿಗೆ ತಕ್ಕ ಹಾಗೆ ನಮ್ಮನ್ನು ದಂಡಿಸ್ತಿರಬಹುದು. ಈ ಲೋಕದವರೊಂದಿಗೆ ನಮಗೆ ಶಿಕ್ಷೆ ಆಗಬಾರದು, ದಂಡನೆ ಆಗಬಾರದು ಎಂಬುದಾಗಿ ನಮ್ಮನ್ನ ದೇವರು ಶಿಕ್ಷಿಸ್ತಿರಬಹುದು ಈ ಲೋಕದಲ್ಲಿ ನಾವು ಜೀವಿಸುವಾಗ. ಆದ್ರೆ ಆ ಶಿಕ್ಷೆಗಳನ್ನ ನಾವು ಸಹಿಸಿಕೊಳ್ಳದೆ ಹೋದ್ರೆ, ಯಾವ ಶಿಕ್ಷೆ ನಮಗೆ ಸಿಕ್ಕಿದಾಗ್ಯೂ ಸಹ ನಾವು ನೋಡ್ತಾ ಬರ್ತೇವೆ, ಇಬ್ರಿಯ ಗ್ರಂಥಕರ್ತನು ಹೇಳುವಾಗ ಆ ಶಿಕ್ಷೆ ನಮಗೆ ಸಂತೋಷಕರವಾಗಿ ಕಾಣೋದಿಲ್ಲ, ನಮಗೆ ಅದು ದುಃಖವಾಗಿ ಪರಿಣಮಿಸ್ತದೆ. ಅದನ್ನ ನಾವು ಸಹಿಸಿಕೊಳ್ಬೇಕಾಗಿರ್ತದೆ. ಆ ಶಿಕ್ಷೆ ಸ್ವಲ್ಪ ಸಮಯ ಇರ್ತದೋ, ಸ್ವಲ್ಪ ಗಂಟೆ ಇರ್ತದೋ, ಸ್ವಲ್ಪ ದಿನ ಇರ್ತದೋ, ನಮಗೆ ಗೊತ್ತಿಲ್ಲ. ಆ ಶಿಕ್ಷೆ ಇರುವಷ್ಟರ ಮಟ್ಟಿಗೂ ಸಹ ನಾವು ಅದನ್ನು ಸಹಿಸಿಕೊಳ್ಳಬೇಕಾದ ಸ್ಥಿತಿಯಲ್ಲಿರ್ತದೆ. ಆ ಶಿಕ್ಷೆಯನ್ನು ಸಹಿಸಿಕೊಳ್ಳುವಾಗ ಮಾತ್ರವೇ ನಾವು ನೋಡ್ತೇವೆ, ಆ ಶಿಕ್ಷೆ ಅದನ್ನು ಹೊಂದಿ ನಾವು ಸಹಿಸಿಕೊಳ್ಳುವಾಗ ಮಾತ್ರ ಅದು ನಮಗೆ ನೀತಿ ಎಂಬ ಫಲವನ್ನು ಉಂಟು ಮಾಡ್ತದೆ ಎಂಬುದಾಗಿ. ಆ ಶಿಕ್ಷೆಯನ್ನು ನಾವು ಸಹಿಸಿಕೊಳ್ಳುವಾಗ ನಾವು ನೋಡ್ತೇವೆ, ಆಗ ನಮ್ಮ ಕಾಲುಗಳು ಅದು ವಾಸಿ ಆಗ್ತದೆ ಎಂಬುದಾಗಿ ನಾವು ನೋಡ್ತಾ ಬರ್ತೇವೆ. ಆದ್ರೆ ದೇವರಿಂದ ಬರುವಂತ ಶಿಕ್ಷೆಗಳು, ದೇವರಿಂದ ಬರುವಂತ ಎಚ್ಚರಿಕೆಗಳು, ಗದರಿಕೆಗಳು ನಾವು ನೋಡ್ತಾ ಬರ್ತೇವೆ. ದೇವರ ವಾಕ್ಯ ನಾವು ಓದುವಾಗ ದೇವರ ವಾಕ್ಯಗಳು ಎಷ್ಟೋ ರೀತಿಯಲ್ಲಿ ನಮಗೆ ಮಾತನಾಡುವಂತವಾಗಿರ್ತವೆ. ದೇವರ ವಾಕ್ಯಗಳು ನಮ್ಮನ್ನ ಎಷ್ಟೋ ವಿಧವಾಗಿ ಖಂಡಿಸುವಂತವುಗಳಾಗಿರ್ತವೆ. ದೇವರ ವಾಕ್ಯ ನಮ್ಮನ್ನ ಎಷ್ಟೋ ರೀತಿಯಲ್ಲಿ ಇಬ್ಬಾಯಿ ಕತ್ತಿ ಹಾಗೆ ಚುಚ್ಚಿ ಗಾಯ ಮಾಡುವಂತವುಗಳಾಗಿರ್ತವೆ. ನಮ್ಮ ಆತ್ಮಗಳನ್ನ ಛೇದಿಸಿ, ನಮ್ಮ ಮನಸ್ಸಿನ ಆಲೋಚನೆಗಳನ್ನ ಛೇದಿಸಿ ಅವು ನಮ್ಮನ್ನ ಸರಿದಾರಿಯಲ್ಲಿ ನಡೆಸಲು ಪ್ರಯತ್ನ ಪಡ್ತವೆ. ಈ ರೀತಿಯಲ್ಲಿ ನಾವು ಆತ್ಮಿಕ ಶಿಕ್ಷೆಗಳನ್ನ ಅನುಭವಿಸುವಾಗ ಅಥವಾ ಆತ್ಮಿಕ ದಂಡನೆಯನ್ನು ಹಾದು ಹೋಗುವಾಗ, ಈ ದಂಡನೆ ಅನೇಕ ರೀತಿಯಲ್ಲಿ ನಮಗೆ ದುಃಖಕ್ಕೆ ಕಾರಣವಾಗಬಹುದು, ನಮ್ಮ ಆತ್ಮಿಕ ಬಲಹೀನತೆಗೆ ಕಾರಣವಾಗಬಹುದು, ಅಥವಾ ನಾವು ಅನೇಕ ರೀತಿಯಲ್ಲಿ ತೊಂದರೆಗಳನ್ನ, ಹಿಂಸೆಗಳನ್ನ ಅನುಭವಿಸ್ತಾ ಬರಬಹುದು. ಆದ್ರೆ ನಾವಿಲ್ಲಿ ಇಬ್ರಿಯ ಗ್ರಂಥಕರ್ತನು ಬರೀತಾ ಬರುವಾಗ ನಾವು ನೋಡ್ತೇವೆ, ಈ ಶಿಕ್ಷೆಗಳನ್ನ ನಾವು ಅನುಭವಿಸ್ತಾ ಬರೋದ್ರಿಂದಲೇ ನಾವು ನೋಡ್ತಾ ಬರ್ತೇವೆ, ಈ ಶಿಕ್ಷೆ ನಮಗೆ ಅದು ನೀತಿ ಎಂಬ ಫಲವನ್ನ ಕೊಡುತ್ತದೆ ಮತ್ತು ಮನಸ್ಸಿಗೆ ಸಮಾಧಾನವನ್ನು ಉಂಟು ಮಾಡ್ತದೆ ಎಂಬುದಾಗಿ. ದೇವರ ಶಿಕ್ಷೆಗಳನ್ನ ಅನುಭವಿಸುವಂತಹ ಸ್ಥಿತಿಯಲ್ಲಿ ನಾವಿದ್ದೇವ? ದೇವರ ಗದರಿಕೆಯ ಮಾತುಗಳನ್ನ ಕೇಳಿಸಿಕೊಳ್ಳುವಂತ ಸ್ಥಿತಿಯಲ್ಲಿ ನಾವಿದ್ದೇವ? ದೇವರ ವಾಕ್ಯವನ್ನು ನಮ್ಮ ಮನಸ್ಸಿನಲ್ಲಿ ಕಾರ್ಯ ಮಾಡುವಾಗ, ದೇವರ ವಾಕ್ಯದ ಗದರಿಕೆಗಳು ನಮ್ಮನ್ನು ಎಚ್ಚರಿಸುವಾಗ, ದೇವರ ವಾಕ್ಯದ ಸಂಗತಿಗಳನ್ನ ನಾವು ಕೇಳುವಾಗ, ಆ ಮಾತುಗಳು ನಮ್ಮಲ್ಲಿ ಕಾರ್ಯ ಮಾಡುವಾಗ, ಆ ಗದರಿಕೆಗಳನ್ನು ನಾವು ಪ್ರೀತಿಯಿಂದ ನಾವು ಸ್ವೀಕರಿಸಿ ಆ ಗದರಿಕೆಗೆ ಕಿವಿಗೊಟ್ಟು ನಮ್ಮ ಜೀವಿತವನ್ನು ಬದಲಾಯಿಸಲು ನಾವು ಇಷ್ಟಪಡ್ತೇವ? ಅಥವಾ ಇದು ತುಂಬಾ ಕಠಿಣವಾಗಿದೆ ಎಂಬುದಾಗಿ ಅನೇಕರು ಹಿಂಜರಿದ ಹಾಗೆ ನಾವು ಸಹ ಹಿಂಜರಿದು ಹೋಗ್ತೇವ? ಅಕಸ್ಮಾತ್ ನಾವು ಹಿಂಜರಿದು ಹೋಗೋದಾದ್ರೆ ನಾವು ನೋಡ್ತಾ ಬರ್ತೇವೆ, ಈ ಕುಂಟು ಕಾಲು ವಾಸಿ ಆಗೋದಿಲ್ಲ, ಈ ನಮ್ಮ ಕೈಗಳು ಜೋಲು ಬಿದ್ದು ಹೋಗ್ತವೆ ಎಂಬುದಾಗಿ ಇಬ್ರಿಯ ಗ್ರಂಥಕರ್ತನು ಹೇಳ್ತಾ ಬರ್ತಾನೆ. ನಮ್ಮ ಜೀವಿತ ಈ ದಿನದಲ್ಲಿ ಯಾವ ರೀತಿಯಲ್ಲಿದೆ? ನನ್ನನ್ನು ಸೇರಿಸಿಕೊಂಡು ನಮ್ಮನ್ನ ನಾವು ಆಲೋಚಿಸಿಕೊಳ್ಳುವಂತವರಾಗಿರೋಣ. ಯಾವ ರೀತಿಯಲ್ಲಿ ದೇವರ ಗದರಿಕೆಗಳನ್ನ ಕೇಳಿಸುವಂತ ಒಂದು ಮನಸ್ಸು ನನ್ನಲ್ಲಿದೆ? ದೇವರ ಗದರಿಕೆಗಳನ್ನ ಕೇಳಿ, ದೇವರ ಎಚ್ಚರಿಕೆಗಳನ್ನ ಕೇಳಿ ಯಾವ ರೀತಿಯಲ್ಲಿ ನಾನು ಬದಲಾಗ್ತಿದ್ದೇನೆ ಎಂಬುದಾಗಿ ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳೋರಾಗಿರೋಣ. ಆ ಗದರಿಕೆಗಳು, ಆ ಎಚ್ಚರಿಕೆಗಳು ನಮ್ಮನ್ನ ನೀತಿವಂತರನ್ನಾಗಿ ಮಾಡ್ತವೆ, ನಮ್ಮನ್ನ ಬಲಯುತರನ್ನಾಗಿ ಮಾಡ್ತವೆ, ನಮ್ಮ ಮನಸ್ಸಿಗೆ ಸಮಾಧಾನವನ್ನು ಉಂಟು ಮಾಡ್ತವೆ. ಮತ್ತು ಆ ಶಿಕ್ಷೆಗಳನ್ನ ನಾವು ಸಹಿಸಿಕೊಳ್ಳುವಾಗ ನಮ್ಮ ಕೈಗಳು ಜೋಲು ಬಿದ್ದಿರ್ತವೆ ಎಂಬುದಾಗಿ ನಾವು ನೋಡ್ತೇವೆ. ಆ ಜೋಲು ಬಿದ್ದ ಕೈಗಳಿಗೆ ಬಲವನ್ನು ಕೊಟ್ಟು ದೇವರು ನಮ್ಮ ಮೊಣಕಾಲುಗಳನ್ನ ಸುಧಾರಿಸಿ, ಕುಂಡುತ್ತಿರುವಂತಹ ಕಾಲನ್ನ ಅದು ಸರಿಪಡಿಸಿ ನೇರವಾಗಿ ನಡೆಯಲು ದೇವರು ತನ್ನ ಸಹಾಯ ಮಾಡ್ತಾನೆ. ಎಲ್ಲಿಯವರೆಗೆ ನಾವು ದೇವರ ಈ ಗದರಿಕೆಗಳನ್ನ ಕೇಳಿಸಿಕೊಳ್ತೇವೋ, ಎಲ್ಲಿಯವರೆಗೂ ನಾವು ದೇವರ ಎಚ್ಚರಿಕೆಗಳನ್ನ ಗಮನಿಸಿ ಆ ಎಚ್ಚರಿಕೆಗಳನ್ನ ನಾವು ತಕ್ಕ ಹಾಗೆ ನಡ್ಕೊಳ್ತೇವೋ, ಆಗ ಮಾತ್ರವೇ ದೇವರು ನಮಗೆ ಸರಿಯಾಗಿ ನಡೆಯಲು ಸಹಾಯವನ್ನು ಕೊಡ್ತಾರೆ. ಅಕಸ್ಮಾತ್ ನಾವು ದೇವರ ಗದರಿಕೆಗಳನ್ನು ತಳ್ಳಿಬಿಟ್ಟು, ದೇವರ ಎಚ್ಚರಿಕೆಗಳನ್ನ ಬಿಟ್ಟು ಇದು ತುಂಬಾ ಕಠಿಣವಾಗಿದೆ, ಈ ವಾಕ್ಯಗಳು ತುಂಬಾ ಭಯಂಕರವಾಗಿವೆ, ಈ ವಾಕ್ಯಗಳು ನನಗೆ ಅಲ್ಲ, ದೇವರು ಬರೀ ಪ್ರೀತಿ ಸ್ವರೂಪಿಯ ದೇವರು ಯಾವಾಗಲೂ ಖಂಡಿಸುವುದಿಲ್ಲ ಎಂಬುದಾಗಿ ನಾವು ಹೇಳುದಾದ್ರೆ, ಖಂಡಿತವಾಗಿ ನಮ್ಮ ಕುಂಟುತನ ಇದೇ ರೀತಿಯಲ್ಲಿ ಮುಂದುವರಿಯುತ್ತಾ ಹೋಗ್ತದೆ. ಕುಂಟರು ದೇವರ ಸನ್ನಿಧಾನಕ್ಕೆ ಬರಬಾರದೆಂಬುದಾಗಿ ದೇವರು ಯಾಜಕರಿಗೆ ಹೇಳಿದ್ದಾನೆ.
ನಾನು ಕುಂಟನಾಗಿ ದೇವರ ಸನ್ನಿಧಾನದ ತಪ್ಪಿ ನಾನು ಹೋಗುವಾಗ ಇನ್ನೊಬ್ಬ ವಿರೋಧಿಯಲ್ಲಿ ಕಾಯ್ತಾ ಇದ್ದಾನೆ ನನ್ನ ಕುಂಟತನವನ್ನ ಅದನ್ನು ಸದುಪಯೋಗ ಪಡಿಸಿಕೊಳ್ಳಲು. ನನ್ನ ಬಲಹೀನತೆಯನ್ನು ಉಪಯೋಗಿಸಿ ನನ್ನ ಇನ್ನೂ ಬಲಹೀನಪಡಿಸಲು ಅಲ್ಲಿ ಒಬ್ಬ ವ್ಯಕ್ತಿ ಕಾಯ್ತಾ ಇದ್ದಾನೆ, ಸೈತಾನ. ನಮ್ಮನ್ನ ಇನ್ನೂ ಸಹ ಕುಗ್ಗಿಸಲು, ನಮ್ಮನ್ನ ಇನ್ನೂ ಸಹ ಬೀಳಿಸಿ ದೇವರಿಂದ ಸಂಪೂರ್ಣವಾಗಿ ದೂರ ತಳ್ಳಲು ಎಲ್ಲಾ ಪ್ರಯತ್ನವನ್ನು ಮಾಡುವಂತಹ ವಿರೋಧಿ ಕಾಯ್ತಾ ಕೂತಿದ್ದಾನೆ. ಪ್ರಿಯರೇ, ದೇವರ ಗದರಿಕೆಗಳನ್ನ ಕೇಳಿ ನೀತಿವಂತರಾಗಿ ನಡೆಯುವಂತಹ ಜವಾಬ್ದಾರಿ ನಮ್ಮ ಮೇಲಿದೆ. ದೇವರ ಗದರಿಕೆಗಳಿಗೆ ಕಿವಿಗೊಟ್ಟು ನಮ್ಮನ್ನು ನಾವು ಶುದ್ಧಪಡಿಸಿಕೊಳ್ಳುವಂತ ಜವಾಬ್ದಾರಿ ನಮ್ಮ ಮೇಲಿದೆ. ದೇವರ ಸನ್ನಿಧಾನದಲ್ಲಿ ಹೋಗಬೇಕಾದ್ರೆ, ದೇವರ ಬರೋಣ ಬಹಳ ಹತ್ತಿರವಾಗ್ತಿರುವಾಗ, ದೇವರ ಮುಂದೆ ನಮ್ಮನ್ನು ನಿಲ್ಲಿಸಿಕೊಳ್ಳುವಾಗ, ಮಗನೇ ಮಗಳೇ, ನಿನ್ನಲ್ಲಿ ಈ ಕುಂಟತನ ಇತ್ತಲ್ಲ, ಈ ಕುಂಟತನಕ್ಕೆ ನಾನು ನಿನಗೆ ಈ ರೀತಿ ಮಾಡು ಎಂಬುದಾಗಿ ಹೇಳಿದ್ನಲ್ಲ, ನೀನು ಮಾಡಿದ್ಯಾ? ಯಾಜಕ ಸೇವೆಯನ್ನು ಮಾಡ್ಬೇಕಾದ್ರೆ ಎಲ್ಲಾ ಸಂಗತಿಗಳು ಬಹು ಮುಖ್ಯವಾಗಿತ್ತಲ್ಲ, ನೀನ್ ಮಾಡಿದ್ಯಾ ಎಂಬುದಾಗಿ ಪ್ರಶ್ನೆ ಮಾಡೋದಾದ್ರೆ ಯಾವ ಉತ್ತರವನ್ನು ನಾವು ಕೊಡುವಂತವರಾಗಿರ್ತೇವೆ? ನನ್ನ ಸಹೋದರನ್ನು ದ್ವೇಷಿಸುವಾಗ ನಾನು ಕ್ರೂರನಾಗ್ತೇನೆ. ದೇವರ ಶಿಕ್ಷೆಗಳನ್ನ, ದೇವರ ಎಚ್ಚರಿಕೆಗಳನ್ನ, ಗದರಿಕೆಗಳನ್ನ ನಾವು ಬಿಟ್ಟು ನಡೆಯುವಾಗ ನಾವು ಕುಂಟರಾಗಿ ದೇವರ ಸನ್ನಿಧಾನದ ಅನ್ಯೋನ್ಯತೆಯನ್ನು ನಾವು ತಪ್ಪಿ ಹೋಗುವಂತ ಸ್ಥಿತಿಯಲ್ಲಿ ನಾವಿರ್ತೇವೆ. ನಮ್ಮನ್ನು ನಾವು ಎಚ್ಚರಿಸಿಕೊಳ್ಳುವವರಾಗಿರೋಣ. ದೇವರ ಕೃಪೆ ಅದು ಸಾಕಾದದ್ದು ಎಂಬುದಾಗಿ ಪೌಲ ಹೇಳ್ತಾ ಬರ್ತಾನೆ. ಪೌಲನು ಸಹ ಹಿಂಸೆಯನ್ನು ಅನುಭವಿಸಿ ಹೋದ್ನಲ್ಲ, ನಮ್ಮ ಮಾದರಿಯಾದ ಕರ್ತನಾದ ಯೇಸು ಕ್ರಿಸ್ತನು ತಾನೇ ಹಿಂಸೆಯನ್ನು ಅನುಭವಿಸಿ ಹೋದ್ನಲ್ಲ. ದೇವರೇ, ಇಷ್ಟೊಂದು ಭಾರ ನನಗೆ ತಡೆಯಕ್ ಆಗ್ತಿಲ್ಲ, ದೇಹ ಅದು ನನಗೆ ಬಲ ಸಾಲ್ತಿಲ್ಲ ಎಂಬುದಾಗಿ ಕ್ರಿಸ್ತನೇ ಹೇಳ್ತಾ ಬರ್ತಾನೆ. ಆದಾಗ್ಯೂ ಸಹ ಆತನು ದೇವರ ಆ ಒಂದು ಶಿಕ್ಷೆಯನ್ನು ಸಹಿಸಿಕೊಳ್ಳುವಾಗ ನಾವು ನೋಡ್ತೇವೆ, ಅದು ನಮ್ಮೆಲ್ಲರಿಗೂ ಸಹ ಅದು ನೀತಿಯ ಆ ಒಂದು ಬಹುಮಾನ ನಮಗೆ ಕೊಟ್ಟಿದೆ. ನೀತಿವಂತರೆಂಬ ಬಿರುದು ನಮಗೆ ಸಿಕ್ಕಿದೆ. ಈ ದಾರಿಯಲ್ಲಿ ನಾವು ನಡೀತಿರುವಾಗ ಎಷ್ಟೋ ಮಟ್ಟಿಗೆ ನಮ್ಮನ್ನು ನಾವು ಸರಿಪಡಿಸಿಕೊಳ್ತಿದ್ದೇವೆ, ದೇವರ ಗದರಿಕೆಗಳನ್ನ, ದೇವರ ಎಚ್ಚರಿಕೆಗಳನ್ನ ನಾವು ಧ್ಯಾನಿಸ್ತಿದ್ದೇವೆ, ನಮ್ಮನ್ನ ನಾವು ಆತ್ಮೀಕವಾಗಿ ಶುದ್ಧಿಪಡಿಸಿಕೊಳ್ತಿದ್ದೇವೆ, ನಮ್ಮನ್ನು ಹೆಚ್ಚಿಸಿಕೊಳ್ಳೋಣ. ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ ಕ್ರಿಸ್ತನು ಹೇಳ್ತಾ ಬರ್ತಾನಲ್ವಾ, ಸಭೆ ಎಂಬ ಕನ್ಯೆನ ಅದನ್ನು ಶುದ್ಧ ಮಾಡುವಾಗ ಅದು ಗಲೀಜಾಗಿತ್ತು, ಕೊಳಕಾಗಿತ್ತು. ಅದನ್ನ ನಾವು ನೋಡ್ತೇವೆ. ದೇವರು ತನ್ನ ವಾಕ್ಯದಿಂದ, ತನ್ನ ವಾಕ್ಯವೆಂಬ ಜಲದಿಂದ ಅದನ್ನು ಶುದ್ಧಪಡಿಸಿದ್ದಾನೆ, ಕಳಂಕವನ್ನು ಸುಕ್ಕನ್ನು ತೆಗೆದು ಹಾಕಿದ್ದಾನೆ, ಪರಿಶುದ್ಧವಾದಂತ ಕನ್ಯೆಯನ್ನಾಗಿ ಅದನ್ನು ಮಾಡಿದ್ದಾನೆ. ಈ ಪರಿಶುದ್ಧವಂತ ಕನ್ಯೆ ಕುಂಡ್ಕೊಂಡು ನಡೆಯೋದಾದ್ರೆ, ದೇವರ ಆ ಒಂದು ಕನ್ಯೆ ಆಕೆ ಕುಂಟುಕೊಂಡು ಹೋಗುವಾಗ, ದೇವರದನ್ನು ನೋಡುವಾಗ ಅಥವಾ ಕ್ರಿಸ್ತನದನ್ನು ನೋಡುವಾಗ ಎಷ್ಟು ದುಃಖ ಪಡುವುದಿಲ್ಲ ಆತ್ಮ. ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳೋಣ. ಯಾಜಕ ವರ್ಗದವರಾಗಿದ್ದೇವೆ, ಕುಂಟರಾಗಿರುವುದು ಬೇಡ. ನಮ್ಮ ಜೋಲು ಬಿದ್ದಂತ ಕೈಗಳನ್ನ ನಾವು ಬಲಪಡಿಸಿಕೊಳ್ಳೋಣ ದೇವರ ವಾಕ್ಯದ ಮುಖಾಂತರವಾಗಿ. ನಮ್ಮ ಕುಂಟ ಕಾಲುಗಳನ್ನ ನಾವು ನೆಟ್ಟಗೆ ಮುಂದೆ ನಡೆಯುತ್ತಾ ದೇವರ ವಾಕ್ಯದ ಗದರಿಕೆಗಳಿಗೆ ಕಿವಿಗೊಟ್ಟು ನಾವು ಮುಂದೆ ನಡೆಯುವಂತವರಾಗಿರೋಣ. ದೇವರು ತಾನೇ ಈ ರೀತಿ ಮಾಡಲು ಸಹಾಯ ಮಾಡಲಿ. ನಾವು ಮುಂದೆ ಹೋಗ್ತಾ ಇನ್ನೊಂದು ಅವಯವವನ್ನು ನಾವು ನೋಡುವಾಗ ಕೊರೆಮೂಗ ಎಂಬುದಾಗಿ ನಾವು ನೋಡ್ತೇವೆ. ಕನ್ನಡದಲ್ಲಿ ಕೊರೆಮೂಗ ಅಥವಾ ಇಂಗ್ಲಿಷ್ ನಾನು KJV ವರ್ಷದಿಂದ ತಕೊಂಡಿದ್ದೇನೆ. KJV ಅಲ್ಲಿ ಇದು ಫ್ಲಾಟ್ ನೋಸ್ ಅಂತ ಇದೆ, ಅಥವಾ ನಾವು NIV ಅಲ್ಲಿ ಅಥವಾ ESV ಅಲ್ಲಿ ನೋಡೋದಾದ್ರೆ ಮ್ಯೂಟಿಲೇಟೆಡ್ ನೋಸ್ ಎಂಬುದಾಗಿ ನಾವು ನೋಡ್ತಾ ಬರ್ತೇವೆ. ಮೂಗು ಅದು ಸರಿ ಇಲ್ಲ, ಮುಖ ಸುಂದರವಾಗಿದೆ. ಈ ಮೂರನೇ ವ್ಯಕ್ತಿಗೆ ಆತನ ಕಣ್ಣು ಕಾಣುತ್ತೆ, ಕಾಲು ಚೆನ್ನಾಗಿದೆ, ಕಾಲಿನಿಂದ ಸರಿಯಾಗಿ ನಡೆಯುತ್ತಾನೆ, ದೇಹವೆಲ್ಲ ಸರಿ ಇದೆ, ಆದ್ರೆ ಆತನ ಮೂಗು ಸರಿ ಇಲ್ಲ, ಕೊರೆಮೂಗ, ಫ್ಲಾಟ್ ನೋಸ್ ಎಂಬುದಾಗಿ ನಾವು ನೋಡ್ತಾ ಬರ್ತೇವೆ. ಸ್ವಲ್ಪ ನಾವು ಹಿಂದೆ ಹೋಗ್ಬಿಟ್ಟು ದೇವರ ಸೃಷ್ಟಿ ಕಾರ್ಯವನ್ನು ನಾವು ನೋಡ್ತಾ ಬರುವಾಗ, ತನ್ನ ಸ್ವಂತ ಕೈಯಿಂದ ದೇವರು ಮನುಷ್ಯನನ್ನ ಸೃಷ್ಟಿ ಮಾಡುವಾಗ, ಶ್ರೇಷ್ಠನಾದಂತಹ ದೇವರು ತನ್ನ ಶ್ರೇಷ್ಠವಾದಂತಹ ಆಲೋಚನೆಯಿಂದ, ಜ್ಞಾನದಿಂದ ಮನುಷ್ಯನನ್ನ ಸೃಷ್ಟಿ ಮಾಡುವಾಗ ನಾವು ನೋಡ್ತಾ ಬರ್ತೇವೆ, ದೇವರು ಯಾವ ರೀತಿಯಲ್ಲಿ ಮನುಷ್ಯನ ತನ್ನ ಕೈಯಿಂದ ಸೃಷ್ಟಿ ಮಾಡಿದ. ಆ ಸುಂದರವಾಗಿ ರೂಪಿಸಿದಂತಹ ಒಬ್ಬ ವ್ಯಕ್ತಿಯನ್ನ ದೇವರು ತನ್ನ ಜೀವಶ್ವಾಸವನ್ನ ಊದಿ ಮನುಷ್ಯನಾಗಿ ನೀನು ಹೋಗು ಎಂಬುದಾಗಿ ಹೇಳುವಾಗ, ಆತನ ಜೀವಿತದ ಎಲ್ಲಾ ಅಂಗಾಂಗಗಳು ಸಹ ಅದು ಬಹಳ ಸ್ಪಷ್ಟವಾಗಿ, ಸುಂದರವಾಗಿ ದೇವರು ಅದನ್ನ ರೂಪಿಸಿರ್ತಾನೆ. ಆತನಿಗೆ ಜೀವಿಸಲು ಬೇಕಂತ ಎಲ್ಲಾ ವಿಚಾರಗಳನ್ನ ಆತನು ದೇವರು ಉಂಟು ಮಾಡಿರ್ತಾನೆ. ಆದ್ರೆ ಈ ಯಾಜಕನಲ್ಲಿ ಕೊರತೆ ಏನೆಂಬುದಾಗಿ ನಾವು ನೋಡುವಾಗ, ಆತನ ಎಲ್ಲಾ ದೇಹವು ಸಹ ಸುಂದರವಾಗಿದೆ, ಆದ್ರೆ ಆತನ ಮೂಗು ಅದು ಚಪ್ಪಟೆ ಆಗಿದೆ, ಅಥವಾ ಕೊರೆಮೂಗು ಅಥವಾ ಫ್ಲಾಟ್ ನೋಸ್ ಆಗಿದೆ. ಈ ಶ್ರೇಷ್ಠ ಸೃಷ್ಟಿಕರ್ತನು ತನ್ನ ಸೃಷ್ಟಿಯನ್ನು ಸುಂದರವಾಗಿ ಸೃಷ್ಟಿಸಿರುವಾಗ, ಆತನು ಸೃಷ್ಟಿಸಿದ್ದೆಲ್ಲೋ ಬಹಳ ಸುಂದರವಾಗಿತ್ತು ಎಂಬುದಾಗಿ ಹೇಳುವಾಗ, ಇಲ್ಲಿ ಒಬ್ಬ ವ್ಯಕ್ತಿ ಕೊರೆಮೂಗನಾಗಿ ನಿಂತ್ಕೊಂಡಿದ್ದಾನೆ. ಅದು ನಮ್ಮ ಮುಖದಲ್ಲಿ ಕಾಣುವಂತಹ ಮುಖ್ಯವಾದಂತಹ ಒಂದು ಸಂಗತಿ ಮೂಗು ಎಂಬುದಾಗಿ, ಅಥವಾ ಮಧ್ಯದಲ್ಲಿರೋದ್ರಿಂದ ಅದೇ ಎದ್ದು ಕಾಣುತ್ತೆ. ಒಬ್ಬ ಸುಂದರವಾದಂತಹ ವ್ಯಕ್ತಿ, ಆತನ ಮೂಗು ಸರಿ ಇಲ್ಲದೆ ಇರೋದಾದ್ರೆ, ನಾವು ಆತನನ್ನ ನೋಡುವಾಗ ಆ ಒಂದು ಅವಯವ, ಆ ಒಂದು ಮೂಗೆ ಅದು ಎದ್ದು ಕಾಣುವಂತವಾಗಿರ್ತದೆ.
ಸುಂದರವಾದಂತಹ ದೇಹ ಇರಬಹುದು ಆತನಿಗೆ, 6 ಪ್ಯಾಕ್ ಇಟ್ಕೊಂಡು ಬಲಿಷ್ಠನಾಗಿರಬಹುದು, 6 ಅಡಿ ಉದ್ದ ಇರಬಹುದು, ಮಾಡೆಲ್ ತರ ಇರಬಹುದು. ಆದ್ರೆ ಆತನ ಮೂಗು ಸರಿ ಇಲ್ಲದೆ ಹೋದ್ರೆ ಆತನ ಇಡೀ ರೂಪ ಅದು ಬಹಳ ಕೆಟ್ಟದಾಗಿ ಕಾಣುವಂತ ಒಂದು ಸ್ಥಿತಿಯಲ್ಲಿ ಇರ್ತದೆ. ವಿಶ್ವಾಸಿಗಳಾದಂತಹ ನಾವು ನಮ್ಮನ್ನು ಸಹ ಕ್ರಿಸ್ತನು ಈ ಲೋಕದಲ್ಲಿ ಸಾಕ್ಷಿಗಳನ್ನಾಗಿಟ್ಟಿದ್ದಾನೆ, ಮಾದರಿಯನ್ನಾಗಿಟ್ಟಿದ್ದಾನೆ. ನೀವು ಲೋಕದಕ್ಕೆ ಉಪ್ಪಾಗಿದ್ದೀರಿ, ಲೋಕಕ್ಕೆ ಬೆಳಕಾಗಿದ್ದೀರಿ ಎಂಬುದಾಗಿ ಇಟ್ಟಿದ್ದಾನೆ. ನಮ್ಮನ್ನ ದೇವರು ವಿವಿಧವಾದಂತಹ ಹೆಸರುಗಳಿಂದ ಕರೆದು, ನೀನು ಅಂಥವನು, ನೀನು ನನ್ನವಳೆ ಎಂಬುದಾಗಿ ಪರಮಗೀತದಲ್ಲಿ ಆತನು ಬರೆಯುವಾಗ, ನೀನು ಎಷ್ಟೊಂದು ಸುಂದರಿ, ನೀನು ರಮಣೀಯಳು, ನೀನು ಮನೋಹರಳು ಎಂಬುದಾಗಿ ಆತನು ಹೇಳ್ತಾ ಬರ್ತಾನೆ. ಆದ್ರೆ ಈ ರೀತಿ ಇರುವಂತಹ ಒಂದು ಸಭೆ, ಈ ರೀತಿಯಾಗಿ ಕರೆಯಲ್ಪಟ್ಟಿರುವಂತಹ ಯಾಜಕ, ಸುಂದರನಾಥ ಯಾಜಕ, ಆತನ ಮೂಗು ಸರಿ ಇಲ್ಲದೆ ಹೋದ್ರೆ ದೇವರು ಆತನ ಸನ್ನಿಧಾನಕ್ಕೆ ಬರೋದು ಬೇಡ ಎಂಬುದಾಗಿ ಹೇಳ್ತಾನೆ. ಹೊಸ ಒಡಂಬಡಿಕೆ ವಿಶ್ವಾಸಿಗಳ ನಮಗೆ ಯಾವ ಕರೆ ಅಥವಾ ಯಾವ ಎಚ್ಚರಿಕೆ ಎಂಬುದಾಗಿ ನಾವು ನೋಡುವಾಗ ಅಗೇನ್ ಬಹಳ ಅನೇಕ ಎಚ್ಚರಿಕೆಗಳನ್ನ ನಾವು ದೇವರ ವಾಕ್ಯದಲ್ಲಿ ನಾವು ನೋಡಬಹುದು. ನಾವು ವಿಶ್ವಾಸಿಗಳಾಗಿ ಯಾಜಕರಾಗಿ ಜೀವಿಸ್ತಿರುವಾಗ ನಮ್ಮನ್ನ ದೇವರು ಯಾವ ರೀತಿಯಲ್ಲಿ ಕರೆದಿದ್ದಾನೆ, ನಮ್ಮನ್ನ ದೇವರು ಯಾವ ರೀತಿಯಲ್ಲಿ ಇಟ್ಟಿದ್ದಾನೆ ಈ ಲೋಕದಲ್ಲಿ ಎಂಬುದಾಗಿ ಅನೇಕ ಎಚ್ಚರಿಕೆಗಳು, ಅನೇಕ ಹೊಗಳಿಕೆಗಳನ್ನು ನಾವು ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಬರ್ತೇವೆ. ಅದಾಗಿ ಈ ದಿನದ ನಮ್ಮ ಅಧ್ಯಯನಕ್ಕೆ 1 ತಿಮೋತಿಯನ ಪತ್ರಿಕೆ 2ನೇ ಅಧ್ಯಾಯದ 8ರಿಂದ 10ನೇ ವಚನ ನಾವು ಓದುತ್ತಾ ಬರೋಣ. ಹೀಗಿರಲಾಗಿ ಪುರುಷರು ಎಲ್ಲಾ ಸ್ಥಳಗಳಲ್ಲಿ ಕೋಪವೂ ವಾಗ್ವಾದವೂ ಇಲ್ಲದವರಾಗಿ ಭಕ್ತಿಪೂರ್ವಕವಾಗಿಯೇ ಕೈಗಳನ್ನೆತ್ತಿ ಪ್ರಾರ್ಥಿಸಬೇಕೆಂದು ಅಪೇಕ್ಷಿಸುತ್ತೇನೆ. ಹಾಗೆಯೇ ಸ್ತ್ರೀಯರು ಮಾನಸ್ತೆಯರಾಗಿಯೂ ಡಂಬವಿಲ್ಲದವರಾಗಿಯೂ ಇದ್ದು ಮರ್ಯಾದೆಗೆ ತಕ್ಕ ಉಡುಪನ್ನಿಟ್ಟುಕೊಳ್ಳಬೇಕೆಂದು ಅಪೇಕ್ಷಿಸುತ್ತೇನೆ. ಅವರು ಜಡೆ, ಚಿನ್ನ, ಮುತ್ತು, ಬೆಲೆಯುಳ್ಳ ವಸ್ತ್ರ ಮುಂತಾದವುಗಳಿಂದ ತಮ್ಮನ್ನು ಅಲಂಕರಿಸಿಕೊಳ್ಳದೆ ದೇವಭಕ್ತೆಯರೆನಿಸಿಕೊಳ್ಳುವ ಸ್ತ್ರೀಯರಿಗೆ ಯುಕ್ತವಾಗಿರುವ ಪ್ರಕಾರ ಸತ್ಕ್ರಿಯೆಗಳಿಂದಲೇ ಅಲಂಕರಿಸಿಕೊಳ್ಳಬೇಕು. ನೋಡ್ರಿ, ಇಲ್ಲಿ ನಾವು ನೋಡ್ತೇವೆ ಒಂದು ಸೌಂದರ್ಯದ ಅಥವಾ ಸುಂದರವಾದಂತಹ ಸಂಗತಿ ದೇವಜನರಿಗೆ ಇರುವಂತಹ ಒಂದು ಸಂಗತಿ ಪೌಲನು ತಿಮೋತಿಯನಿಗೆ ಹೇಳ್ತಾ ಬರ್ತಾನೆ. ನೀವು ಸುಂದರವಾಗಿರ್ಬೇಕಂದ್ರೆ ಇಬ್ಬರಿಗೊತ್ತನು ಹೇಳ್ತಾ ಬರ್ತಾನೆ, ಪುರುಷರಿಗೂ ಸ್ತ್ರೀಯರಿಗೂ. ಪುರುಷರೇ, ನೀವು ಸುಂದರವಾಗಿ ಕಾಣ್ಬೇಕಂದ್ರೆ ಏನ್ ಮಾಡ್ಬೇಕೆಂಬುದಾಗಿ ನಾವು ನೋಡುವಾಗ, ನೀವು ಕೋಪವಿಲ್ಲದೆ, ವಾಗ್ವಾದ ಇಲ್ಲದೆ, ಭಕ್ತಿಪೂರ್ವಕವಾಗಿ ಕೈಗಳನ್ನೆತ್ತಿ ಪ್ರಾರ್ಥಿಸರೆ ಎಂಬುದಾಗಿ ಹೇಳೋದಾದ್ರೆ, ಸ್ತ್ರೀಯರೇ ನೀವು ಮಾನಸ್ತೆಯರಾಗಿ ಡಂಬವಿಲ್ಲದವರಾಗಿದ್ದು ಮರ್ಯಾದೆಗೆ ತಕ್ಕ ಉಡುಪುಗಳನ್ನು ಉಟ್ಟುಕೊಳ್ಳಬೇಕೆಂಬುದಾಗಿ ಅಪೇಕ್ಷಿಸುತ್ತೇನೆ. ಮತ್ತು ನಿಮ್ಮನ್ನು ನೀವು ಅಲಂಕರಿಸಿಕೊಳ್ತಿದ್ರಿ, ಜಡೆ, ಚಿನ್ನ, ಮುತ್ತು, ಬೆಲೆಯುಳ್ಳ ವಸ್ತು ಇವುಗಳಿಂದ ಅಲಂಕರಿಸಿಕೊಳ್ತಿದ್ರಿ. ಆದ್ರೆ ಈ ಅಲಂಕಾರವನ್ನು ದೇವರು ಬಯಸ್ತಿಲ್ಲ. ಅದೇ ದೇವರು ಮೆಚ್ಚುವಂತಹ ಅಲಂಕಾರ ದೇವ ಭಕ್ತಿಯರೆನಿಸಿಕೊಳ್ಳುವಂತಹ ಸ್ತ್ರೀಯರಿಗೆ ಯುಕ್ತವಾಗಿರುವಂತೆ ಸತ್ಕ್ರಿಯೆಗಳಿಂದ ಅಲಂಕರಿಸಿಕೊಳ್ಳ್ರಿ ಎಂಬುದಾಗಿ ಪೌಲನು ತಿಮೋತಿಯನಿಗೆ ಬರೆಯುವಂತಹ ಒಂದು ಪತ್ರಿಕೆಯಲ್ಲಿ ಹೇಳ್ತಾ ಬರ್ತಾನೆ. ಪುರುಷರು ಯಾವ ರೀತಿಯಲ್ಲಿ ದೇವರ ಮುಂದೆ ಸುಂದರವಾಗಿ ಕಾಣ್ತಾರೆ, ಅಥವಾ ಯಾಜಕರಾದಂತ ಸ್ತ್ರೀಯರು ಯಾವ ರೀತಿಯಲ್ಲಿ ತಮ್ಮ ಸೌಂದರ್ಯವನ್ನು ಕಾಪಾಡಿಕೊಳ್ಳಬಹುದು ಎಂಬುದಾಗಿ ತಿಮೋತಿಯನು ಹೇಳ್ತಿದ್ದಾನೆ. ಇಲ್ಲಿ ಕೊರೆಮೂಗ ದೇವರ ಸನ್ನಿಧಾನಕ್ಕೆ ಬರುವ ಹಾಗಿಲ್ಲ, ಯಾಕಂದ್ರೆ ಆತನ ಆ ಒಂದು ರೂಪ ದೇವರ ಮುಂದೆ ಸುಂದರವಾಗಿ ಕಾಣ್ತಿಲ್ಲ. ಆದ್ರೆ ಹೊಸ ಒಡಂಬಡಿಕೆ ವಿಶ್ವಾಸಿಗಳಾದಂತಹ ನಾವು ನಮ್ಮ ಸೌಂದರ್ಯವನ್ನ ಈ ದಿನಗಳಲ್ಲಿ ಎಷ್ಟೋ ಮೇಕಪ್ ಕಿಟ್ಗಳು ನಮ್ಮ ಹತ್ರ ಇದೆ, ಎಷ್ಟೋ ಟೆಕ್ನಾಲಜಿ ನಮ್ಮ ಹತ್ರ ಇದೆ, ಎಷ್ಟೋ ರೀತಿಯ ಲೋಷನ್ಗಳು, ಎಷ್ಟೋ ರೀತಿಯಲ್ಲಿ ನಮ್ಮ ಸೌಂದರ್ಯವನ್ನು ವೃದ್ಧಿಪಡಿಸುವಂತ ಸಂಗತಿಗಳಿದೆ. ಅಥವಾ ಈ ದಿನ ನಮಗೆ ಕೊರೆಮೂಗು ಅಥವಾ ಫ್ಲಾಟ್ನೆಸ್ ಇದ್ರೆ ನಾವು ಹೋಗ್ಬಿಟ್ಟು ನಾವು ಅನೇಕ ಸರ್ಜರಿಗಳಿದೆ, ಆ ಸರ್ಜರಿಗಳನ್ನ ಮಾಡಿಸಿಕೊಂಡು ನಮ್ಮ ಬಹಿರಂಗ ವ್ಯಕ್ತಿತ್ವವನ್ನು ನಾವು ಸಿದ್ಧಪಡಿಸಿಕೊಳ್ಬಹುದು. ಆದ್ರೆ ದೇವರು ಇಲ್ಲಿ ಬಯಸ್ತಿರುವಂತದ್ದು ಬಹಿರಂಗ ಕಾರ್ಯಗಳನ್ನಲ್ಲ, ಆದ್ರೆ ಆತ್ಮಿಕ ವಿಚಾರಗಳನ್ನ ನೀವು ಶುದ್ಧಪಡಿಸಿಕೊಳ್ಳ್ರಿ, ಸರಿಪಡಿಸಿಕೊಳ್ಳ್ರಿ. ಆಗ ನೀವು ನನ್ನ ಮುಂದೆ ಯೋಗ್ಯರಾಗಿ ಕಾಣ್ತೀರಾ. ನಿಮ್ಮಲ್ಲಿರುವಂತ ಕೊರೆಮೂಗು ಕಾಣದೆ ನೀವು ಬಹಳ ಸುಂದರವಾಗಿ ಕಾಣ್ತೀರಾ. ನಾನು ಯಾವ ರೀತಿಯಲ್ಲಿ ನಿಮ್ಮನ್ನು ಸೃಷ್ಟಿ ಮಾಡಿದ್ದೇನೋ ಅದೇ ರೀತಿಯಲ್ಲಿ ನೀವು ಕಾಣ್ತೀರಾ ಎಂಬುದಾಗಿ ದೇವರು ಪೌಲನ ಮುಖಾಂತರವಾಗಿ ತಿಳಿಸ್ತಾ ಬರ್ತಾರೆ. ಯಾವ ರೀತಿಯಲ್ಲಿ ಪುರುಷರು ಸುಂದರವಾಗಿ ಕಾಣಬಹುದು ಎಂಬುದಾಗಿ ನಾವು ನೋಡುವಾಗ, ಪುರುಷರಿಗೆ ಕೋಪ ಇಲ್ಲದೆ, ವಾಗ್ವಾದ ಇಲ್ಲದೆ, ವಾಗ್ವಾದಗಳು ಇಲ್ಲದಂತಹ ಪುರುಷ ಮತ್ತು ಭಕ್ತಿಯಿಂದ ಕೈಗಳನ್ನೆತ್ತಿ ದೇವರನ್ನು ಸ್ತುತಿಸುವಂತಹ ಒಂದು ಪುರುಷ. ಕೋಪ ಮಾಡಿಕೊಳ್ಳದೆ ನಮ್ಮ ಸಹೋದ್ಯೋಗಿಗಳಾಗ್ಲಿ, ನಮ್ಮ ಮನೆಯಲ್ಲಿ ನಮ್ಮ ತಂದೆ ತಾಯಂದಿರೇ ಆಗ್ಲಿ, ನಮ್ಮ ಹೆಂಡತಿ ಮಕ್ಕಳೇ ಆಗ್ಲಿ, ನಮ್ಮ ಸಹೋದ್ಯೋಗಿಗಳಾಗ್ಲಿ, ನಮ್ಮ ಸ್ನೇಹಿತರುಗಳಾಗ್ಲಿ, ನಮ್ಮ ಸಹ ವಿಶ್ವಾಸಿಗಳಾಗ್ಲಿ, ಅನೇಕ ರೀತಿಯಲ್ಲಿ ಅನೇಕ ವಿಚಾರವಾಗಿ ನಮ್ಮನ್ನ ಕೋಪ ಬರುವ ಹಾಗೆ ಮಾಡಿರಬಹುದು. ನಮಗೆ ವಿರುದ್ಧವಾಗಿ ಅನೇಕ ಮಾತುಗಳನ್ನಾಡಿ ಅವರಿಗೆ ವಿರುದ್ಧವಾಗಿ ನಾವು ಜಗಳ ಆಡುವಂತ ಸಂದರ್ಭಗಳು, ಪರಿಸ್ಥಿತಿಗಳಿರಬಹುದು. ಅದೇ ದೇವರು ಇಲ್ಲಿ ಹೇಳುತ್ತಿರುವಂತಹ ಸಂಗತಿ, ನೀವು ಕೋಪ ಮಾಡಿಕೊಳ್ಬೇಡ್ರಿ, ನೀವು ವಾಗ್ವಾದ ಮಾಡದೆ ಇರಿ ಎಂಬುದಾಗಿ ಹೇಳ್ತಿದ್ದಾನೆ.
ಈ ಸಂಗತಿಗಳನ್ನು ನಾವು ಮಾಡುವಾಗ ಈ ಸಂಗತಿಗಳು ದೇವರ ಮುಂದೆ ನಮ್ಮ ಸೌಂದರ್ಯವನ್ನು ಕಡಿಮೆಗೊಳಿಸುತ್ತದೆ ಎಂಬುದಾಗಿ ನಾವು ನೋಡ್ತಾ ಬರ್ತೇವೆ. ಪರಿಪೂರ್ಣ ಸುಂದರನಾದಂತಹ ಒಬ್ಬ ವ್ಯಕ್ತಿಯನ್ನು ನಾವು ನೋಡ್ತೇವೆ ಯೆಹೆಜ್ಕೇಲನ ಒಂದು ಪುಸ್ತಕದಲ್ಲಿ. ಸುಂದರನಾದಂತಹ ಒಬ್ಬ ವ್ಯಕ್ತಿ, ಬಹಳ ವೈಭವದಿಂದ ಇದ್ದಂತಹ ಒಂದು ವ್ಯಕ್ತಿ, ದೇವರ ಜೊತೆಗೆ ಇದ್ದಂತಹ ಒಂದು ವ್ಯಕ್ತಿ, ಆತನು ಆ ಒಂದು ಅಹಂಕಾರ ಅಥವಾ ಅಹಮಾತನಲ್ಲಿ ಬರೋದನ್ನ ನಾವು ನೋಡ್ತೇವೆ. ಸುಂದರನಾಗಿದ್ದವನು ಕುರೂಪಿಯಾಗಿ ಆತನು ಬಿದ್ದನೆಂಬುದಾಗಿ ನಾವು ನೋಡ್ತೇವೆ. ಕುರೂಪಿಯಾಗಿದ್ದಂತಹ ನಮ್ಮನ್ನ ದೇವರು ಸುಂದರರಾಗಿ ಮಾಡಿರುವಾಗ ನಾವು ಆ ಸುಂದರತೆಯನ್ನು ಕಾಪಾಡಿಕೊಳ್ಬೇಕಂದ್ರೆ, ನಾವು ಆ ಸೌಂದರ್ಯವಂತರಾಗಿ ದೇವರ ಸನ್ನಿಧಾನದಲ್ಲಿ ನಿಂತ್ಕೊಳ್ಬೇಕಂದ್ರೆ ನಾವು ಮಾಡಬೇಕಾಗಿರುವಂತಹ ಮೊದಲನೇ ಸಂಗತಿ, ಪುರುಷರು ಮಾಡಬೇಕಾಗಿರುವಂತಹ ಮೊದಲನೇ ಸಂಗತಿ, ಕೋಪ ವಾಗ್ವಾದಗಳಿಲ್ಲದವರಾಗಿ, ನಾವು ಭಯಭಕ್ತಿ ಉಳ್ಳವರಾಗಿ, ಭಕ್ತಿಯುತರಾಗಿ ದೇವರ ಸನ್ನಿಧಾನದಲ್ಲಿ ನಾವು ಕಾರ್ಯವನ್ನು ಮಾಡಬೇಕು. ಭಕ್ತಿ ಎಂಬುದಾಗಿ ಹೇಳುವಾಗ ಫರಿಸಾಯನ ಭಕ್ತಿ ನಮಗೆ ಕಾಣಿಸ್ತದೆ, ಸುಂಕದವನ ಭಕ್ತಿ ನಮಗೆ ಕಾಣಿಸ್ತದೆ. ಯಾವ ರೀತಿಯಲ್ಲಿ ನಾವು ಭಕ್ತಿ ತೋರಿಸ್ತಿದ್ದೇವೆ ಅದು ಸಹ ಇಂಪಾರ್ಟೆಂಟ್. ಫರಿಸಾಯನ ಹಾಗೆ ನಾವು ಬಹಿರಂಗವಾಗಿ ಎಲ್ಲಾ ವಿಧವಾದ ಸಂಗತಿಗಳನ್ನ ಕೊಚ್ಚಿಕೊಳ್ಬಹುದು. ದೇವರೇ, ನಾನು ಈ ರೀತಿ ಮಾಡ್ತೇನೆ, ನಾನು ನನ್ನ ಸಹೋದರಿಗಳೊಡನೆ ಈ ರೀತಿ ಮಾಡ್ತೇನೆ, ಸಭೆಯಲ್ಲಿ ಈ ರೀತಿ ಮಾಡ್ತೇನೆ ಎಂಬುದಾಗಿ ಬಹಿರಂಗವಾಗಿ ನಾನು ತೋರಿಸ್ಕೊಳ್ಬಹುದು. ಆದ್ರೆ ಸುಂಕದವನ ಹಾಗೆ ಯಾವಾಗ ನಮ್ಮ ಮನಸ್ಸು ಬದಲಾಗಿರ್ತದೋ, ಯಾವಾಗ ನಮ್ಮ ಮನಸ್ಸು ಅದು ಬದಲಾಗಿ ಭಕ್ತಿಪೂರ್ವಕವಾಗಿ ನಾವು ದೇವರನ್ನ ಕೊಂಡಾಡ್ತೇವೋ, ನಮ್ಮ ಭಕ್ತಿಪೂರ್ವಕವಾಗಿ ನಾವು ಕೈಗಳನ್ನು ಎತ್ತುವುದೆಂಬುದಾಗಿ ಹೇಳುವಾಗ ಅದು ಆರಾಧನೆಯನ್ನು ಸೂಚಿಸ್ತದೆ. ನಾವು ದೇವರನ್ನ ಸಂಪೂರ್ಣ ಮನಸ್ಸಿನಿಂದ ಯಾವಾಗ ನಾವು ಆರಾಧನೆ ಮಾಡ್ತೇವೆ, ಕೋಪವನ್ನ ವಾಗ್ವಾದಗಳನ್ನ ಬಿಟ್ಟು, ನಮ್ಮಲ್ಲಿರುವಂತ ಭಿನ್ನಾಭಿಪ್ರಾಯಗಳನ್ನ ಬಿಟ್ಟು ಯಾವಾಗ ನಾವು ದೇವರ ಸನ್ನಿಧಾನದಲ್ಲಿ ಯಥಾರ್ಥರಾಗಿ ಕುಗ್ಗಿದ ಮನಸ್ಸಿಂದ ಕಾಣಿಸಿಕೊಳ್ತೇವೋ, ಆಗ ನಾವು ದೇವರಿಗೆ ಬಹಳ ಸುಂದರವಾಗಿ, ಅತಿ ಸುಂದರ ಎಂಬುದಾಗಿ ನಾವು ಕಾಣಿಸಿಕೊಳ್ಳುವಂತ ಒಂದು ಸಂಗತಿ ಇದೆ. ಸ್ತ್ರೀಯರನ್ನು ನಾವು ನೋಡುವಾಗ ಸ್ತ್ರೀಯರು ಬಹಳವಾಗಿ ಬಹಿರಂಗ ಸೌಂದರ್ಯದ ಕುರಿತಾಗಿ ನಾವು ನೋಡ್ತಾ ಬರ್ತೇವೆ. ದೇವರ ಮಕ್ಕಳಾಗಿದ್ದಾಗ್ಯೂ ಸಹ ದೇವರ ರಕ್ಷಣೆಯನ್ನು ಹೊಂದಿ ದೇವರ ಪ್ರೀತಿ ತಿಳಿದಿದ್ದಾಗ್ಯೂ ಸಹ ಈ ಲೋಕದ ಸ್ನೇಹಿತರೊಂದಿಗೆ, ಈ ಲೋಕದ ಪಾರ್ಟಿಗಳಲ್ಲಿ ನಾವು ಹೋಗುವಾಗ ಕ್ರೈಸ್ತವೆನಿಸಿಕೊಳ್ಳುವಂತ ಬಟ್ಟೆ ಯಾವ ರೀತಿಯಲ್ಲಿ ಇರ್ತದೆ ಎಂಬುದಾಗಿ ನಮ್ಮೆಲ್ಲರಿಗೂ ಸಹ ತಿಳಿದಿದೆ. ಬಹಿರಂಗ ಸೌಂದರ್ಯಕ್ಕೆ ನಾವು ಎಷ್ಟೋ ಮಟ್ಟಿಗೆ ವ್ಯಾಲ್ಯೂ ಕೊಡ್ತೇವೆ ಎಂಬುದಾಗಿ ನಮ್ಮೆಲ್ಲರಿಗೂ ಸಹ ತಿಳಿದಿದೆ. ಆದ್ರೆ ದೇವರು ಯಾಜಕರನ್ನಾಗಿ ನಮ್ಮನ್ನು ಕರೆದಿರುವಾಗ, ಸ್ತ್ರೀಯರನ್ನ ಯಾಜಕರನ್ನಾಗಿ ಕರೆದಿರುವಾಗ ಯಾವ ಸೌಂದರ್ಯದ ಕುರಿತಾಗಿ ದೇವರು ಇಲ್ಲಿ ಮಾತನಾಡ್ತಿದ್ದಾರೆ? ಇಲ್ಲಿ ಪೌಲನು ಹೇಳ್ತಾ ಬರ್ತಾನೆ, ಸ್ತ್ರೀಯರಿಗೆ ಯಾವುದು ಇಷ್ಟ ಎಂಬುದಾಗಿ. ಜಡೆ, ಚಿನ್ನ, ಮುತ್ತು, ಬೆಳೆಯುಳ್ಳ ವಸ್ತ್ರ, ಇವುಗಳನ್ನ ಸ್ತ್ರೀಯರು ಅಲಂಕರಿಸಿಕೊಳ್ಳಲು ಬಯಸ್ತಾರೆ. ಅದನ್ನು ಬಯಸಿಕೊಳ್ಳೋದು ಸಹಜ ಸಹ. ಯಾಕಂದ್ರೆ ನಾವು ಚೆನ್ನಾಗಿ ಕಾಣ್ಬೇಕು, ನಾವು ಇತರರ ಮುಂದೆ ಸುಂದರವಾಗಿ ಕಾಣಿಸ್ಕೊಳ್ಬೇಕು ಎಂಬುದು ನಮ್ಮೆಲ್ಲರ ಆಶೆ. ಆದ್ರೆ ನಾವು ಬಹಿರಂಗವಾಗಿ ಸುಂದರವಾಗಿ ಕಾಣಿಸಿಕೊಂಡು ದೇವರ ಮುಂದೆ ನಾವು ನಿಂತ್ಕೊಳ್ಳುವಾಗ ದೇವರು ನಮ್ಮನ್ನು ನೋಡಿ, ನೀನ್ ಬಹಿರಂಗವಾಗಿ ಸುಂದರವಾಗಿದ್ದೀಯಾ, ಆದ್ರೆ ಆಂತರ್ಯವಾಗಿ ನೀನು ಬಹಳ ಕುರೂಪಿಯಾಗಿದ್ದೀಯಾ, ಕೋರೆ ಮುಗುಳ್ಳವನಾಗಿದ್ದಿ, ನನ್ನ ಸನ್ನಿಧಾನದಲ್ಲಿ ನಿಂತ್ಕೊಳ್ಳುವುದಕ್ಕೆ ಯೋಗ್ಯತೆ ಇಲ್ಲ ಎಂಬುದಾಗಿ ಹೇಳೋದಾದ್ರೆ ನಮ್ಮ ಪರಿಸ್ಥಿತಿ ಏನು? ಲವೋದಿಕೀಯ ಸಭೆಯನ್ನು ನಾವು ಗಮನಿಸೋದಾದ್ರೆ, ಲವೋದಿಕೀಯ ಸಭೆ ಬಹಳವಾಗಿ ತಾನು ಹೆಚ್ಚಿಸಿಕೊಳ್ತಾನೆ, ಐಶ್ವರ್ಯವಂತನು, ಸಂಪನ್ನನು, ಯಾವುದರಲ್ಲಿಯೂ ಕೊರತೆ ಇಲ್ಲದವನು ಎಂಬುದಾಗಿ ಲವೋದಿಕೀಯ ಸಭೆ ಹೇಳ್ತಾ ಇತ್ತು. ಆದ್ರೆ ದೇವರ ಆ ಸಭೆಯನ್ನು ಖಂಡಿಸುವಂತದ್ದು, ನೀನು ದರಿದ್ರನು, ಬಟ್ಟೆ ಇಲ್ಲದೆ ಇರುವವನು, ಕುರುಡನು ನೀನಾಗಿದ್ದಿ ಎಂಬುದಾಗಿ. ದೇವರ ವಾಕ್ಯದ ಮುಂದೆ ನಮ್ಮನ್ನು ನಾವು ನಿಂತುಕೊಳ್ಳುವಾಗ, ದೇವರ ಸನ್ನಿಧಾನದಲ್ಲಿ ನಮ್ಮನ್ನು ನಾವು ನಿಂತುಕೊಳ್ಳುವಾಗ, ಮಗನೇ, ಸಹೋದರನೇ, ಸಹೋದರಿಯೇ, ನೀನು ಸೌಂದರ್ಯವಂತನಾಗಿದ್ದಿ, ನೀನು ನನ್ನ ಮುಂದೆ ಬಹಳ ಸುಂದರವಾಗಿ ಕಾಣ್ತಿದ್ದಿ, ನೀನು ರಮಣೀಯನಾಗಿದ್ದೆ ಎಂಬುದಾಗಿ ದೇವರ ಇದರಲ್ಲಿ ಹೇಳ್ತಿದ್ದಾರೆ. ದೇವರು ವಹಿಸಿಕೊಂಡಂತಹ ಪವಿತ್ರ ಯಾಜಕ ವರ್ಗದವರನ್ನು ನಾವು ಮಾಡಲು ನಮ್ಮನ್ನು ಕರೆದಿರುವಾಗ, ಆ ಪವಿತ್ರ ಯಾಜಕ ಸೇವೆಯನ್ನು ಮಾಡಲು ನಾವು ದೇವರ ಸನ್ನಿಧಾನಕ್ಕೆ ಒಳಗಡೆ ಹೋಗುವಾಗ ದೇವರು ನಮ್ಮೊಂದಿಗೆ ಮಾತನಾಡ್ತಾನಲ್ವ? ಆ ರೀತಿ ಮಾತನಾಡುವಾಗ ದೇವರು, ಮಗನೇ, ಮಗಳೇ, ನೀನು ಸುಂದರವಾಗಿದ್ದೆ ಎಂಬುದಾಗಿ ಹೇಳ್ತಿದ್ದಾನೋ, ಅಥವಾ ನಿನ್ನ ಮೂಗು ಕೋರೆಯಾಗಿದೆ, ಕೋರೆ ಮೂಗಿದ್ದೆ, ನಿನ್ಗೆ ಫ್ಲಾಟ್ ನೋಸ್ ಇದೆ, ನಿಂಗೆ ಯಾರು ನಿಂಗೆ ಬರೋಕ್ ಹೇಳಿದೆ ಎಂಬುದಾಗಿ, ಆಚೆ ಹೋಗು ನೀನು ಎಂಬುದಾಗಿ ಅನ್ನುವಂಥ ಗದರಿಕೆಯನ್ನು ದೇವರು ಈ ದಿನದಲ್ಲಿ ನಮಗೆ ತಿಳಿಸ್ತಿದ್ದಾನೆ. ನಮ್ಮನ್ನು ನಾವು ಎಚ್ಚರಿಸಿಕೊಳ್ಳುವವರಾಗಿರೋಣ. ಮನುಷ್ಯ ಮಾತದವರಾಗಿ ನಾವು ಅನೇಕ ಸಂಗತಿಗಳನ್ನ ಮಾಡಿಕೊಳ್ಳಬಹುದು. ಆದ್ರೆ ನಮ್ಮ ಆತ್ಮಿಕ ಸ್ಥಿತಿಯನ್ನು ನಾವು ಬದಲಾಯಿಸಿಕೊಳ್ಳದೆ ಹೋದ್ರೆ ದೇವರಿಂದ ಬರುವಂತ ಖಂಡನೆ, ಗದರಿಕೆ, ನೀನು ನನ್ನ ಸನ್ನಿಧಾನದಲ್ಲಿ ಇರಲು ಯೋಗ್ಯಳಲ್ಲ, ನೀನು ಆಚೆ ಹೋಗು ಎಂಬುದಾಗಿ ದೇವರು ಹೇಳ್ತಾನೆ. ಈ ಲೋಕದ ಒಂದು ಕೆಲಸಗಳಿಗೆ ಹೋಗೋದಾದ್ರೆ, ಅಥವಾ ಮಿಲಿಟರಿ ನಾವು ಸೆಲೆಕ್ಷನ್ ನಾವು ನೋಡೋದಾದ್ರೆ, ಅವ್ರ ಹೈಟ್ 172 ಸೆಂಟಿಮೀಟರ್ಸ್ ಇರ್ಬೇಕಂದ್ರೆ 172 ಇರಲೇಬೇಕು. 171.5 ಅಥವಾ ಒಂದೆರಡು ಇಂಚು ಅಥವಾ ಸೆಂಟಿಮೀಟರ್ ಕಮ್ಮಿ ಸೇರಿಸ್ಕೊಳ್ಳೋದಿಲ್ಲ. ದೇಶ ರಕ್ಷಣೆ ಕಾಯಲು ಮಿಲಿಟರಿಗೆ ಅಷ್ಟೊಂದು ಇರೋದಾದ್ರೆ, ದೇವರ ಸನ್ನಿಧಾನದಲ್ಲಿ ಪವಿತ್ರ ಯಾಜಕ ಸೇವೆಯನ್ನು ಮಾಡಲು ಕರೆದಿರುವಂತ ನಮಗೆ, ರಾಜವಂಶಸ್ಥರಂತೆ ಯಾಜಕ ಸೇವೆಯನ್ನು ಮಾಡಲು ಕರೆದಿರುವಂತ ನಮಗೆ, ದೇವರ ಅಪ್ಪಣೆಯನ್ನು ನಾವು ಮೀರೋದಾದ್ರೆ ದೇವರು ನಮ್ಮನ್ನು ಸೇರಿಸಿಕೊಳ್ತಾನ.
ಈ ಲೋಕದವರೇ ನಮ್ಮನ್ನು ಸೇರಿಸಿಕೊಳ್ಳೋದಿಲ್ಲ. ಅದೇ ದೇವರು ಇನ್ನಷ್ಟು ಮಟ್ಟಿಗೆ ನಮ್ಮನ್ನ ಸೇರಿಸಿಕೊಳ್ತಾನೆ. ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳುವಂತವರಾಗಿರೋಣ. 3 ವಿಚಾರಗಳನ್ನ ನಾವು ಇದರಲ್ಲಿ ಕಲ್ತಿದ್ದೇವೆ. ಕುರುಡರ ಕುರಿತಾಗಿ, ಕುಂಟರ ಕುರಿತಾಗಿ, ಕೋರೆ ಮೂಗುಳ್ಳವರ ಕುರಿತಾಗಿ. ಇನ್ನು 9 ಸಂಗತಿಗಳಿದೆ. ದೇವರ ಚಿತ್ತವಿದ್ದಲ್ಲಿ ಮುಂಬರುವ ದಿನಗಳಲ್ಲಿ ನಾವು ಇದನ್ನು ಕಲ್ತ್ಕೊಳ್ತಾ ಬರೋಣ. ದೇವರು ನಮ್ಮನ್ನ ಕರೆದಿರುವಂತದ್ದು ಪವಿತ್ರ ಯಾಜಕ ವರ್ಗದವರಾಗಿ, ರಾಜವಂಶಸ್ಥಾಂತ ಯಾಜಕ ವರ್ಗದವರಾಗಿ. ಈ ರೀತಿ ದೇವರು ನಮ್ಮನ್ನು ಕರೆದಿರುವಾಗ ಅದಕ್ಕೆ ಅನೇಕ ಗುಣಲಕ್ಷಣಗಳನ್ನು ದೇವರು ಕೊಟ್ಟಿದ್ದಾರೆ. ಆ ಗುಣಲಕ್ಷಣಗಳನ್ನ ಮಾಡುತ್ತಾ ಈ ರೀತಿಯೇ ನೀನು ಇರಬೇಕೆಂಬುದಾಗಿ ದೇವರು ನಮಗೆ ಕರೆಯನ್ನು ಕೊಟ್ಟಿದ್ದಾರೆ. ನಮ್ಮ ಜೀವಿತ ಯಾವ ರೀತಿಯಲ್ಲಿ ಎಷ್ಟು ಸುಂದರವಾಗಿದೆ ಅಥವಾ ಎಷ್ಟು ರೀತಿಯಲ್ಲಿ ದೇವರ ಆಜ್ಞೆಗಳನ್ನ ನಾವು ನಾವು ಈ ಕೆಲಸವನ್ನು ಮಾಡ್ತಿದ್ದೇವೆ ಮತ್ತು ದೇವರ ಸನ್ನಿಧಾನದಲ್ಲಿ ನಿಂತುಕೊಳ್ಳಲು ಈ 3 ಲಕ್ಷಣಗಳು ನನ್ನಲ್ಲಿ ಇದೆಯಾ, ಈ 3 ಲಕ್ಷಣಗಳಲ್ಲಿ ಯಾವ್ದಾದ್ರೂ ಬದಲಾವಣೆ ನನ್ನಲ್ಲಿ ಇದೆಯಾ, ಅಥವಾ ಈ 3 ಲಕ್ಷಣಗಳು ನನ್ನಲ್ಲಿ ಇಲ್ಲದೆ ಹೋದ್ರೆ ನಾನು ಸಿದ್ಧಪಡಿಸಿಕೊಳ್ಳಬೇಕಾದಂತ ಸ್ಥಿತಿಯಲ್ಲಿ ನಾನಿದ್ದೇನೆ. ಯಾಜಕರಾಗಿರುವಂತಹ ನಾವು, ಯಾಜಕ ಸೇವೆಯನ್ನು ಕರೆಯನ್ನು ಹೊಂದಿರುವಂತಹ ನಾವು ಆ ಯಾಜಕ ಸೇವೆಗೆ ಹೋಗುವುದಕ್ಕಿಂತಲೂ ಮೊದಲೇ ಇದೆಲ್ಲವನ್ನು ನಾವು ಸರಿಪಡಿಸಿಕೊಳ್ಬೇಕು. ಇಲ್ಲದೆ ಹೋದ್ರೆ ದೇವರ ಸನ್ನಿಧಾನಕ್ಕೆ ಹೋಗುವಾಗ ಬೆಂಕಿ ನಮ್ಮನ್ನು ನಾಶ ಮಾಡುವಂತದ್ದಾಗಿರ್ತದೆ. ನಮ್ಮನ್ನು ನಾವು ಎಚ್ಚರಿಸಿಕೊಳ್ಳಲು ಹೋಗೋಣ. ಕ್ರಿಸ್ತನ ನ್ಯಾಯಸ್ಥಾನದ ಮುಂದೆ ನಿಂತುಕೊಳ್ಳಲು ನಾವು ಹೋಗ್ತಿದ್ದೇವೆ. ನಾವು ಮಾಡುವಂತ ಎಲ್ಲಾ ಕೆಲಸ ಕಾರ್ಯಗಳನ್ನ ಸಹ ಕ್ರಿಸ್ತನ ಬೆಂಕಿ ಆ ದಿನದಲ್ಲಿ ಪರೀಕ್ಷಿಸುತ್ತೆ ಎಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸ್ತದೆ. ಆ ಬೆಂಕಿ ನಮ್ಮ ಕಾರ್ಯಗಳನ್ನು ಪರೀಕ್ಷಿಸೋದಾದ್ರೆ ನಮಗೆ ಕ್ರಿಸ್ತನ ಶಾಬಾಸ್ಗಿರಿ ಸಿಗ್ತದ, ಅಥವಾ ಎಲ್ಲವನ್ನ ಕಳಕೊಂಡು ಬೆಂಕಿಯಲ್ಲಿ ಸುಟ್ಟವರ ಸ್ಥಿತಿಯಲ್ಲಿ ನಾವಿರ್ತೇವ? ನಮ್ಮನ್ನ ಪರೀಕ್ಷಿಸಿಕೊಳ್ಳೋಣ. ನಮಗಿರುವಂತ ಕರೆ ಉನ್ನತವಾದದ್ದು, ಶ್ರೇಷ್ಠವಾದದ್ದು. ಆ ಕರೆಗೆ ನಾವು ಎಷ್ಟೋ ಮಟ್ಟಿಗೆ ಯೋಗ್ಯರಾಗಿ ನಡ್ಕೊಳ್ತಿದ್ದೇವೆ. ನಮ್ಮನ್ನ ನಾವು ಪರೀಕ್ಷಿಸಿಕೊಳ್ಳೋಣ. ಮುಂದಿನ ವಾರ ದೇವರ ಚಿತ್ರದಲ್ಲಿ ನಾವು ಉಳಿದ ಲಕ್ಷಣಗಳನ್ನು ನಾವು ಗಮನಿಸೋಣ. ದೇವ್ರ ತಾನೇ ಈ ವಾಕ್ಯ ಭಾಗವನ್ನು ಆಶೀರ್ವದಿಸಲಿ.